ಬ್ರೂ ಅರ್ಪಿಸುವ ವೀಕೆಂಡ್ ವಿತ್ ರಮೇಶ್. ವಾವ್, ಇದು ನಿಮ್ದೇ ವಾಯ್ಸಾ? ಸುಮಾರು ಜನ ಹುಡ್ಕೊಂಡ್ಬಂದ್ಬಿಡೋರು ಆಫೀಸ್ಗೆ, ಒಂದ್ಸಲ ನೋಡ್ಬೇಕು ಅವ್ರನ್ನ ಅಂತ. ಸಿನಿಮಾ ಪ್ರಮೋಷನ್ಸ್ಗೆ ಅಂತ ಒಂದಷ್ಟು ವ್ಯಕ್ತಿಗಳು ಬರೋರು, ನಿಮ್ ವಾಯ್ಸ್ ಚೆನ್ನಾಗಿದ್ದಾರೆ, ನಮ್ಮ ಹೀರೋ ಡಬ್ ಮಾಡ್ತೀರಾ ಅಂದ್ರು. ನಾನು ಫಸ್ಟ್ ಸಿನಿಮಾಗೂ ಅಷ್ಟು ಕಡಿಮೆ ಚಾರ್ಜ್ ಮಾಡಿರಲ್ಲ, ಅಷ್ಟು ಕಡಿಮೆ ಮಾಡ್ತೀನಿ ನಾನು. ನೀವು ನಿದ್ಗಣ್ಣಲ್ಲಿ ಅಂದ್ರೂ ಗುರ್ತಿಸ್ಬಿಡ್ತೀರಿ, ಹಂಗಿದೆ. ನಾನು ಸೂರ್ಯರೈ ಪೋಟ್ರ್ನಲ್ಲಿ ಏನು ಅನುಭವಿಸಿದೆ ಅದ್ರ 10ರಷ್ಟು ಕಷ್ಟನ ನಾನು ಜೈ ಭೀಮ್ ನಲ್ಲಿ ಅನುಭವಿಸಿದೆ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಡಬ್ ಮಾಡೋದೇ ಒಂದು ಸರ್ಕಸ್. ಅದ್ರಲ್ಲೂ ಫಸ್ಟ್ ಅವ್ರ ಫ್ಯಾನ್ಸ್ ಕ್ಲಬ್ ಇದೆ, ಅವ್ರು ಒಪ್ಬೇಕು ನಿಮ್ ವಾಯ್ಸ್ ನ. ಬಟ್ ಅವ್ರು ರೆಫರ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಮಣಿರತ್ನಂ ಸರ್ಗೆ ಅವರೇ ರೆಫರ್ ಮಾಡಿದ್ರು. ಆಲ್ಮೋಸ್ಟ್ ಪ್ರತಿದಿನ ಡೋಲೋ ನುಂಗಿ ಕಾರ್ಟೂನ್ ಕ್ಯಾರೆಕ್ಟರ್ಸ್ಗೆ ಡಬ್ ಮಾಡಿರೋ ದಿನಗಳು. ಮೈ ನೇಮ್ ಇಸ್ ಚುಲ್ಬುಲ್ ಪಾಂಡೆ ಉರ್ಫ್ ರಾಬಿನ್ ಹುಡ್ ಪಾಂಡೆ. ಸ್ವಾಗತ ಮಾಡ್ರಲ್ಲ ಮತ್ತ. ಹಾಯ್, ಎಲ್ಲರಿಗೂ ನಮಸ್ಕಾರ. ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಇವತ್ತೊಂದು ಸ್ಪೆಷಲ್ ಎಪಿಸೋಡ್ ಅಂತಾನೆ ಹೇಳ್ಬೋದು. ಯಾಕಂದರೆ ನಾವು ಎಷ್ಟೋ ವಿಡಿಯೋಗಳನ್ನ ನೋಡ್ತೀವಿ, ಆಡಿಯೋಗಳನ್ನ ಕೇಳ್ತೀವಿ, ಆದರೆ ಆ ವಿಡಿಯೋ ಆಡಿಯೋ ಹಿಂದೆ ಇರೋಂಥ ಧ್ವನಿನ ಗುರುತಿಸೋದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ತುಂಬ ಧ್ವನಿಗಳು ನಮ್ಮ ಮನಸ್ಸಿಗೆ ಹತ್ತಿರ ಆಗುತ್ತೆ. ಸೊ ಈ ಒಂದು ಧ್ವನಿ ಮೂಲಕ ಅವರು ಹೆಸರು ಮಾಡ್ಕೊಂಡಿರುವಂಥ ಸುಮಂತ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇವರು ನೋಡೋದಾದರೆ ಸಿನಿಮಾಗಳಿಗೆ ಡಬ್ಬಿಂಗ್ ವಾಯ್ಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ IPL ಆ್ಯಂಡ್ T20 ಕಮೆಂಟೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಲೈಫ್ ಜರ್ನಿ ಹೇಗಿದೆ, ಹೇಗೆ ಸ್ಟಾರ್ಟ್ ಆಯ್ತು ಅಂತ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ ಅಮ್ಮ. ಹೌ ಆರ್ ಯು? ಅಬ್ಸಲ್ಯೂಟ್ಲಿ ಫೈನ್. ನೀವು ಹೇಗಿದ್ದೀರಿ? ವೆರಿ ಗುಡ್ ಸರ್. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಸರ್ ನಾನು ನೋಡ್ತಿರೋದು. ಹೌದು, ಇಟ್ಸ್ ಬಿಂಗ್ 1 year ಐ ಹೋಪ್ ಅಲ್ಲ? ಒಂದು ವರ್ಷಕ್ಕಿಂತ ಜಾಸ್ತಿ ಆಯ್ತು ಅನ್ಸುತ್ತೆ ನಾವು ಭೇಟಿಯಾಗಿ. ಹೌದು, ಬಟ್ ನನಗೆ ಸ್ಪೆಷಲ್ ಅಂದ್ರೆ ನನಗದು ಖುಷಿ ಆಯ್ತು. ಯಾಕಂದ್ರೆ ಎಸ್, ಖಂಡಿತವಾಗ್ಲು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ನ ಇಂಟರ್ವ್ಯೂ ಮಾಡೋರು ನೀವು, ನಮ್ಮಂಥವ್ರನ್ನ ಗುರುತಿಸಿದ್ದು ನಮಗ್ ಸ್ಪೆಷಲ್. ಖಂಡಿತ ಯು ಡಿಸರ್ವ್ ದಟ್ ಸರ್, ಆಬ್ವಿಯಸ್ಲಿ. ಎಸ್, ಸೊ ಹೇಳಿ ಸರ್, ಹೇಗೆ ನಡೀತಾ ಇದೆ ಈಗ? ಫಸ್ಟ್ಲಿ ಏನು ಮಾಡ್ಕೊಂಡಿದ್ದೀರಾ ಸದ್ಯಕ್ಕೆ? ಸೋನಿ ಸ್ಪೋರ್ಟ್ಸ್ 10/4 ಕನ್ನಡ ಸ್ಪೋರ್ಟ್ಸ್ ಚಾನೆಲ್ ಏನಿದೆ ಅದು ಬಿಸಿ ಇಟ್ಟಿದೆ. ಅದಲ್ಲದೆ ಆಸ್ ಯೂಶುವಲ್ ಸ್ಟಾರ್ ಸುವರ್ಣ ವಾಹಿನಿಗೆ ಏನ್ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ನಾನು ಫ್ರೀಲಾನ್ಸ್ ಮಾಡ್ತೀನಿ, ಅದು ಮುಂದುವರಿತಾ ಇದೆ. ಸೂಪರ್. ಅದು ಬಿಟ್ಟು ಇನ್ನೊಂದಷ್ಟು ಆಲೋಚನೆಗಳು ಲೆವೆಲ್ ಅಲ್ಲೇ ಒಂದಷ್ಟು ಇದಾವೆ. ಎಸ್, ಖಂಡಿತ ಅದನ್ನೆಲ್ಲ ಮೆಲ್ಕ್ ಹಾಕೋಣ. ಅಂಡ್ ಫಸ್ಟ್ಲಿ ಸರ್, ನನಗೆ ಇವಾಗ ನಾನು ನಿಮ್ದು ಸುಮಾರು ವಿಡಿಯೋಗಳು ಕೇಳಿದ್ದೀನಿ. ಸೊ ಇವ್ರು ಈ ಧ್ವನಿಯಿಂದ ಇರೋದಾ ಅಂತ ಗೊತ್ತಿರಲಿಲ್ಲ. ಸೊ ನೋಡಿದ್ಮೇಲೆ ಗೊತ್ತಾಯ್ತು. ಸೊ ಅದೆಲ್ಲ ಬರೋಣ. ಅದಕ್ಕೂ ಮುಂಚೆ ನನಗೆ ಏನೊಂದು ಕುತೂಹಲ ಅಂದರೆ, ಸುಮಂತ್ ಭಟ್ ಯಾರು? ಸೊ ನಿಮ್ಮ ಒಂದು ಚೈಲ್ಡ್ಹುಡ್ ಜರ್ನಿ ಬಗ್ಗೆ ಹೇಳೋದಾದ್ರೆ, ಆ್ಯಂಡ್ ನಿಮ್ಮ ಒಂದು ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡೋದಾದ್ರೆ ನಮ್ಮ ಒಂದು ಸಂಚಿಕೆಯಲ್ಲಿ. ಸುಮಂತ್ ಭಟ್ ಒಬ್ಬ ಸಿಂಪಲ್ ಏನೋ ಮಿಡಲ್ ಕ್ಲಾಸ್ ಹುಡುಗ. ನೈಸ್. ತುಂಬಾ ಆಸೆಗಳು, ಅದ್ರ ಹಿಂದೆ ತುಂಬಾ ಎಫರ್ಟ್ ಹಾಕಬೇಕು ಅನ್ನುವಂಥ ಇಚ್ಛೆ ಇರೋ ಹುಡುಗ. ಆ್ಯಂಡ್ ಇದೇ ಸೌತ್ ಬ್ಯಾಂಗ್ಳೂರ್ನಲ್ಲಿ, ನಮ್ಮ ಬೆಂಗಳೂರಿನ ಸೌತ್ ಬ್ಯಾಂಗ್ಳೂರ್ ಸಿಕ್ಕಾಪಡೆ ಫೇಮಸ್, ಎಲ್ರಿಗೂ ಗೊತ್ತು. ಚಾಮರಾಜಪೇಟೆ ಸುತ್ತಮುತ್ತಲು ಹುಟ್ಟು ಬೆಳೆದಂಥ ಹುಡುಗ. ಆನಂತರ ಒಂದಷ್ಟು ವರ್ಷಗಳ ಮಟ್ಟಿಗೆ ಯಲಹಂಕ ಕಡೆ ಹೋಗ್ತೀವಿ. ಅಪ್ಪ ಅಮ್ಮನ ಸ್ವಂತ ಮನೆ ಆಸೆ ಈಡೇರಿಸ್ಕೊಳ್ಳೋದಕ್ಕೆ ಅಂತ ಯಲಹಂಕಕ್ಕೆ ಶಿಫ್ಟ್ ಆಗ್ತೀವಿ. ಆನಂತರ ಆ ಸೆಳೆತ, ಸೌತ್ ಬ್ಯಾಂಗ್ಳೂರ್ ಸೆಳೆತ ಮತ್ತೆ ಬ್ಯಾಂಗ್ಳೂರ್ ಸೌತ್ಗೆ ಕರ್ಕೊಂಡ್ಬರತ್ತೆ. ಸೊ ಒಂದ್ ಸ್ವಲ್ಪ ಮಟ್ಟಿಗೆ ಇದೆ, ಏನೋ ಸೌತ್ ಬ್ಯಾಂಗ್ಳೂರ್ನಲ್ಲೇ ಸ್ಕೂಲಿಂಗ್ ಆಗುತ್ತೆ. ಆನಂತರ ಯಲಹಂಕಗೆ ಅರ್ಧ ಸ್ಕೂಲಿಂಗ್ ಶಿಫ್ಟ್ ಆಗುತ್ತೆ. ಒಂದಷ್ಟು ಮಟ್ಟಿಗಿನ ಕಾಲೇಜ್ ಡೇಸ್ ಎಲ್ಲವೂ ಯಲಹಂಕ ಸೈಡ್ ಮುಗಿಯುತ್ತೆ. ಆನಂತರ ಅಲ್ಲಿದ್ದಾಗಲೇ ಕೆಲಸ ಕಾರ್ಯಗಳು ಶುರುವಾಗ್ತವೆ. ಆ್ಯಂಡ್ ಕೆಲಸ ಅಂತ ಬಂದಾಗ ಹೆಚ್ಚಿನ ಆಫೀಸ್ ಸೆಟಪ್ಗಳೆಲ್ಲ ಏನು ನಮ್ಮ ಸೆಂಟರ್ ಆಫ್ ಬ್ಯಾಂಗ್ಳೂರ್ ಏನಿದೆ ಅಥವಾ ಸ್ವಲ್ಪ ಆಚೆ, ಈ ಕಾರಣಗಳಿಂದ ಮತ್ತೆ ಸೌತ್ ಬ್ಯಾಂಗ್ಳೂರ್ ಬಂದ್ಬಿಟ್ರೆ ಒಂಚೂರು ಓಡಾಟ ಈಸಿ ಆಗತ್ತೇನೋ ಅಂತ ಅನ್ಸಿ ಈ ಕಡೆ ಬರ್ತೀವಿ. ಈ ನಡುವೆ ಏನು ಈ ಚಾಮರಾಜಪೇಟೆಯಿಂದ ಯಲಹಂಕ ಟು ಏನೋ ಬ್ಯಾಂಗ್ಳೂರ್ ಸೌತ್ ಏನು ಜರ್ನಿ ಇದೆ, ಇದಿಷ್ಟರಲ್ಲೇ ಒಂದು ಲೈಫ್ ಕಟ್ಕೊಂಡಿರ್ತೀನಿ ಅಷ್ಟೊತ್ತಿಗಾಗಲೇ. ಸೊ ಸುಮಂತ್ ಭಟ್ ಅಂದ್ರೆ ಇಂತಿಂಥದ್ದಕ್ಕೆ ಸೂಕ್ತ ಅಂತ ಏನ್ ಜನ ಗುರ್ತಿಸಿದ್ರು ಅಲ್ಲೆಲ್ಲ ಹೋಗಿ ಕೆಲಸ ಮಾಡಿರ್ತೀನಿ. ನಾನ್ ಎಲ್ಲೂ ಹೋಗಿ ಏನೋ ನನಗೆ ಇದು ಸೂಟ್ ಆಗತ್ತೆ ಅನ್ಸುತ್ತೆ, ನನಗೆ ಇದು ಕೊಡಿ, ಇದು ಮಾಡೋಣ, ಅದನ್ನ ಡೆಸ್ಪರೇಟ್ ಅನ್ನೋಷ್ಟ್ರ ಮಟ್ಟಿಗೆ ಮಾಡಿಲ್ಲ. ಬಟ್ ಕೆಲಸ ಕೇಳೋದು ನಾಚಿಕೆಯ ವಿಷಯ ಅಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿ ಕೇಳಿದ್ದೀನಿ. ಕೆಲವ್ರು ಕೊಟ್ಟಿದ್ದಾರೆ, ಕೆಲವ್ರು ಕೊಟ್ಟಿಲ್ಲ. ಸೊ ಏನೇನು ಸಿಕ್ಕಿದೆ ಅದಷ್ಟರಲ್ಲಿ ಇದುವರೆಗೆ ಏನೇನು ಮಾಡಿದ್ದೀನಿ ಅದು ಅದೇ ನೀವು ಹೇಳಿದಾಗೆ, ನೀವು ಒಂದಷ್ಟು ಏನು ನೋಡಿದ್ದೀರಿ, ನೀವು ಒಂದಷ್ಟು ಏನು ತಿಳ್ಕೊಂಡಿದ್ದೀರಿ, ಅದರಲ್ಲೂ ಒಂದು. ಸೂಪರ್ ಸರ್. ಆ್ಯಂಡ್ ಇನ್ನು ನಿಮ್ಮ ಒಂದು ಸ್ಟಡೀಸ್ ಬಗ್ಗೆ ಹೇಳೋದಾದ್ರೆ? ಐ ಆಮ್ ಎನ್ ಅಂಡರ್ ಗ್ರಾಜ್ಯುಯೇಟ್. ನಾನು ಗ್ರಾಜ್ಯುಯೇಟ್ ಮಾಡೋದಕ್ಕಾಗಲಿಲ್ಲ. ಬಟ್ ಎಸ್, ಆ ಸಮಯನ ನಾನು ನನ್ನ ವೃತ್ತಿಗೆ ನಾನು ಮೀಸಲಿಟ್ಟೆ. ಹಾಗಾಗಿ ಅದು ಇವತ್ತು ನನಗೆ ಕಾಪಾಡ್ತಾ ಇದೆ ಅನ್ನೋ ನನ್ನ ನಂಬಿಕೆ.
ಹೆಚ್ಚಿನ ಜನ ಇವತ್ತು ಹೇಳ್ತಿರ್ತಾರೆ ಸರ್ಟಿಫಿಕೇಟ್ಸ್ ಏನು ಕೆಲ್ಸಕ್ಕೆ ಬರಲ್ಲ ಅಂತ. ಲಕಿಲಿ ಆ ಎರಾದಲ್ಲಿದ್ದೀನಿ ನಾನು. ಹಾಗಾಗಿ ಸಂಪೂರ್ಣವಾಗಿ ನನ್ನ ಸ್ಕಿಲ್ಸ್ನ ನಂಬಿ ಬದುಕ್ತಾ ಇರುವಂಥ ವ್ಯಕ್ತಿ ನಾನು. ಸೊ ಟಿಪಿಕಲ್ ಕಲಾವಿದ. ಸೊ ಕಲಾವಿದನ ವರ್ಡ್ ತುಂಬಾ ಚೆನ್ನಾಗಿ ಬಳಸಿದ್ರಿ. ಹೇಗೆ ನಿಮ್ಮ ಒಂದು ಜರ್ನಿ ಶುರುವಾಯ್ತು? ಕಲಾವಿದನಾಗಿ ನನ್ನ ಜರ್ನಿ ಶುರು ಮಾಡಿದ್ದೆ ಒಂದು ಮಜವಾದ ವಿಷಯ. ನನಗೆ ದೇವರ ದಯೆಯಿಂದ ಒಳ್ಳೊಳ್ಳೆ ಸ್ನೇಹಿತರನ್ನ ದೇವರು ಕೊಟ್ಟಿದ್ದಾನೆ ನನಗೆ. ನಮ್ಮ ನಿರ್ದೇಶಕರಾದಂಥ ಶ್ರೀನಿ ಅವ್ರು ಏನಿದ್ದಾರೆ, ಅವರು ನಮ್ಗೆಲ್ಲರಿಗಿಂತ ಮುಂಚೆ ನಮ್ಮ ಟೀಮ್ನಲ್ಲಿ ಅವ್ರು ಫಸ್ಟು RJ ಆಗಿ ಶುರು ಮಾಡ್ತಾರೆ ಜರ್ನಿನ. 93.5 SFM ಅಂತ ಆಗಿತ್ತು, ಈಗ Red FM ಆಗಿದೆ. ಆಗ ರೇಗಿಸ್ತಿರ್ತೀವಿ, ಯಾವುದೋ ಬಾಯ್ ಬಡ್ಕೊಳ್ಳೋ ಕೆಲಸ ಸೇರ್ಕೊಂಡ್ಬಿಟ್ಟಿದಲ್ಲ ಮಗ ಅಂತ. ಆಕ್ಚುಲಿ ಹೌದು, ರೇಡಿಯೋ ಜಾಕೀಸ್ ಅಂದ್ರೆ ಮಾತಾಡ್ತಿರ್ಬೇಕು ಅಲ್ವಾ? ಹಾಗೆ ರೇಗಿಸ್ತಾ ಇರ್ತೀವಿ. ಒಂದಿನ ಅದೇ ಶ್ರೀನಿ ಒಂದಷ್ಟು ತಿಂಗಳಾದ್ಮೇಲೆ ನಿನ್ ವಾಯ್ಸ್ ಚೆನ್ನಾಗಿದೆ ಕಣ, ಯಾಕೆ ಟ್ರೈ ಮಾಡಬಾರ್ದು ಅಂತ ನನ್ನ ಕೇಳ್ತಾರೆ. ನಾನು ಅದೇ ಬಾಯ್ ಬಡ್ಕೊಳ್ಳೋ ಕೆಲಸ ಯಾವನ್ ಮಾಡ್ತಾನೆ ಅನ್ನೋ ರೇಂಜ್ಗೆ ಇರುತ್ತೆ. ಆಮೇಲೆ ಅಮ್ಮನಿಗೆ ಹೇಳ್ತೀನಿ ಬಂದು ಮನೇಲಿ, ಹೀಗೆ ಕೇಳ್ತಿದ್ರು ಶ್ರೀನಿ ಅಂತ, ಯಾರು ಗೊತ್ತು ಟ್ರೈ ಮಾಡು. ಆಗ ನಾನು ಈ ಸೇಲ್ಸ್ ಅಲ್ಲಿ ಇರ್ತೀನಿ, ಏನು ಹೆಲ್ತ್ ಇನ್ಶೂರೆನ್ಸ್ ಅಂತೆ, ಕ್ರೆಡಿಟ್ ಕಾರ್ಡ್ಸ್ ಅಂತೆ, ಸಿಕ್ಕಾಪಟ್ಟೆ ಓಡಾಟ ಇರುತ್ತೆ. ಆಮೇಲೆ ಅಲ್ಲಿಯ ಪಾಲಿಟಿಕ್ಸು ಏಳಿಗೆ ಆಗೋದು ಕಷ್ಟ ಆಗ್ತಿರತ್ತೆ, ಇದೆಲ್ಲ ನೋಡ್ತಾರೆ. ಆಮೇಲೆ ಕಾಲ್ ಸೆಂಟರ್ಸ್ ಒಂದಷ್ಟು ಮಟ್ಟಿಗೆ ವಿಚಿತ್ರವಾದ ಟೈಮಿಂಗ್ಸು, ಅದು ಆರೋಗ್ಯಕ್ಕೆ ಅಷ್ಟು ಇದಾಗಿರೋದಿಲ್ಲ, ಹೆಲ್ಪ್ಫುಲ್ ಆಗಿರೋದಿಲ್ಲ. ಹಾಗೆ ಹೇಳ್ತಾರೆ ಅಮ್ಮ, ಟ್ರೈ ಮಾಡೋದಕ್ಕೆ ಅದರಲ್ಲಿ ಏನಿದೆ ಅಂತ. ಅವ್ರು ಹಾಗೆ ಅಂದ್ರಲ್ಲ ಅನ್ನೋ ಕಾರಣಕ್ಕೆ ಶ್ರೀನಿಗೆ ಮತ್ತೆ ಫೋನ್ ಮಾಡಿ ಏನ್ ಮಾಡ್ಬೇಕು, ಟ್ರೈ ಮಾಡ್ಬೇಕು ಅಂದ್ರೆ ಅಂತೀನಿ. 1 ನಿಮಿಷ ಉಚ್ಚಾರಣೆಯಲ್ಲಿ ಏನೂ ತಪ್ಪಾಗದೆ ಅನ್ನೋ ಪಾಸಸ್ ಎಲ್ಲ ಇಲ್ಲಿದೆ, ಕಂಫರ್ಟಬಲ್ ಆಗಿರುವಂತಹ ಒಂದು ಟಾಪಿಕ್ನ ಪಿಕ್ ಮಾಡ್ಕೊಂಡು ರೆಕಾರ್ಡ್ ಮಾಡಿದ್ರೆ ಸಾಕು. ಸ್ಟುಡಿಯೋಗೆ ಬರಬೇಕು. ಆಯ್ತು. ಆಗ ವಸಂತ್ ನಗರಲ್ಲಿತ್ತು ಆಫೀಸು. ಅಲ್ಲಿ 1 ನಿಮಿಷದ್ದು ವಿಡಿಯೋ ಮಾಡಕ್ ಹೋಗಿ 2-2.5 ನಿಮಿಷದ ಮಾಡಿರ್ತೀನಿ. ಸಾಕ್ಬಿಡಪ್ಪ ಅಂತಾರೆ, ನಿಲ್ಲಿಸ್ತೀನಿ. ಅಲಾಗ ಒಂದು 3 ದಿನಕ್ಕೆ ಫೋನ್ ಬರುತ್ತೆ, ನೀವು ಸೆಲೆಕ್ಟ್ ಆಗಿದ್ದೀರಿ, ನೀವು ಟ್ರೈನ್ ಮಾಡಿ ನಾವು RJ ಮಾಡ್ತೀವಿ ಅಂತ. ಸೊ ಅಲ್ಲಿ ಅದು ಮೊದಲನೇ ಹೆಜ್ಜೆ, ಪ್ರಥಮ ಹೆಜ್ಜೆ ಕಲಾವಿದನಾಗೋದಕ್ಕೆ. ಆ್ಯಂಡ್ ಈ ಮೀಡಿಯಾ ರಂಗದಲ್ಲಿ ನನ್ನ ಕೆಲಸವನ್ನು ಶುರು ಮಾಡೋದಕ್ಕೆ ಮೊದಲ ಹೆಜ್ಜೆ ಅದೇ ಆಗಿರುತ್ತೆ. ಸೂಪರ್. ಸೊ ಅದಾದ ನಂತರ ಹೇಗೆ ನಿಮ್ಮ ಒಂದು ಜರ್ನಿ ಕಂಟಿನ್ಯೂ ಆಯಿತು? ಬಿಕಾಸ್ ಈಗ ನೀವು ಹೇಳಿದಾಗೆ ರೇಡಿಯೋ ಜಾಕಿಯಾಗಿ ನೀವು ಜಾಯ್ನ್ ಆಗ್ತೀರಾ. ಸೊ ಅಲ್ಲಿಂದ ಹೇಗೆ ನಿಮಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಒಂದು ಅಪರ್ಚುನಿಟಿ ಸಿಕ್ತು? ಸಿನಿಮಾ ಪ್ರಮೋಷನ್ಸ್ಗೆ ಅಂತ ಒಂದಷ್ಟು ವ್ಯಕ್ತಿಗಳು ಬರೋರು, ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿರ್ಬೋದು, ಸಿನಿಮಾದ EP-ಗಳಾಗಿರ್ಬೋದು, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಇವ್ರ ಸಿನಿಮಾನ ಪ್ರಮೋಟ್ ಕೂಡ ನಾವು ಮಾಡ್ತೀವಿ ರೇಡಿಯೋ ಸ್ಟೇಷನ್ಸಲ್ಲಿ. ಹಾಗೆ ಬಂದಾಗ ಅಲ್ಲೊಬ್ರು ವ್ಯಕ್ತಿ ಸುನಿಲ್ ಅಂತ ಒಬ್ರು EP ಇರ್ತಾರೆ. ಅವರು, ನಿಮ್ಮ ವಾಯ್ಸ್ ಚೆನ್ನಾಗಿದ್ದಾರೆ, ನಮ್ಮ ಹೀರೋ ಡಬ್ ಮಾಡ್ತೀರಾ ಅಂದರು. ಟ್ರೈ ಮಾಡ್ಬೋದು ಸರ್, ವೈ ನಾಟ್ ಅಂತ ಅಂದೆ. ಸರಿ, ಇಂತಿಂಥ ದಿನ ಸಿಗೋಣ, ನಂಬರ್ ಕೊಡಿ ಅಂತ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಅದಾದಮೇಲೆ ಕಾಲ್ ಮಾಡ್ತಾರೆ. ಸ್ಯಾಂಪಲ್ ಅನ್ನೋ ಹೆಸರಲ್ಲಿ ಒಂದು ಸ್ಟುಡಿಯೋಗೆ ಹೋಗ್ತೀವಿ. ತುಂಬ ತುಂಬ ವೆರಿ ವೆರಿ ವೆಲ್ ನೋನ್ ಸ್ಟುಡಿಯೋ ಅದು. ಅಲ್ಲಿ ನಮ್ಮ ರಾಜಶೇಖರ್ ಸರ್ ಅಂತ ಒಬ್ರು ಸೌಂಡ್ ಇಂಜಿನಿಯರ್, ವೆರಿ ಸೀನಿಯರ್ ಸೌಂಡ್ ಇಂಜಿನಿಯರ್ಗಳಲ್ಲಿ ಅವರು ಒಬ್ರು, ಅವರು ಇರ್ತಾರೆ. ಆ್ಯಂಡ್ ನಾನು ಈ ಸ್ಯಾಂಪಲ್ಗೆ ಅಂತ ಎಲ್ಲೆಲ್ಲೂ ಹೋದೆ, ಅಲ್ಲೆಲ್ರಿಗೂ ಲಕಿಲಿ ಸೌಂಡ್ ಇಂಜಿನಿಯರ್ಸ್ಗೆ ನನ್ನ ವಾಯ್ಸ್ ಟೆಕ್ಸ್ಚರ್ ಇಷ್ಟ ಆಗುತ್ತೆ. ಅವರೆಲ್ಲರೂ ನಂಬರ್ಸ್ನ ಇಸ್ಕೊಳ್ತಾರೆ, ಕೊಟ್ಟಿರಿ ನಂಬರು ಅಂತ. ಆಯ್ತು ಅಂತ ಕೊಟ್ಟಿರ್ತೀನಿ. ಆ್ಯಂಡ್ ಅವ್ರಿಗೆ ಗೊತ್ತಿರತ್ತೆ ಅಲ್ಲಿ ಸೈಕಲ್ ಹೊಡಿತಾ ಇದ್ದಿದ್ದು ಕೆಲಸ ಇನ್ನೂ ಗೊತ್ತಿಲ್ಲ, ಈಗಷ್ಟೇ ಬಂದಿದ್ದಾನೆ ಅನ್ನೋದು ಗೊತ್ತಿರತ್ತೆ ಅವ್ರಿಗೆ. ಸೊ ಒಂದಷ್ಟು ಪಾತ್ರಗಳು ಮಾಡಿದ್ರೆ ಇವನು ತಿದ್ಕೊಳ್ಬಹುದು ಅನ್ನೋ ನಂಬಿಕೆ ಅವ್ರಿಗೆ ಆಲ್ರೆಡಿ ಹುಟ್ಟಿರುತ್ತೆ ದೇವರ ದಯೆಯಿಂದ. ಹಾಗಾಗಿ ಸಣ್ಣ ಪುಟ್ಟ ಪ್ರಾಜೆಕ್ಟ್ಸ್ ಕೊಡ್ತಾ ಬರ್ತಾರೆ. ಅಲ್ಲಿಂದ ನನ್ನ ಜರ್ನಿ ಶುರುವಾಗುತ್ತೆ. RJing ಮಾಡ್ತಾ ಮಾಡ್ತಾ ಸಣ್ಣ ಪುಟ್ಟ ಪಾತ್ರಗಳಿಗೆ, ಫಾರ್ ಎಕ್ಸಾಂಪಲ್ ಹೀರೋಯಿನ್ಗೆ ಯಾರೋ ಗಂಡು ನೋಡಕ್ ಬಂದಿದ್ದಾರೆ ಅಂತ ಇರ್ತಾರೆ. ಅಲ್ಲಿ ಆ ಗಂಡು ನೋಡಕ್ ಬಂದಿರುವಂಥ ವ್ಯಕ್ತಿ ಡೈಲಾಗ್ಸ್ ತೀರಾ ಕಡಿಮೆ ಇರುತ್ತೆ. ಸೊ ಸಿಂಕ್ ಹೇಗೆ ಮಾಡಬೇಕು, ಕರೆಕ್ಟ್ ಟೈಮ್ಗೆ ಹೇಗೆ ಪಂಚ್ ಮಾಡಬೇಕು, ಇಮೋಷನ್ಸ್ ಹೇಗೆ ಆ ಸೀನಲ್ಲಿ ಏನು ಆಕ್ಟರ್ ಮಾಡಿದ್ದಾರೆ ಅದೇ ಥರ ನಾವು ಇಮೋಟ್ ಮಾಡಬೇಕು, ಈ ಎಲ್ಲ ಒಂದಷ್ಟು ಅಂಶಗಳೇನಿದ್ವೋ ಅದನ್ನೆಲ್ಲ ಆ ಪುಟ್ಟ ಪಾತ್ರಗಳಲ್ಲಿ ಮಾಡಿಸಿ ರೆಡಿ ಮಾಡ್ತಾರೆ ನನ್ನನ್ನು. ಆಮೇಲೆ ನಮ್ಮಲ್ಲಿ ಡಬ್ಬಿಂಗ್, ಆಕ್ಚುಲ್ ಡಬ್ಬಿಂಗ್ ಅಂತ ಏನು ಓಪನ್ ಅಪ್ ಆಗುತ್ತೆ KGF ಆದ ನಂತರ, ಅಲ್ಲಿಂದ ಬೇರೆ ಭಾಷೆಯ ಸ್ಟಾರ್ ನಟರಿಗೆ ಡಬ್ ಮಾಡಬೇಕು ಅಂತ ಬಂದಾಗ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಈ ಎಲ್ಲ ಸೌಂಡ್ ಇಂಜಿನಿಯರ್ಸ್, ಈ ಎಲ್ಲ ಸ್ಟುಡಿಯೋದವರು ನನ್ನ ಹೆಸರನ್ನ ತಗೊಳ್ತಾ ಬರ್ತಾರೆ. ನಾನು ಒಬ್ಬಂದೇ ಅಲ್ಲ, ಬೇರೆಯವ್ರದ್ದು ತಗೊಳ್ತಾರೆ. ಸೊ ಈ ವಾಯ್ಸ್ ಸ್ಯಾಂಪಲ್ ಕೊಟ್ಟಾಗ ದೇವರ ದಯೆಯಿಂದ ನನ್ನ ವಾಯ್ಸ್ ಶಾರ್ಟ್ ಲಿಸ್ಟ್ ಆಗೋದು ಅಥವಾ ನನ್ನ ವಾಯ್ಸ್ ಸೆಲೆಕ್ಟ್ ಆಗೋದು, ಆ ನಂತರ ಅಲ್ಲಿಯ ಡೈರೆಕ್ಟರ್ಸ್ ಓಕೆ ಮಾಡಬೇಕಾಗತ್ತೆ. ಬರೀ ಇಲ್ಲಿರೋರು ಮಾಡಿ ಕಳಿಸ್ಬಿಟ್ರೆ ಸಾಲದು. ಆಕ್ಚುಲ್ ಡೈರೆಕ್ಟರ್ಸ್ ಏನಿರ್ತಾರೆ, ಫಾರ್ ಎಕ್ಸಾಂಪಲ್ ದಬಂಗ್ 3ನಲ್ಲಿ ಪ್ರಭುದೇವ ಸರ್ ಡೈರೆಕ್ಟ್ರು, ಆ್ಯಂಡ್ PS 1 and 2ನಲ್ಲಿ ಮಣಿರತ್ನಂ ಸರ್ ಡೈರೆಕ್ಟ್ರು, ಆ್ಯಂಡ್ ವಿಕ್ರಮ್ ಸರ್ ಓಕೆ ಮಾಡಬೇಕು ವಾಯ್ಸ್ನ. ಅಲ್ಲೂ ಅಷ್ಟೇ ಬೇರೆ ಬೇರೆ ಪಾತ್ರಗಳಿಗೂ ತೊಗೊಂಡಿರ್ತಾರೆ.
ಪದೇ ಪದೇ ಕರೆಸೋದು ಬೇಡ ಅಂತ. ಬಟ್ ಬಹುತೇಕ ಸನ್ನಿವೇಶಗಳಲ್ಲಿ ಹೀರೋಗಳ ವಾಯ್ಸ್ಗೆನೆ ಫೈನಲೈಸ್ ಆಗ್ತಾ ಇತ್ತು ವಾಯ್ಸ್. ವೆರಿ ನೈಸ್. ಅದು ಖುಷಿಯಾದ ವಿಚಾರ. ಸೂಪರ್. ಸೊ ಹೇಗೆ ಅನ್ಸುತ್ತೆ ಸರ್, ಇವಾಗ ಇವಾಗ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಸ್ಗೆ ನೀವು ಮಾಡ್ಕೊಂಡು ಬರ್ತಿರ್ತೀರಾ, ಸೊ ನಿಮಗೆ ಅಷ್ಟೊಂದು ದೊಡ್ಡ ಆರ್ಟಿಸ್ಟ್ಗಳಿಗೆ ವಾಯ್ಸ್ ಕೊಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಈಸಿ ವರ್ಡ್ ಅಲ್ವಾ. ಸೊ ನೀವು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು, ನೀವು ತಯಾರಿ ಮಾಡ್ಕೋಬೇಕು. ಸೊ ಹೇಗಿತ್ತು ಆ ಪ್ರೋಸೆಸ್ ಎಲ್ಲಾನು? ನನಗೆ ಯಾವಾಗ್ಲೂ ಒಂದು ವಿಷಯ ತಲೆಯಲ್ಲಿ ಕೊರೆಯೋದು ಅಂದ್ರೆ, SPB ಸರ್ ಹಾಡ್ತಾರಲ್ಲ, ಅವರು ಅಂಬರೀಷ್ ಸರ್ಗೆ ಹಾಡಿದ್ರೆ ಅಂಬರೀಷ್ ಸರೇ ಹಾಡಿದಾರೇನೋ ಅನ್ನಿಸ್ಬೇಕು ಹಾಗೆ. ಅಂಡ್ ಶಂಕರ್ ನಾಗ್ ಸರ್ಗೆ ಯಾವ್ದಾದ್ರು ಹಾಡಿದ್ರೆ ಅವರೇ ಹಾಡಿದಾರೇನೋ ಅನ್ನಿಸ್ಬೇಕು. ಆಮೇಲೆ ರವಿ ಸರ್ಗೆ, ವಿಷ್ಣು ಸರ್ಗೆ ಹೇಗೆ ಮಾಡ್ತಾರೆ ಈ ಮ್ಯಾಜಿಕ್ ಅಂತ. ಈ ಕಡೆ ಯಾಕೆ ಗಮನ ನನ್ಗೆ ಹೋಯ್ತು ಅಂತಂದ್ರೆ, ನಾನು ಕಲ್ತಿರೋಂಥ ಸಿಂಗರ್ ಅಲ್ಲ, ನಾನು ಸಂಗೀತ ಕಲ್ತಿಲ್ಲ, ನಾಟ್ ಎ ಟ್ರೈನ್ಡ್ ಸಿಂಗರ್. ಬಟ್ ಹಾಡುಗಾರಿಕೆ ಇವೆಲ್ಲದರ ಪರಿಚಯ ಇದೆ, ಮ್ಯೂಸಿಕ್ ಇಷ್ಟಪಡೋನು. ಆ್ಯಂಡ್ ಜೊತೆಗೆ ಬರೆಯೋಕ್ಕೆ ಶುರು ಮಾಡ್ಬಿಡ್ತೀನಿ, ನಾನೇನೋ ಬರಿತೀನಿ, ಆ ಹಾಡಿಗೆ ಇನ್ನೊಂದು ಲಿರಿಕ್ ಏನಾದರೂ ಬರಿಬೇಕು ಅನ್ನೋದಾದ್ರೆ ಒಂಚೂರು ಸಮಯ ಕೊಟ್ಟರೆ ಬರಿತೀನಿ. ಈ ಎಲ್ಲ ಒಂದಷ್ಟು ಅಭ್ಯಾಸಗಳು ಮುಂಚೆಯಿಂದ ಇತ್ತು. ಒಂದಷ್ಟು ಕವನಗಳು ಬರೆಯೋದು, ಟೀನೇಜಲ್ಲಿ ಒಂದಷ್ಟು ಹಾರ್ಮೋನ್ಸಿಂದ ಏನೇನು ಈ ಅಟ್ರಾಕ್ಷನ್ ಎಲ್ಲ ಆಗುತ್ತೆ, ಆ ಟೈಮಲ್ಲಿ ಈ ಡೆವಲಪ್ಮೆಂಟ್ಸು ಆಗ್ತಾ ಇದ್ವು ಅನ್ಸುತ್ತೆ. ಸೊ ಈ ಕವನಗಳು ಬರೆಯೋದು ಅದು ಇದೆಲ್ಲ ಆಗ್ತಾ ಇತ್ತು. ಆ್ಯಂಡ್ ಇದು ತುಂಬ ತಲೆ ಕೆಡಿಸೋದ್ರಿ ನನಗೆ, ಹೇಗೆ ಮಾಡ್ತಾರೆ ಈ ಮ್ಯಾಜಿಕ್ನ ಅಂತ. ಬಹುಶಃ ಆ ಪ್ರಶ್ನೆಗೆ ಉತ್ತರ ಏನು ಹುಡುಕಾಡ್ತಾ ಇದ್ದೆ, ನನಗೆ ಡಬ್ಬಿಂಗ್ನಲ್ಲಿ ಅದನ್ನ ಪ್ರಾಕ್ಟಿಕಲಿ ಹುಡ್ಕೊಳ್ಳೋದಕ್ಕೆ ಸಿಕ್ತು ಅಂತ ನನ್ನ ಅನಿಸಿಕೆ. ಫ್ರೆಂಡ್ಸ್ ಇದನ್ನ ಮಿಮಿಕ್ರಿ ಮಾಡೋದು, ಈ ಎಲ್ಲ ಈ ತರಲೆ ಬುದ್ಧಿಗಳು ಏನೇನು ಇರ್ತಾವಲ್ಲ ನಿಮ್ಗೆ, ಅದು ಕಲೆಗೆ ತುಂಬಾ ಹತ್ರ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ನೀವು ನೋಟಿಸ್ ಮಾಡಿ, ತುಂಬಾ ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಎಕ್ಸ್ಟ್ರೀಮ್ಲಿ ತರಲೆಗಳೇನಿರ್ತಾರೆ ಅವ್ರನ್ನ ಜನ ಅಪ್ರಿಶಿಯೇಟ್ ಮಾಡಿರ್ತಾರೆ, ಸಾಕಷ್ಟು ಶೋಗಳಲ್ಲಿ ವಿನ್ನರ್ಸ್ ಆಗಿರ್ತಾರೆ. ತುಂಬಾ ಹತ್ರ ಇರುತ್ತೆ ಕಲೆಗದು, ಗೊತ್ತಿರೋದಿಲ್ಲ. ನಿಮಗೆ ಗೊತ್ತಿಲ್ಲ, ಎಂಟರ್ಟೈನ್ ಮಾಡ್ತಾ ಇರ್ತೀರ ಜನರನ್ನ, ನಿಮಗೆ ಗೊತ್ತಿರಲ್ಲ, ಅದು ಇಷ್ಟ ಆಗ್ತಾ ಇರುತ್ತೆ ಜನಕ್ಕೆ. ಬಹುಶಃ ಈ ಥರದ ಒಂದು ಪ್ರಯತ್ನನೇ ಎಷ್ಟೊಂದು ಜನಕ್ಕೆ ಅನ್ಸಿದ್ಯಂತೆ, ನನಗೆ ಗೊತ್ತಿಲ್ಲ, ಅನ್ಸಿದ್ಯಂತೆ. ಹಾಗಾಗಿ ಹೇಳ್ತಾರೆ ಬಂದು, ಅವರೇ ಡಬ್ ಮಾಡ್ದಾಗಿದ್ದಾರೆ, ಅವರೇ ಮಾತಾಡ್ದಾಗಿದ್ದಾರೆ ಅಂತ ಹೇಳ್ತಾರೆ. ಅದು ನನಗೆ ಐ ಥಿಂಕ್ SPB ಸರ್ ಇನ್ಸ್ಪಿರೇಷನ್. ಹೇಳ್ತಾರೆ SPB ಸರ್ ತೆಲುಗುನಲ್ಲಿ ಕಮಲ್ ಹಾಸನ್ ಸರ್ಗೆ ಡಬ್ ಮಾಡ್ತಿದ್ರು ಅಂತ. ನೀವು ತೆಲುಗು ವರ್ಷನ್ ಯಾವ್ದಾದ್ರು ಕಮಲ್ ಹಾಸನ್ ಸರ್ ಸಿನಿಮಾ ನೋಡಿದ್ರೆ ನೀವು ಬರ್ಕೊಡ್ತೀನಿ, ನೀವು ಹೇಳಲ್ಲ ಕಮಲ್ ಹಾಸನ್ ಡಬ್ ಮಾಡಿದ್ದಾರೆ ಅಂತೀರಾ ನೀವು. ಅಷ್ಟರ ಮಟ್ಟಿಗೆ ಆ ಸಣ್ಣ ಸಣ್ಣ ವಿಚಾರಗಳು ಇವೆಲ್ಲ ಜಾಸ್ತಿ ಇರುತ್ತೆ ಕಮಲ್ ಹಾಸನ್ ಸರ್ದು. ಅವುಗಳನ್ನು ಬಿಡದೆ ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಬೊಂಬಾಡಾಗಿ ಡಬ್ ಮಾಡ್ತಿದ್ರು ಅವರು. ಸೊ ಇದೆಲ್ಲ ಇಳಿತಾ ಅಂದ್ರೆ ಇಂಡಸ್ಟ್ರಿ ಒಳಗಡೆ ಬಂದ ಮೇಲೆ ಈ ಎಲ್ಲ ಉದಾಹರಣೆಗಳನ್ನ ಕೇಳ್ತಾ ಬರ್ತೀವಿ ನಾವು. ಇದು ನಮ್ಗೆ ಒಂಥರ ಗೂಸ್ ಬಂಪ್ಸ್ ಬರೋ ಹಾಗೆ ಮಾಡುತ್ತೆ. ನಾನು ಈ ಥರದೊಂದು ಟ್ರೈ ಕೊಡಬೇಕಪ್ಪ, ನಾನು ಹಿಂಗೆ ಮಾಡ್ಬೇಕು. ಸೀನಿಯರ್ಸ್ ಯಾವಾಗಲೂ ನಮ್ಮನ್ನು ಇನ್ಸ್ಪೈರ್ ಮಾಡೇ ಎಸ್ಪೆಷಲಿ ಲೆಜೆಂಡ್ಸ್. ಐ ಥಿಂಕ್ ಈ ಎಲ್ಲ ಪ್ರಾಸೆಸ್ನಲ್ಲಿ ಇಷ್ಟು ಒಳ್ಳೊಳ್ಳೆಯವರು ಸಾಗಿರೋ ಹಾದಿಯಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಾಗ ಪ್ರಾಬಬ್ಲಿ ಅದನ್ನ ಮಾಡುವಂತ ಒಂದು ಸಣ್ಣ ಪ್ರಯತ್ನ ನನ್ನ ಕಡೆಯಿಂದನೂ ಆಗಿದೆ. ಅಂಡ್ ಆಲ್ಸೋ ನೀವು ಹೇಳಿದ್ರಲ್ಲ ಇವಾಗ, ಅಂದ್ರೆ ವಾಯ್ಸ್ ಮಾಡ್ಯುಲೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಸುಮಾರು ಜನ ಸಿನಿಮಾ ನೋಡ್ಬೇಕಾರೆ ಅನ್ಕೊಳ್ಳೋದು ಮೋಸ್ಟ್ಲಿ ಅವರೇ ಡಬ್ ಮಾಡಿದ್ದಾರೆ ಅಂತ. ಬಟ್ ಬ್ಯಾಕ್ ಎಂಡ್ ಏನ್ ನಡೆಯುತ್ತೆ ಅಂತ ಎಲ್ಲರಿಗೂ ಗೊತ್ತಿರಲ್ಲ. ಅಂದ್ರೆ ಈಗಿನ ಜನರೇಷನ್ ಅವ್ರಿಗೆ ಗೊತ್ತಾಗಿರುತ್ತೆ, ಸೊ ಡಬ್ಬಿಂಗ್ ಇದೆ, ಸೊ ಡಬ್ಬಿಂಗ್ ಆರ್ಟಿಸ್ಟ್ಗಳಿದ್ದಾರೆ ಅಂತ. ಬಟ್ ಆಗಿನ ಜನರೇಷನ್ ಅಲ್ಲಿ ನೋಡೋದಾದ್ರೆ ಸುಮಾರು ಜನ ಈಗಲೂ ಆ ಜನರೇಷನ್ ಜನ ಏನಿದ್ದಾರೆ ಅವ್ರು ಅನ್ಕೊಳ್ಳೋದು ಮೋಸ್ಟ್ಲಿ ಅವರೇ ಮಾತಾಡಿದ್ದಾರೆ, ಅವರೇ ವಾಯ್ಸ್ ಡಬ್ ಕೊಟ್ಟಿದ್ದಾರೆ ಅಂತ. ಸೊ ನಿಮ್ಗೆ ಹೇಗೆ ಒಂದು ತಯಾರಿ ಮಾಡ್ಕೊಳೋದಕ್ಕಾಗತ್ತೆ? ಇವಾಗ ಒಬ್ಬ ಆರ್ಟಿಸ್ಟಿಗೆ ಮಾಡ್ಬೇಕು ಅಂದ್ರೆ ನೀವು ಅವ್ರದ್ದು ಬೇರೆ ಸಿನಿಮಾಗಳು ನೋಡ್ಬೇಕಾಗತ್ತೆ, ಅವ್ರ ವಾಯ್ಸ್ ನ ನೀವು ಕಾಪಿ ಮಾಡ್ಕೋಬೇಕಾಗತ್ತೆ, ಅವ್ರ ಅಂದ್ರೆ ಅವ್ರ ಗೆಸ್ಚರ್ ಆಗಿರ್ಬೋದು, ಅವ್ರ ಟೋನ್ ಆಗಿರ್ಬೋದು. ಸೊ ಈ ಒಂದು ಸಿದ್ಧತೆಗಳು ಹೇಗಿರತ್ತೆ? ಟು ಬಿ ವೆರಿ ಆನೆಸ್ಟ್ ವಿತ್ ಯು, ಹೆಚ್ಚಿಗೆ ಸಿದ್ಧತೆ ಅಂತ ಏನೂ ಮಾಡ್ಕೊಳ್ಳಲ್ಲ ನಾನು. ನಾನು ಸ್ಪಾಟ್ ಹೋಗ್ತೀನಿ, ಅಲ್ಲಿ ಏನ್ ಡೆಲಿವರ್ ಮಾಡ್ಬೇಕು ಅನ್ನೋದ್ರ ಕಡೆ ಹೆಚ್ಚು ಗಮನ ಕೊಡ್ತೀನಿ. ನನಗೆ ಆ ಕ್ಷಣದಲ್ಲಿ ಅವ್ರ ವಾಯ್ಸ್ ಅಲ್ಲಿ ಏನ್ ಕೇಳ್ತೀನಿ ಅಷ್ಟು ಸಾಕು. ಐ ಡೋಂಟ್ ಹ್ಯಾವ್ ಟು ಪ್ರಿಪೇರ್. ಮುಂಚಿತವಾಗಿ ಕೇಳಿಸ್ಕೊಂಡು ಹೀಗ್ ಮಾತಾಡ್ತಾರಾ, ಹೀಗಿರತ್ತಾ ಅನ್ನೋದಿಲ್ವೇ ಇಲ್ಲ. ಬಿಕಾಸ್ ನಾನು ಬೇರೆ ಭಾಷೆಗಳ ಸಿನಿಮಾ ಅಂತ ನೋಡಿರೋದಾದ್ರೆ ಹೆಚ್ಚಿಗೆ ನಾನು ಇಂಗ್ಲಿಷ್ ಅಂಡ್ ಹಿಂದಿನೇ ನೋಡಿರೋದು. ಆದ್ರೆ ಡಬ್ಬಿಂಗ್ ಅಂತ ಬಂದಾಗ ನಾನು ಹೆಚ್ಚು ತೆಲುಗು ಮತ್ತು ತಮಿಳ್ ಭಾಷೆಯ ನಟರಿಗೆ, ಸ್ಟಾರ್ ನಟರಿಗೆ ಡಬ್ ಮಾಡಿರೋದು. ಅವ್ರದ್ದು ಹೆಚ್ಚು ಸಿನಿಮಾಗಳು ನೋಡಿರ್ಲಿಲ್ಲ, ಒಂದೆರಡು ಸಿನಿಮಾಗಳು ನೋಡಿರ್ತಿದ್ದೆ. ತುಂಬಾ ಹೆಸರು ಮಾಡಿದಾಗ, ಸಿನಿಮಾ ಹಿಟ್ ಆದಾಗ ಸಹಜವಾಗಿ ಸೂಪರ್ ಹಿಟ್ ಆಗಿದೆ ಯಾವುದೋ ಅಂತ ನೋಡ್ತೀವಲ್ಲ, ಹಾಗೆ ನೋಡಿದೀನಿ ಅಷ್ಟೇ. ಬಿಟ್ರೆ ಯಾರನ್ನೂ ಅಷ್ಟು ರಿಗರಸ್ ಆಗಿ ಫಾಲೋ ಮಾಡಿ ಇವರು ಅಂತ ನೋಡಿದ್ದು ಎಕ್ಸಾಂಪಲ್ಸ್ ತೀರಾ ಕಡಿಮೆ. ಹಾಗೆ ಮಾಡಿ ಬಂದಿದ್ದು ಅಂತಂದ್ರೆ ಸಲ್ಮಾನ್ ಖಾನ್ ಸರ್ಗೆ ದಬಂಗ್ 3 ನಲ್ಲಿ. ಅಂಡ್ ಅದ್ರ ನಾನು ನಿಮ್ಗೆ ಹೇಳ್ತೀನಿ, ಅದ್ರದ್ದು ನಾನ್ ಮನೇಲಿ ಮಾಡ್ತಾ ಇದ್ದಂತ ಕಿತಾಪತಿಗಳೆಲ್ಲ ಹೇಗೆ ಅಲ್ಲಿ ನನ್ಗೆ ವರ್ಕ್ ಆಯ್ತು ಅಂತಾನು ಹೇಳ್ತೀನಿ ಆ ಪ್ರಾಜೆಕ್ಟ್. ಅಂಡ್ ಎಸ್, ಅಂತ ಹೆಚ್ಚಿನ ಪ್ರಿಪ್ರೇಷನ್ ಏನಿರೋದಿಲ್ಲ. ಆ ಏನು ಸಂದರ್ಭಕ್ಕೆ, ಆ ಒಂದು ಪರ್ಟಿಕ್ಯುಲರ್ ಸೀನ್ ಅಥವಾ ಒಂದು ಶಾರ್ಟ್ಗೆ ಅವರಲ್ಲಿ ಏನ್ ಮಾಡೋ ಪ್ರಯತ್ನ ಮಾಡಿದ್ದಾರೆ
ಅವ್ರ ಮಾಡ್ಯುಲೇಷನ್ ಎಷ್ಟರ ಮಟ್ಟಿಗಿದೆ, ಅವರ ಇಮೋಷನ್ ಯಾವ ಲೆವೆಲ್ನಲ್ಲಿದೆ, ಆ ಗ್ರಾಫ್ ಎಷ್ಟಿದೆ. ಆ್ಯಂಡ್ ಡೈರೆಕ್ಟರ್ ಸಾಹೇಬ್ರು ಇಲ್ಲಿ ಏನು ಮಾಡೋ ಟ್ರೈ ಮಾಡಿದ್ದಾರೆ, ಆರ್ಟಿಸ್ಟ್ ಅವರು ಸೇರ್ಕೊಂಡು ಏನು ಮಾಡಿದ್ದಾರೆ, ನಾನು ಇಲ್ಲಿ ಏನು ಮಾಡಿದರೆ ಉತ್ತಮ. ಡಬ್ಬಿಂಗ್ ಮಾಡುವಾಗ ತುಂಬ ಫ್ರೀಡಮ್ ಇರೋದಿಲ್ಲ. ಈಗ ನಾವೇ ಆ್ಯಕ್ಟ್ ಮಾಡಿದಾಗ ಮಾಡೋಷ್ಟು ಫ್ರೀಡಮ್ ಏನಿರುತ್ತೆ ಅಷ್ಟಿರೋದಿಲ್ಲ. ಇನ್ಫ್ಯಾಕ್ಟ್ ಕೆಲವ್ರಿಗಂತೂ ಅವ್ರಿಗೆ ಇಂಟೋನೇಷನ್ ಕೂಡ ಬೇರೆ ಭಾಷೆ ಥರನೇ ಬೇಕು ಅಂತ ಕೇಳ್ತಾರೆ. ಅದನ್ನ ನನ್ಗೆ ಹೇಳ್ತಾರೆ ಆಮೇಲೆ ಕೆಲವು ಟೆಕ್ನಿಷಿಯನ್ಸ್, ಇದು ಹಿಂದಿ ಥರನೇ ಕೇಳಿಸುತ್ತಲ್ಲಪ್ಪ, ಇದು ತಮಿಳ್ ಥರನೇ ಕೇಳಿಸುತ್ತಲ್ಲಪ್ಪ ಅಂತಾರೆ. ಬಟ್ ನನ್ನ ಕೈಯಲ್ಲಿ ಇರೋದಿಲ್ಲ. ಎಲ್ಲರೂ ವಿಕ್ರಮ್ ಸರ್ ಥರ ಆಗಲಿ ಅಥವಾ ನನಗೆ ಸೂರ್ಯ ಸರ್ ಥರ ಆಗಲಿ ಫ್ರೀಡಮ್ ಕೊಡೋದಿಲ್ಲ. ಅವರು ಒಪ್ಕೊಳ್ತಾರೆ, ಇಲ್ಲ ಸರ್ ಇದು ಪ್ರಾಪರ್ ಹಿಂಗೆ ಕನ್ನಡ ಥರನೇ ಕೇಳುತ್ತೆ, ಇದಿರಲಿ ಅಂತಂದಾಗ ಆಯಿತು ಶೋರ್ ಯು ಬಿ ದ ಬಾಸ್, ನೀವು ಮಾಡಿ, ಹಾಗೆ ಇರಲಿ ಚೆನ್ನಾಗಿರುತ್ತೆ ಅಂತ ಆ ಫ್ರೀಡಮ್ನ ಕೊಡ್ತಾರೆ. ಬಟ್ ಎಲ್ರಿಗೂ ಅಥವಾ ನನಗೆ ಎಲ್ಲರೂ ಆ ಫ್ರೀಡಮ್ ಕೊಟ್ಟಿಲ್ಲ. ಹಾಗಾಗಿ ಕೆಲವೊಂದು ಪ್ರಾಜೆಕ್ಟ್ಸಲ್ಲಿ ಅದು ಸೋತಿದೆ ಅಂತಲೇ ಹೇಳಬೇಕು. ಸೊ ಅವ್ರ ವಾಯ್ಸ್ ಕೇಳಿದಾಗ ಪಿಕ್ ಮಾಡಿರ್ತೀನಿ. ಮಿಮಿಕ್ರಿ ಮಾಡೋ ಕೆಟ್ಟ ಅಭ್ಯಾಸ ಇದೆ ನೋಡಿ, ಅದೊಂದು ಚೂರಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಇಮೋಷನ್ಸ್, ಎಸ್, ನಾನೊಬ್ಬ ನಟನೂ ಆಗಿರೋದ್ರಿಂದ ಬಹುಶಃ ಅದು ನನಗೆ ಹೆಲ್ಪ್ ಆಗುತ್ತೆ, ಅದನ್ನ ಮಾಡ್ಬೋದು. ದಬಂಗ್ 3ನಲ್ಲಿ ನಾನು ತುಂಬ ಪುಟ್ಟ ಹುಡುಗ ಆಗಿದ್ದಾಗ್ಲಿಂದ ನನಗೆ ಸಲ್ಮಾನ್ ಖಾನ್ ಸರ್ ಸಿಕ್ಕಾಪಡೆ ಇಷ್ಟ, ಅವ್ರ ಫ್ಯಾನ್ ನಾನು. ಮೇನೆ ಪ್ಯಾರ್ ಕೆ ಸಿನಿಮಾ ಮೊದಲನೇ ಸಿನಿಮಾ, ನಾನು ಅವ್ರ ಸಿನಿಮಾ ನೋಡೋದು ನೆನಪಿರೋದು ನನಗೆ ಮೇನೆ ಪ್ಯಾರ್ ಕೆ. ಸೊ ಆಗ್ಲಿಂದನೂ ಅವ್ರ ಸಿನಿಮಾಗಳನ್ನ ನೋಡಿ ನೋಡಿ ಅವ್ರ ಒಂದಷ್ಟು ಈ ಕೀಟ್ಲೆಗಳೆಲ್ಲ ಮಾಡ್ತಾರೆ ಅಂತ ಹಿಂಗೆಲ್ಲ ನಗೋದು ಎಲ್ಲೇನೋ ಮಾಡ್ತಾರೆ ಅವ್ರ ಕಿತಾಪತಿ. ಇದೆಲ್ಲ ಮನೇಲಿ ನಾವು ನಮ್ಮ ಫೇವ್ರೆಟ್ ಆಕ್ಟರ್ದೆಲ್ಲ ಏನೇನೋ ಮಾಡ್ತೀವಿ ಗೊತ್ತಾ, ಅವೆಲ್ಲ ಮನೇಲಿ ಮಾಡ್ಕೊಂಡಿದ್ದು. ದಬಂಗ್ 3ನಲ್ಲಿ ಇದೆ ನಿಜವಾಗ್ಲೂ ಆ ಥರ ಸೀನು. ಸೊ ಇದು ನೀವು ಇಲ್ಲಿ ಮನೇಲಿ ಮಾಡ್ತಿದ್ರು, ಅಲ್ಲಿ ಹೆಲ್ಪ್ ಆಯ್ತು. ಹಾ, ಅವ್ರು ಏನೇನ್ ಕಿತಾಪತಿ ಮಾಡ್ತಾರೆ, ಅವ್ರು ಏನೇನ್ ತರಲೆ ಮಾಡ್ತಾರೆ, ಈ ಹ್ಯೂಮರ್ ಇರುವಂತಹ ಸಿನಿಮಾಗಳಲ್ಲಿ ಅವ್ರು ಏನೇನ್ ಮಾಡ್ತಾರೆ, ಒಂಚೂರು ಹ್ಯೂಮರ್ ಹೆಚ್ಚಿಗೆ ಇದೆ ದಬಂಗ್ 3ನಲ್ಲಿ. ನೀವು ನೋಡಿದ್ರೆ ಆ ಹೀರೋಯಿಸಮ್ ಜೊತೆಗೆ ಆ ಹ್ಯೂಮರ್ನ ತಗೊಂಡು ಹೋಗುವಂತ ಪಾತ್ರ ಅದು. ಸೊ ಆ ಥರದ ಒಂದು ಶೇಡ್ ಇರುವಂತಹ ಪಾತ್ರ ಅದು. ಅವೆಲ್ಲ ಅಲ್ಲಿ ಕೌಂಟ್ ಆಗೋಯ್ತು ನನಗೆ. ಅವ್ರು ಯಾವುದೋ ಸಿನಿಮಾದಲ್ಲಿ ಮಾಡಿರೋದನ್ನ ನಾವು ಮನೇಲೇನೋ ತಮಾಷೆ ಮಾಡ್ಕೊಂಡಿರ್ತೀವಿ, ಅಮ್ಮನ ಹತ್ರ ಕೀಟ್ಲೆ ಮಾಡುವಾಗ ಏನೋ ಮಾಡಿರ್ತೀವಿ, ಅದೆಲ್ಲ ನಿಜವಾಗ್ಲೂ ಬಂದ್ಬಿಡಲ್ಲ ಅಂತ ಆಶ್ಚರ್ಯ ಆಗೋಯ್ತು. ಅವೆಲ್ಲ ನೀವು ಹೇಳಿದಾಗೆ ಫಾಲೋ ಮಾಡ್ತಿದ್ರೆ ಕೆಲವೊಂದು ಡೆಫಿನೆಟ್ಲಿ ಹೆಲ್ಪ್ ಆಗತ್ತೆ, ಖಂಡಿತ ಹೆಲ್ಪ್ ಆಗತ್ತೆ. ಫ್ಯಾನ್ ಆಗ್ಬಿಟ್ಟಿದ್ರಂತೂ ಇನ್ನು ಕೇಳೋದೇ ಬೇಡ. ಎಕ್ಸಾಕ್ಟ್ಲಿ. ಅಂಡ್ ಆಲ್ಸೋ ಈಗ ನೀವು ಡಬ್ ಮಾಡೋಕ್ಕೂ ಮುಂಚೆ ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲಿ ಡಬ್ ಆಗಿರುತ್ತಲ್ವಾ, ಸೊ ಅದನ್ನ ಒಂದ್ಸತಿ ಕೇಳ್ತೀರಾ ಹೇಗೆ? ಖಂಡಿತವಾಗ್ಲು ಕೇಳಿಸ್ಕೊಳ್ಳೇಬೇಕು. ನಮ್ಗೆ ಆ ಭಾಷೆ ಬರುತ್ತೋ ಇಲ್ವೋ, ಬಟ್ ಅಲ್ಲಿ ಒಂದು ಇಮೋಷನ್ ನ ಪ್ರಿಂಟ್ ಮಾಡಿರ್ತಾರೆ ಆಲ್ರೆಡಿ ಅವರು. ಆಮೇಲೆ ನಿಮಗೆ ಅವರೇ ಡಬ್ ಮಾಡಿದಾರೇನೋಪ್ಪ ಅಂತ ಅನ್ನಿಸ್ಬೇಕು ಅಂತಂದ್ರೆ ಒಂದಷ್ಟು ವಿಷಯಗಳಿದಾವೆ, ನೀವು ಅದನ್ನೆಲ್ಲ ಮಾಡ್ಲೇಬೇಕು. ಇನ್ಕ್ಲೂಡಿಂಗ್ ಅವರ ಬ್ರೆತ್ತು. ಈಗ ಮಾತಾಡ್ತಿರುವಾಗ ಏನ್ ಗೊತ್ತಾ ಅನ್ನೋಕ್ಕಿಂತ ಮಧ್ಯದಲ್ಲಿ ಅಂತ ಒಂದು ಬ್ರೆತ್ ತಗೊಂಡೆ, ಇದನ್ನ ಮಿಸ್ ಮಾಡಬಾರ್ದು. ಆಮೇಲೆ ಈಗ ಏನ್ ಗೊತ್ತಾ, ಈ ಒಂದು ರಿಯಾಕ್ಷನ್ ಬಂತಲ್ಲ, ಇದನ್ನ ಹಾಗೆ ಪ್ರಿಂಟ್ ಮಾಡಬೇಕು ಅಂಡ್ ಆ ಫ್ಲೋನಲ್ಲೇ ಮಾಡಬೇಕು. ಇದೊಂದು ಸಪ್ರೇಟ್ ಆಗಿ ಅಂತ ತಗೊಂಡು ಇದೇನ್ ಗೊತ್ತಾ ಅನ್ನೋದನ್ನ ಸಪ್ರೇಟ್ ಆಗಿ ಪಂಚ್ ಮಾಡಿದ್ರೆ ಅದು ಗೊತ್ತಾಗ್ಬಿಡತ್ತೆ. ತುಂಬಾ ಒಂಥರ ಏನೋ ಮಾಡಿದಾರೆ, ತೇಪೆ ಹಾಕಿದಾರೆ ಏನು ಗೊತ್ತಾಗ್ಬಿಡತ್ತೆ. ನೀವು ಆ ಫ್ಲೋನಲ್ಲಿ ಅವ್ರು ಹೇಗೆ ತಗೊಂಡು ಹೋಗಿದ್ದಾರೆ ಹಾಗೆ ಮಾಡ್ಬೇಕು. ಅದನ್ನು ಮಾಡಿದ್ರೇನೆ ಆ ಬ್ಯೂಟಿ ಹಾಗೆ ಉಳ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಆ ಒರಿಜಿನಲ್ ಭಾಷೆ ಏನಿರುತ್ತೆ ಅದ್ರಲ್ಲಿ ಕೇಳ್ತೀವಿ. ಹೆಚ್ಚಿನ ಸಿನಿಮಾಗಳಲ್ಲಿ ಟ್ರ್ಯಾಕ್ ಇರಲ್ಲ, ಯಾವುದೋ ಕೆಲವೊಂದು ಸಿನಿಮಾಗಳಲ್ಲಿ ಟ್ರ್ಯಾಕ್ ಮಾಡಿಸಿಟ್ಟಿರ್ತಾರೆ, ರೆಫರೆನ್ಸಿಗೆ ನಮ್ ಕನ್ನಡ ಕೇಳೋದಕ್ಕೆ ಸಿಗುತ್ತೆ. ಅಥವಾ ಬೇರೆ ಇನ್ಯಾರನ್ನೂ ಟ್ರೈ ಮಾಡಿರ್ತಾರೆ, ಆ ಆರ್ಟಿಸ್ಟ್ ವಾಯ್ಸ್ ಅಲ್ಲಿ ಇರುತ್ತೆ, ನಾವು ಅದನ್ನ ಟ್ರ್ಯಾಕ್ ತರ ಟ್ರೀಟ್ ಮಾಡ್ತೀವಿ. ಅದಾದ್ಮೇಲೆ ನಾವು ಹೋಗಿ ಆಕ್ಚುಲಿ ಪ್ರಿಂಟ್ ಮಾಡ್ತೀವಿ. ಬಟ್ ಒರಿಜಿನಲ್ ಕೇಳಲೇಬೇಕು. ನೀವು ಹೇಳ್ದಂಗೆ ಅಲ್ಲಿರೋ ಆ ಇಮೋಷನ್ನ ನೀವು ಗ್ರಾಸ್ಪ್ ಮಾಡಬೇಕು. ಆ ಗ್ರಾಫ್ ಯಾವ ಹಂತದಲ್ಲಿದೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ಕೇಳಲೇಬೇಕು. ಎಸ್. ಇನ್ನು ವಾಯ್ಸ್ ಕೊಡೋದು ಒಂದು ಪಕ್ಷ ಕೇಳಕ್ಕೆ ಇಂಪಾದ್ರೂ ಸಹ ನೀವು ಆ ಕ್ಯಾರೆಕ್ಟರ್ಗೆ ಆ ಸ್ಟ್ರೆಂತ್ ಏನು ತುಂಬ್ತೀರಾ, ಪವರ್ ಏನು ತುಂಬ್ತೀರಾ, ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೇಗೆ ನೀವು ಒಂದು ವಾಯ್ಸ್ ಮಾಡ್ಯುಲೇಷನ್ನ ಮಾಡ್ಕೊಳ್ತೀರಾ? ಸೊ ಈಗ ಒಂದು ಕಾಮಿಡಿ ಸೀನ್, ಹೀರೋದು ಒಂದು ಕಾಮಿಡಿ ಸೀನ್, ಸೊ ಇಲ್ಲಿ ಕಾಮಿಡಿ ಫ್ಲೋ ಅಲ್ಲಿ ಹೋಗಬೇಕು. ಇನ್ನು ನೆಕ್ಸ್ಟ್ ಒಂದು ಆ್ಯಕ್ಷನ್ ಬರುತ್ತೆ, ಸೊ ಅಲ್ಲಿ ಆ್ಯಕ್ಷನ್ ಡೈಲಾಗ್ ಹೇಳಬೇಕು. ಸೊ ನಿಮ್ಮನ್ನ ನೀವು ಹೇಗೆ ಆ ಒಂದು ಟೈಮಲ್ಲಿ ಡೆವಲಪ್ ಮಾಡ್ಕೊಳ್ತೀರಾ? ನೀವು ಕೇಳಿದಾಗೆ ಕಾಮಿಡಿ ಈಸಿ ಅಲ್ಲ, ಎಲ್ಲರೂ ಹೇಳ್ತಾರೆ, ನಿಮ್ಗೆ ಅದು ಗೊತ್ತು. ನಗ್ಸೋದು ತುಂಬಾ ಕಷ್ಟದ ಕೆಲಸ ಅದು. ಅದೇ ಅಳಿಸೋದು ಸ್ವಲ್ಪ ಈಸಿ. ಏನಂದ್ರೆ ಜೊತೆ ನಾವು ಹತ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಅಳ್ತಿದ್ದಾನೆ ಪಾತ್ರಧಾರಿ ಅಂತ, ಕನೆಕ್ಟ್ ಆಗ್ಬಿಡ್ತಾರೆ ಜನ ಈಸಿಯಾಗಿ. ಬಟ್ ಖುಷಿ ನಗು ಅನ್ನೋದಿದೆಯಲ್ಲ, ಅದು ಎಲ್ಲರ ಜೀವನದಲ್ಲಿ ಈಕ್ವಲ್ ಆಗಿರುವಂಥದ್ದಲ್ಲ. ಕಷ್ಟದಲ್ಲಿ ಅಂತೂ ಕಾಂಪಿಟೇಷನ್ ಕೊಡೋ ರೇಂಜ್ ಇರುತ್ತೆ. ಹಾಗಾಗಿ ನಗ್ಸೋದಿದೆಯಲ್ಲ ಅದು ತುಂಬಾ
ಕಷ್ಟದ ಕೆಲಸ. ಅದಕ್ಕೆ ಅಗೈನ್ ನನಗೆ ಡಬ್ಬಿಂಗ್ ಮಾಡುವಂಥ ವಿಷಯ ಬಂದಾಗ ಅವರಲ್ಲಿ ಏನು ಮಾಡಿದ್ದಾರೆ ಅದನ್ನ ನಾನು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನುವಂಥ ನನಗೇನು ಆ ಚಾಲೆಂಜ್ ಇರುತ್ತೆ, ಅದನ್ನ ಮಾಡಿಬಿಟ್ರೆ ನಾನು ಗೆದ್ದ ಹಾಗೆ ಅಲ್ಲಿ. ಆ್ಯಂಡ್ ಅಗೇನ್ ದಬಂಗ್ 3ನಲ್ಲಿ ಈ ಥರದೊಂದು ಒಂದಷ್ಟು ಫನ್ನಿ ಎಲಿಮೆಂಟ್ಸ್ ಇರುವಂಥ ಸೀನ್ಸ್ ಇದ್ದಾವೆ. ಇಲ್ಲೆಲ್ಲ ಏನು ಅಂದರೆ ಇವರೆಲ್ಲ ಮಾಸ್ಟರ್ಸ್, ಲೆಜೆಂಡ್ಸ್ ಇವರೆಲ್ಲ. ಇವ್ರು ಆಲ್ರೆಡಿ ಒಂದು ವಿಷನ್ ಇಟ್ಕೊಂಡು ಅದನ್ನು ಮಾಡಿದ್ದಾರೆ, ಅದನ್ನು ವಿಜುವಲ್ ಕನ್ವರ್ಟ್ ಮಾಡಿದ್ದಾರೆ. ಅಲ್ಲಿ ನಾನು ವಾಯ್ಸ್ ಮೂಲಕ ಅದನ್ನು ಮಾಡಿ ಮುಗಿಸಿದ್ರೆ ನನ್ನ ಕೆಲಸ ಮುಗಿಯುತ್ತೆ. ಬಟ್ ಇದ್ರ ಹಿಂದೆ ರೈಟರ್ಸ್ ಏನಿರ್ತಾರಲ್ಲ, ಡೈಲಾಗ್ಸ್ನ ಕನ್ನಡದಲ್ಲಿ ಮಾಡುವಂಥ ರೈಟರ್ಸ್ ಏನಿರ್ತಾರಲ್ಲ, ಅವ್ರದ್ದು ಎಫರ್ಟ್ ತುಂಬ ಇರುತ್ತೆ. ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಅವ್ರ ಊರಿಗೆ ಸಂಬಂಧಪಟ್ಟ ಹಾಗೆ ಅವ್ರದ್ದು ಯಾವುದೋ ಒಂದು ಹಳೆ ಜೋಕ್ಗೋ ಅಥವಾ ಯಾವುದೋ ಇನ್ಸಿಡೆಂಟ್ಗೋ ಕನೆಕ್ಟ್ ಆಗುವಂಥದ್ದು ಇರುತ್ತೆ. ಅದನ್ನು ನಮ್ಮ ಭಾಷೆಯಲ್ಲಿ ಕನೆಕ್ಟ್ ಮಾಡೋ ಥರ ಬರೆಯೋದಿದೆಯಲ್ಲ, ಆ ಕ್ರೆಡಿಟ್ಸ್ ಕಂಪ್ಲೀಟ್ಲಿ ಅವ್ರಿಗೆ ಹೋಗುತ್ತೆ. ನಾವು ನಿಂತು ಅಲ್ಲಿ ಡೆಲಿವರ್ ಮಾಡಿರ್ತೀವಿ ಅಷ್ಟೇ. ಬಟ್ ಆ ಕ್ರೆಡಿಟ್ಸ್ ನಾವು ರೈಟರ್ಸ್ಗೆ ಕೊಡಲೇಬೇಕು. ಅವರು ಅದ್ಭುತವಾದ ಕೆಲಸ ಮಾಡಿರ್ತಾರೆ. ಸೂಪರ್. ಸೊ ಇನ್ನು ನೋಡೋದಾದ್ರೆ ಸುಮಾರು ಎಷ್ಟು ಸಿನಿಮಾಗಳಿಗೆ ನೀವು ಡಬ್ ಮಾಡಿದ್ದೀರಾ? ಆ್ಯಂಡ್ ಓನ್ಲಿ ತಮಿಳ್ ಆ್ಯಂಡ್ ತೆಲುಗು ಮಾತ್ರ ಡಬ್ ಮಾಡಿದ್ದೀರಾ ಅಥವಾ ಕನ್ನಡ ಸಿನಿಮಾಗಳು ಯಾವ್ದಾದ್ರು ಮಾಡಿದ್ದೀರಾ? ಆಕ್ಚುಲಿ ಶುರು ಮಾಡಿದ ಕನ್ನಡ ಸಿನಿಮಾಗಳಿಂದಾನೆ. ಆ್ಯಂಡ್ ನೀವು ಸಂಖ್ಯೆ ಕೇಳಿದ್ರಿ, ನನಗೆ ಸತ್ಯವಾಗ್ಲೂ ನೆನಪಿಲ್ಲಮ್ಮ. ನಾನು ಕೌಂಟೇ ಮಾಡಿಲ್ಲ. ಆಗಿರ್ಬೋದು 100-200ಕ್ಕೂ ಹೆಚ್ಚು ಆಗಿರ್ಬೋದು. ಸಣ್ಣ ಪುಟ್ಟ ಪಾತ್ರಗಳು ಅಂತ ಏನು ಹೇಳಿದ್ದೀನಿ ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ ಬಹುಶಃ ಇನ್ನೂ ಜಾಸ್ತಿ ಆಗಬಹುದು. ಯಾಕಂದರೆ 2007-2008 ಶುರು ಮಾಡಿರೋದು ನಾನು. ಎಲ್ರಿಗೂ ಗೊತ್ತಾಗಿದ್ದು, ಹೆಸರು ಮುಂಚೂಣಿಯಲ್ಲಿ ಬಂದಿದ್ದು ನಮ್ಮಲ್ಲಿ ಡಬ್ಬಿಂಗ್ ಓಪನ್ ಅಪ್ ಏನಾಯಿತು, ಆ್ಯಕ್ಚುಲ್ ಡಬ್ಬಿಂಗಿಗೆ ಬೇರೆ ಭಾಷೆ ಸಿನಿಮಾಗಳನ್ನೂ ಡಬ್ ಮಾಡೋದಕ್ಕೆ. ಅಲ್ಲಿಂದ ಸ್ಟಾರ್ಸಿಗೆ ಡಬ್ ಮಾಡೋಕೆ ಶುರು ಮಾಡಿದ್ಮೇಲೆ ಪೀಪಲ್ ಗಾಟ್ ಟು ನೋ ದಟ್ ಐ ಆಮ್ ಆಲ್ಸೋ ಆನ್ ಆರ್ಟಿಸ್ಟ್ ಅಂತ. ಅದರ್ವೈಸ್ 2007-2008 ಸಣ್ಣ ಪುಟ್ಟ ಪಾತ್ರಗಳು ಡಬ್ ಮಾಡ್ಕೊಂಡು ಬರ್ತಾನೆ ಇದೀನಿ, ಲೆಕ್ಕನೇ ಇಲ್ಲ. ಸಣ್ಣ ಪುಟ್ಟ ಪಾತ್ರಗಳು ಅಪ್ಪು ಸರ್ದಾಗ್ಲಿ, ನಮ್ಮ ಗಣೇಶ್ ಸರ್ದಾಗ್ಲಿ, ಇವ್ರ ಸಿನಿಮಾಗಳಲ್ಲಿ ಬರುವಂಥ ಎಷ್ಟೋ ಸಣ್ಣ ಪುಟ್ಟ ಪಾತ್ರಗಳು. ಅವಾಗ 2007-2008 ರೂಲಿಂಗ್ ಅಲ್ಲ, ಅಪ್ಪು ಸರ್ ಆಗಲಿ ನಮ್ಮ ಗಣೇಶ್ ಸರ್ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಸಿನಿಮಾಗಳು. ಅವಾಗ ಅಲ್ಲೊಂದು ಪುಟ್ಟ ಪುಟ್ಟ ಪಾತ್ರಗಳು ಅದು ಇದೆಲ್ಲ ಕರೆಸಿ ಮಾಡಿ ಹೋಗ್ತಾ ಇದ್ವಿ. ವೆರಿ ನೈಸ್. ಸೊ ಜನಗಳು ನಿಮ್ಮನ್ನ ಗುರುತಿಸಿದಾರ ಹಾಗಾದ್ರೆ ಆ ಒಂದು ಚಿಕ್ಕ ಸಿನಿಮಾಗಳಲ್ಲಿ ನನ್ನ ವಾಯ್ಸ್ ಗುರುತಿಸಿಲ್ಲ, ಖಂಡಿತ ಇಲ್ಲ. ಆಮೇಲೆ ಈ 7-8ನಲ್ಲಿ ನಾನೇನು ಹೇಳಿದೆ, ಸೋಷಿಯಲ್ ಮೀಡಿಯಾ ಅಂಥ ಒಂದು ದೊಡ್ಡ ವಿಷಯನೂ ಅಲ್ಲ, ಬಹುಶಃ ಕೆಲವೊಂದೆಲ್ಲ ಇರಲೂ ಇಲ್ಲ, ಕೆಲವು ಪ್ಲಾಟ್ಫಾರ್ಮ್ಸ್ ಇರಲೂ ಇಲ್ಲ. ಹಾಗಾಗಿ ನಮ್ಮ ಥರ ಸಣ್ಣ ಪುಟ್ಟ ಆರ್ಟಿಸ್ಟ್ಗಳನ್ನ ಗುರುತಿಸಿ ಯಾವ ಪೇಪರ್ ಆರ್ಟಿಕಲ್ಲು ಬರೀತಿರ್ಲಿಲ್ಲ. ಆ್ಯಂಡ್ ಈ ಥರದ ಇಂಟರ್ವ್ಯೂ ಯಾವುದು ನಡೀತಾನೂ ಇರಲಿಲ್ಲ. ಆಮೇಲೆ ಆ ಕಾಲದಲ್ಲಿ ಈ ನಮ್ಮ ಬಗ್ಗೆನೇ ನಾವು ಹೇಳ್ಕೊಳ್ಳೋದಿದೆಯಲ್ಲ, ಅದು ಒಂದು ಕೆಟ್ಟ ಅಭ್ಯಾಸ ಆಗಿತ್ತು. ನಮ್ಮ ಬಗ್ಗೆನೇ ನಾವೆಲ್ಲೋ ಹೇಳ್ಕೊಳ್ಳೋದು, ನಾವೇ ಏನೋ ಮೆಚ್ಚುಗೆಯ ಮಾತುಗಳು ನಮ್ಮ ಬಗ್ಗೆನೇ ಹೇಳ್ಕೊಳ್ಳೋದು, ಒಂಥರ ಬಿಲ್ಡಪ್ ಕೊಡ್ತಾನೆ ನೋಡು, ಬಿಲ್ಡಪ್, ಆ ಸೆಲ್ಫ್ ಬಿಲ್ಡಪ್ ಇರಲಿಲ್ಲ, ಟ್ರೆಂಡಿಂಗ್ ಅಲ್ಲಿ ಇರಲಿಲ್ಲ. ಈಗ ಹೇಗಿದೆಯೋ ಹಾಗೆ. ಸೊ ಕೆಲಸ ಮಾಡ್ತಿದ್ವಿ, ಬರ್ತಿದ್ವಿ. ಆ್ಯಂಡ್ ನನಗೆ ಹೇಗಿತ್ತು, ಫ್ರೆಂಡ್ಸ್ ಎಲ್ಲ ರೇಗಿಸೋರು, RJ ಎಲ್ಲ ಸೇರ್ಕೊಂಡ್ಮೇಲೆ ಸೆಲೆಬ್ರಿಟಿ ನನಗೆ ನಿಜವಾಗ್ಲೂ ಅದು ಯಾವತ್ತೂ ಅನಿಸಿಲ್ಲ. ದಿಸ್ ಇಸ್ ವಾಟ್ ಐ ಡೂ ಫಾರ್ ಅ ಲಿವಿಂಗ್. ನನಗೆ ಇದರಲ್ಲಿ ಏನು ದುಡಿಮೆ ಇದೆ ಅಂತ ಜನನೇ ಗುರ್ತಿಸಿ ಕಳಿಸಿದ್ದಾರೆ, ನಾನು ದುಡಿತಾ ಇದ್ದೀನಿ. ಎಸ್, ಅದರ್ವೈಸ್ ಐ ಡೋಂಟ್ ಸಿ ಮೈ ಸೆಲ್ಫ್ ಆಸ್ ಏನೋ ಅಲ್ಲಿ ಕೆಲಸ ಮಾಡೋಣ, ಅದು ಮಾಡ್ತೀನಿ, ಇದು ಮಾಡಿ. ಜನಗಳು ಹಾಗೆ ಮಾತಾಡ್ದಂಗೆ ನನಗೆ ನಗು ಬರುತ್ತೆ. ಸೊ ಹೆಚ್ಚಿಗೆ ಗುರ್ತಿಸಿಲ್ಲ ಜನ. ಆ್ಯಂಡ್ ಹೇಳೋದಾದ್ರೆ ಇನ್ನು RJ ಆಗಿ ವರ್ಕ್ ಮಾಡ್ತಿರ್ತೀರಲ್ವ, ಯಾವ ಒಂದು ಕಾರ್ಯಕ್ರಮಕ್ಕೆ ನೀವು ಆಗ ವರ್ಕ್ ಮಾಡ್ತಿದ್ದೀರಾ ಆ್ಯಂಡ್ ಕೇಳಿಸ್ಕೊಳ್ಳೋ ಒಂದು ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿರ್ತಿತ್ತು? ಈಗ ನೋಡಿದ್ರೇ ರೆಸ್ಪಾನ್ಸ್ ಮಾಡೋದು ಕಡಿಮೆ ಆಗಿಬಿಟ್ಟಿದೆ. ಸೊ ಆಗ ಬರೀ ಕೇಳಿಸ್ಕೊಳ್ಳೋವಂಥದ್ದು RJ ವರ್ಕ್ ಅಂದ್ರೆ, ಸೊ ಅದರಲ್ಲಿ ರೆಸ್ಪಾನ್ಸ್ ಹೇಗಿರ್ತಿತ್ತು? ನನ್ನ ವೆರಿ ಫಸ್ಟ್ ಶೋ ಕೋ ಜಾಕ್ ಒಬ್ಬರಿದ್ರು ಅವಾಗ, ಮಮತಾ ಅಂತ. ಅವ್ರ ರೇಡಿಯೋ ನೇಮ್ನ ಚೇಂಜ್ ಮಾಡ್ಕೊಂಡ್ರು, ಮಾಯಾ ಅಂತ. ಇನ್ನೊಂದು ರೇಡಿಯೋ ಸ್ಟೇಷನ್ಗೆ ಹೋದ್ರು ಅವರು. ಶಿ ಇಸ್ ನೋ ಮೋರ್ ಅನ್ಫಾರ್ಚುನೇಟ್ಲಿ. ಅವರೊಟ್ಟಿಗೆ ಅವರು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದ್ದಂಥ RJ ಅವರು. ವೆರಿ ಮಾರ್ನಿಂಗ್ ಶುರುವಾಗೋದು, ಅಂದರೆ ಒಂದು 8 ಗಂಟೆ ಹೆಂಗೇನೋ ಶೋ ಶುರುವಾಗೋದು ನಮ್ಮದು. ನಗ್ನಗ್ತಾನೆ ಇರೋರು ಯಾವಾಗ್ಲೂ, ಅವ್ರ ಮುಖ ಈಗಲೂ ಹಾಗೆ ಕಣ್ಣು ಮುಂದೆ ಇದೆ, ನಗ್ನಗ್ತಾನೆ ಇರೋರು. ಅವ್ರ ಶೋ ಕೂಡ ಹಾಗೆ ನಡ್ಸ್ಕೊಡೋರು. ಅವ್ರ ಜೊತೆಗೆ ನನಗೆ ಮೊದಲನೇ ಕೆಲಸ RJ ಮಾಡೋ ಕೆಲಸ ಸಿಕ್ತು. ತುಂಬ ಖುಷಿ ಇದೆ, ಸಾಕಷ್ಟು ಕಲಿತೆ ಅವರಿಂದ. ಹಾಗೆ ನನ್ನ ಕೆಲಸ ಇಷ್ಟಾಗಿ ಮಧ್ಯಾಹ್ನದೊಂದು ಶೋ ಕೂಡ ಕೊಟ್ಟರು. ಆಮೇಲೆ ಹೋಗ್ತಾ ಹೋಗ್ತಾ ಸಂಜೆದೊಂದು ಶೋ ಅಂತ. ಹೇಗಿರೋದು ಅಂತಂದ್ರೆ, ಈ ಮಧ್ಯಾಹ್ನ ಶೋನಲ್ಲಿ ಹೆಚ್ಚಿಗೆ ಸಿಕ್ಕಾಕೊಳ್ತಿರ್ಲಿಲ್ಲ, ಬಟ್ ಸಂಜೆ ಶೋ, ಬೆಳಿಗ್ಗೆ ಶೋನಲ್ಲಿ ಸುಮಾರು ಜನ ಹುಡ್ಕೊಂಡ್ಬಂದ್ಬಿಡೋರು ಆಫೀಸ್ಗೆ. ಒಂದ್ಸಲ ನೋಡ್ಬೇಕು ಅವ್ರನ್ನ ಅಂತ. ವಾಯ್ಸ್ನ ಇಷ್ಟಪಟ್ಟು ಒಂದ್ಸಲ ನೋಡ್ಬೇಕು ಅವ್ರನ್ನ ಅಂತ. ಇದೆಲ್ಲ ಅವಾಗ ಒಂಥರ ಥ್ರಿಲ್ಲಿಂಗ್ ಮೂಮೆಂಟ್ಸು ನಮಗೆ. ಗುರು, ನಮ್ಮನ್ನು ನೋಡಕ್ಕೆ ಯಾರೋ ಬರ್ತಾ ಇದಾರೆ. ಬಿಕಾಸ್ ನೀವು ಇಲ್ಲಿ ಸ್ಟುಡಿಯೋ ಒಳಗಡೆ ಕೂತ್ಕೊಂಡು ಮಾತಾಡ್ತಿದ್ದಾಗ ಹೊರಗಡೆ ಎಷ್ಟು ಸಾವಿರ ಲಕ್ಷ ಜನಕ್ಕೆ ರೀಚ್ ಆಗ್ತಿದೆ ಅನ್ನೋ ಐಡಿಯಾನೇ ಇರೋದಿಲ್ಲ ನಿಮಗೆ. ಆ್ಯಂಡ್ RJ ಮಾಡುವಾಗಂತೂ ಸ್ಟುಡಿಯೋ ಒಳಗಡೆ ಮೋಸ್ಟ್ಲಿ RJ ಒಬ್ಬರೇ ಕೂತಿರ್ತಾರೆ.
ಒಂದು 4 ಗೋಡೆ ಮಧ್ಯೆ ಅದೊಂದು ಪ್ರಪಂಚ ಕ್ರಿಯೇಟ್ ಆಗೋಗಿರುತ್ತೆ. ನಾವು ಮಾತಾಡ್ತಾ ಇರ್ತೀವಿ, ನಾವು ಎಂಜಾಯ್ ಮಾಡ್ತಾ ಇರ್ತೀವಿ, ಅವ್ರಿಗೂ ಎಂಟರ್ಟೈನ್ ಮಾಡಬೇಕು ಅಂತ. ಬಟ್ ಅಲ್ಲಿ ಎಷ್ಟು ಜನರನ್ನು ರೀಚ್ ಆಗ್ತಾ ಇದೆ ನನಗೆ ಗೊತ್ತೇ ಇರಲ್ಲ. ಹೀಗೆ ನೋಡಬೇಕು, ಅವ್ರು ಯಾರು ಒಂಚೂರು ಮೀಟ್ ಮಾಡಬೇಕು ಅಂತ ಹುಡ್ಕೊಂಡು ಬಂದಿದ್ದಾರೆ ಅಂತ ಫ್ರಂಟ್ ಆಫೀಸಲ್ಲಿ ಹೇಳ್ತಾರೆ ಗೊತ್ತಾ, ಡಗ್ ಅನ್ಬಿಡುತ್ತೆ, ಎದೆ ಬಡಿತ ಹಂಗೆ ಇನ್ಕ್ರೀಸ್ ಆಗ್ಬಿಡೋದ್ರಿ. ಅಂದರೆ ಆ ಎಕ್ಸೈಟ್ಮೆಂಟ್ಗೂ ಆ ಭಯನೋ ಗೊತ್ತಿಲ್ಲ, ಏನೋ ಮಾಡ್ಬಿಟ್ಟಿದ್ದೀವಿ ನಾವು ಅಂತ ಅನ್ಸೋದು. ಆಮೇಲೆ ಅಭ್ಯಾಸ ಆಗ್ತಾ ಜನ ಇಷ್ಟಪಡ್ತಿದ್ದಾರೆ, ಜನಕ್ಕೆ ಇಷ್ಟ ಆಗ್ತಾ ಇದ್ದೀವಿ, ಈ ಅಂಶಗಳು ತಲೆಗೆ ಬರ್ತಾ ಕೆಲಸ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಜವಾಬ್ದಾರಿ ಹೆಚ್ಚಾಗ್ತಾ ಹೋಯ್ತು. ಸೊ 1-2-3 ರೇಡಿಯೋ ಸ್ಟೇಷನ್ಸ್ ಅಲ್ಲಿ ಕೆಲಸ ಮಾಡಿದೆ. ಅಲ್ಲೆಲ್ಲ ಕಡೆನೂ ಅಷ್ಟೇ ಜನ ಚೆನ್ನಾಗಿ ಸ್ಪಂದಿಸಿದ್ರು, ಒಳ್ಳೆಯ ಹೆಸರನ್ನ ನನಗೆ ತಂದುಕೊಳ್ಳೋದಕ್ಕೆ ಅವರೆಲ್ಲ ಕಾರಣ. ಓಕೆ, ಸೂಪರ್. ಸೊ ಈ ಮೊಮೆಂಟಲ್ಲಿ ನನಗೆ ಏನು ಅನಿಸ್ತಿದೆ ಅಂದರೆ, ನೀವು ಹೇಳಿದ್ರಲ್ವ ಎಷ್ಟೋ ಜನ ನಿಮ್ಮ ಒಂದು ಧ್ವನಿ ಕೇಳಿರ್ತಾರೆ, ಸೊ ಅದರಿಂದ ಒಂದು ಫ್ಯಾನ್ಸ್ ಬೇಸ್ ಕ್ರಿಯೇಟ್ ಆಗಿರುತ್ತೆ ಅಂತ. ಸೊ ನಮ್ಮ ಒಂದು ಎಪಿಸೋಡ್ ಮೂಲಕ ಆಗ ಆಡಿಯನ್ಸ್ನ ರೀಚ್ ಆಗುವಂಥ ಒಂದು ಚಿಕ್ಕ ಟಾಸ್ಕ್ ನಿಮಗೆ. ಸೊ ಆ ಶೈಲಿಯಲ್ಲಿ ನೀವು ಹೇಗೆ ಇಂಟ್ರಡಕ್ಷನ್ ತಗೊಳ್ತಿದ್ರಿ, ಹೇಗೆ ಜನಕ್ಕೆ ಕನೆಕ್ಟ್ ಆಗ್ತಿದ್ರಿ ಅಂತ. ಸೊ ನಮ್ಮ ಒಂದು ಎಪಿಸೋಡ್ ಮೂಲಕ ಅವ್ರಿಗೊಂದು ಇಂಟ್ರಡಕ್ಷನ್ ಕೊಡ್ತೀರಾ? ಸೊ ಮೇ ಬಿ ಇವತ್ತು ಆ ವಾಯ್ಸ್ ಕೇಳೋರು, ಆ ಒಂದು ಇಂಟ್ರಡಕ್ಷನ್ ಕೇಳೋರು, ಹಾಗಾದ್ರೆ ಇವ್ರದ್ದೇನೋ ರೇಡಿಯೋನ ಕೇಳ್ತಾ ಇದ್ದಿದ್ದು ಆಗ ಅಂತ ಒಂದು ಮೈಂಡ್ ಬರ್ಬೋದೇನೋ, ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸುಮಂತ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಸೂಪರ್ ಸಿಂಗರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಹಾಡೋದಕ್ಕೆಲ್ಲ ಗಂಟು ರೆಡಿ ಮಾಡ್ಕೊಂಡು ರೆಡಿ ಇದ್ದೀರಾ ತಾನೆ? ನಾನಂತೂ ಪಕ್ಕ ಕಾಯ್ತಾ ಇದ್ದೀನಪ್ಪ. ಕಾಲ್ ಮಾಡೋದಕ್ಕೆ ಯಾವ ನಂಬರ್ ಮಾಡಬೇಕು ಅಂತ ಗೊತ್ತಲ್ಲ, ಅದಕ್ಕಿಂತ ಮುಂಚೆ ಒಂದು ಹಾಡು ಪ್ಲೇ ಮಾಡ್ಬಿಡ್ತೀನಿ, ಹಾಡು ಕೇಳ್ಕೊಂಡು ಬಂದ್ಬಿಡಿ. ಇಟ್ ಯೂಸ್ ಟು ಬಿ ಸಮಥಿಂಗ್ ಲೈಕ್ ದಿಸ್, ನಾಟ್ ಎಕ್ಸಾಕ್ಟ್ಲಿ ದ ಸೇಮ್, ಬಟ್ ಯಾ, ಈ ಥರದ ಎನರ್ಜಿ ಜನನ್ನ ಪ್ರೆಪ್ ಮಾಡ್ತಾ. ಶೋನಲ್ಲಿ ಇದೇನು ಅಂದ್ರೆ ಬೇಸಿಕ್ಲಿ ಕಾಲರ್ಸ್ನ ತಗೊಂಡು ಹಾಡ್ಸೋದು, ಅವ್ರ ಕೈಲಿ ಹಾಡ್ಸೋದು, ಈ ಥರದೊಂದು ಶೋ ಇತ್ತು. ಇದೇನಾದ್ರೂ ಯಾರಿಗಾದ್ರೂ ನೆನಪಿದ್ರೆ. ಸೊ ನೀವು ಸುಮಾರು ಆಡಿಯನ್ಸ್ ಜೊತೆ ಮಾತಾಡಿರ್ತೀರಾ, ಸೊ ಅವರ ಒಂದು ಫೀಲ್ಡ್ ನೀವು ಅರ್ಥ ಮಾಡ್ಕೊಂಡಿರ್ತೀರಾ. ಇವತ್ತಿಗೂ ಯಾರಾದ್ರೂ ಮರೆಯಕ್ಕಾಗದಿರೋಂಥ ಒಂದು ಆಡಿಯನ್ಸ್ ಏನಾದ್ರು ನಿಮ್ಮ ಮೈಂಡ್ ಅಲ್ಲಿ ಇದಾರಾ? ಮೈಂಡಲ್ಲಿ ಅಷ್ಟೇ ಅಲ್ಲ, ಒಬ್ರು ಟಚ್ ಅಲ್ಲೂ ಇದ್ದಾರೆ. ಆಲ್ಮೋಸ್ಟ್ ನಮ್ಮ ತಾಯಿಯ ಏಜ್ ಇರ್ಬೋದು, ಅಥವಾ ಅವರು ನಿಜವಾಗ್ಲೂ ನಮ್ಗೆ ಸಂಬಂಧಿಕರಾಗಿದ್ರೆ ನನ್ನ ಚಿಕ್ಕಮ್ಮ ಅಂತಂತಿರ್ಬೋದಿತ್ತನೋ, ಅಷ್ಟು ಆ ಏಜ್ನವರು. ಎಷ್ಟು ಪ್ರೀತಿ ಅಂದ್ರೆ, ಅವ್ರಿಗೆ ಎಷ್ಟು ಆಸೆ ಪಡೋರು ಅಂದ್ರೆ ಮಗ ಅಂತಾನೆ ಮಾತಾಡ್ಸೋರು. ಅವರು ಕಾಲರ್ ಆಗಿ ಮಾಡಿದಾಗ್ಲೂ, ಕಾಲ್ ಮಾಡಿದಾಗ ಹಾಗೆ ಮಕ್ಕಳ ಹಾಗೇನೆ. ಆಮೇಲೆ ಅವ್ರ ಮನೆಗೆ ಒಮ್ಮೆ ಕರೆದು ನಮ್ಗೆ ದೋಸೆ ಎಲ್ಲ ಮಾಡ್ಬೇಕು, ತಿಂಡಿ ತಿನ್ನು ಅಂತ ಪ್ರೀತಿ ಕೊಡ್ತಾರೆ. ನೀವು ನಂಬೋಕಾಗಲ್ಲ ರೀ, ಅಷ್ಟು ಪ್ರೀತಿ ಕೊಡ್ತಾರೆ. ಸತ್ಯವಾಗ್ಲೂ ಕಲಾವಿದರಾಗಿ ಹುಟ್ಟೋದಿದೆಯಲ್ಲ, ಆ ಜನ್ಮ ಇದೆಯಲ್ಲ, ಅಣ್ಣವ್ರು ಹೇಳ್ತಾರಲ್ಲ ಹಂಗೆ, ಅದಕ್ಕೆ ಹೇಳಿರೋದು ಇನ್ನೊಂದು ಜನ್ಮ ಅಂತಿದ್ರೆ ಇಲ್ಲೇ ಬಂದು ಹುಟ್ತೀನಿ ಅಂತ. ಇನ್ಫ್ಯಾಕ್ಟ್ ಬೇರೆ ಭಾಷೆಯವರಾದ್ರೂ ಕೂಡ SPB ಸರ್ ಹೇಳ್ತಾರೆ, ನನ್ನನ್ನು ಇಲ್ಲಿ ನನಗೆ ಖುಷಿ ಕೊಟ್ಟಷ್ಟು ನನ್ನ ತವರು ನನಗೆ ಸಿಗ್ಲಿಲ್ಲ ಅಂತ. ಸ್ಪೆಷಲಿ ನೀವು ಕರ್ನಾಟಕದಲ್ಲಿ ಕಲಾವಿದರಾಗಿ ಹುಡ್ತೀರಾ ಅಂತಂದ್ರೆ ನಿಮ್ಗೆ ಎಷ್ಟೋ ಜನ್ಮದ ಪುಣ್ಯ ಇರ್ಬೇಕು. ನಿಮಗೆ ಸಿಗೋ ಪ್ರೀತಿ ಇದೆಯಲ್ಲ, ಇಲ್ಲಿ ಸಿಗೋ ಪ್ರೀತಿ ಇದೆಯಲ್ಲ, ಚಾನ್ಸೇ ಇಲ್ಲ, ಬೇರೆ ಏನೆಲ್ಲೂ ಸಿಗಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಈ ಒಂದು ಕಾರ್ಯಕ್ರಮ ನೋಡ್ತಿದ್ರೆ ನಿಮ್ಮನ್ನ ತುಂಬಾ ಅಚ್ಚುಮೆಚ್ಚಾಗಿ ಪ್ರೀತಿಸೋ ಮೇಡಮ್, ನಂಗೆ ಗೊತ್ತಿಲ್ಲ ಅವ್ರ ಹೆಸರು ಏನು ಅಂತ ಸಹ, ಸೊ ಅವ್ರ ಹೆಸರು ಏನಾದ್ರು ಹೇಳ್ಬೋದಾ ನಮ್ಮ ಒಂದು ಶೋ ಅಲ್ಲಿ? ಬೇಡ ಅನ್ಸುತ್ತೆ ಅವ್ರ ಹೆಸರು, ಬೇಡ. ಮೇ ಬಿ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನನ್ನ ಅಮ್ಮನ ಹೆಸರೇ ಅವ್ರ ಹೆಸರು. ಸೊ ಮೇ ಬಿ ಅಲ್ಲಿಂದ ನಿಮ್ಗೆ ಬಾಂಡಿಂಗ್ ಕ್ರಿಯೇಟ್ ಆಯ್ತು ಏನೋ. ಎಕ್ಸಾಕ್ಟ್ಲಿ. ಆಮೇಲೆ ಅದೇ ಅಷ್ಟು ಪ್ರೀತಿ ಕೊಟ್ಟು ಮಾತಾಡ್ಸೋರಲ್ಲ ಅವರು ನಮ್ಗೆ. ಅವರು ಯಾವುದೋ ಒಂದು ಟ್ರಾಜಿಡಿಯ ವಿಕ್ಟಿಮ್ ಕೂಡ ಅವರು, ಅದಿನ್ನೊಂದು ಕನೆಕ್ಟಿಂಗ್ ಪಾಯಿಂಟ್ ಆಯ್ತು. ಇಷ್ಟೆಲ್ಲ ನೋವು ತಿನ್ಬಿಟ್ಟಿದಾರಲ್ಲ ಲೈಫಲ್ಲಿ ಅಂತ, ಅದೊಂದು ವಿಷಯ ಇತ್ತು ತಲೆಯಲ್ಲಿ. ಅಂಡ್ ಅಷ್ಟು ಪ್ರೀತಿ ಅಂದ್ರೆ ನೀವು ತಾಯಿಂದ ಮಾತ್ರ ಸಿಗೋದಕ್ಕೆ ಸಾಧ್ಯ. ಇನ್ನೊಬ್ರು ಆ ಥರದ ಪ್ರೀತಿ ತೋರಿಸ್ತಾರೋ ಆಶ್ಚರ್ಯ ಆಗತ್ತೆ ನಮ್ಗೆ. ಅಂದ್ರೆ ನಾವೆಲ್ಲೋ ಕೆಲಸ ಮಾಡೋದಕ್ಕೆ ಹೋಗ್ತೀವಿ, ಬರೀ ನಮ್ ಧ್ವನಿ ನಾವ್ ಯಾರೋ ಒಂದು ಗೊತ್ತಿರಲ್ಲ, ನಮ್ ಬ್ಯಾಕ್ ಗ್ರೌಂಡ್ ನ ಗಂಧ ಗಾಳಿ ಗೊತ್ತಿರಲ್ಲ, ಬರೀ ಒಂದು 1 hour ಶೋನಲ್ಲಿ ನಮ್ಮನ್ನ ಅಷ್ಟು ಮಟ್ಟಿಗೆ ಹಚ್ಕೊಳ್ತಾರೆ ಅಂತಂದ್ರೆ ಇಟ್ಸ್ ಅ ಮಿರಕಲ್. ನನ್ನ ಲೆಕ್ಕದಲ್ಲಂತೂ ಸುಮ್ನೆ ಈಗ ನಾನು ನೀವು ಅಥವಾ ಬೇರೆ ಇನ್ಯಾರು ಕುತ್ಕೊಂಡು 1 hour ಮಾತಾಡಿ ಮುಖ ನೋಡದೆ ಮಾತಾಡ್ಬಿಟ್ಟು ನೆಕ್ಸ್ಟ್ ಮಾತಾಡ್ತೀವೋ ಇಲ್ಲೋ ಗೊತ್ತಿರಲ್ಲ ಅಲ್ವಾ. ಸೊ ಈ ಥರದ್ದು ಪ್ರಪಂಚದಲ್ಲಿ ಈ ರೇಂಜ್ಗೆ ಹಚ್ಕೊಳ್ಳೋರು, ನಿಮ್ನ ಒಂದು ಮಗು ತರ ಟ್ರೀಟ್ ಮಾಡೋರು ಸಿಗ್ತಾರೆ ಅಂತಂದ್ರೆ ಅದು ನಿಮ್ ಭಾಗ್ಯನೇ ಅಲ್ವಾ. Yes, very nice. So you are blessed in that way. Thank you. Yes. So ಇನ್ನು ಸಿನಿಮಾ ಡಬ್ಬಿಂಗ್ಸ್ಗೆ ಬರೋಣ. ಸೊ ಇದರಲ್ಲಿ ನೋಡೋದಾದ್ರೆ ನೀವು ವಿಕ್ರಮ್ ಅವರಿಗೆ ಡಬ್ ಮಾಡಿದ್ದೀರಾ, ಸೂರ್ಯ ಅವರಿಗೆ. ಸೊ ಈ ಒಂದು ಚಿತ್ರ ಬಗ್ಗೆ ಮಾತಾಡೋಣ ಅಂತ. ಸೊ ದಬಾಂಗ್ 3 ಫಸ್ಟ್ಲಿ ಸಲ್ಮಾನ್ ಖಾನ್ ಇಂದ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೆ, ಹೇಗೆ ಈ ಒಂದು ಆಪರ್ಚುನಿಟಿ ಬಂತು? ನನಗೆ ಒಂದು ಕಾಲ್ ಬರುತ್ತೆ ಯೂಶಲಿ ಈ ಹೊಸ ಪ್ರಾಜೆಕ್ಟ್ಸ್ಗೆಲ್ಲ ಬಂದಾಗ, ಒಂದು ರ್ಯಾಂಡಮ್ ಕಾಲ್ ಬರುತ್ತೆ ನಿಮಗೆ. ಅದೇ ನಂಬರ್ನ ಶೇರ್ ಮಾಡಿರ್ತಾರೆ ಸೌಂಡ್ ಇಂಜಿನಿಯರ್ ಅಥವಾ ಹಿಂದಿನ ಪ್ರಾಜೆಕ್ಟ್ ಅಲ್ಲಿ ಯಾರಾದ್ರೂ ಮಾಡಿರೋರು, ಅಥವಾ ಈಗ ನೀವು ಕೇಳ್ತೀರಿ ನಿಮ್ದು ಯಾವ್ದೋ ಒಂದು ಸಿನಿಮಾ ನೀವು ಡೈರೆಕ್ಟ್ ಮಾಡಿರ್ತೀರಿ, ಈ ಪಾತ್ರವನ್ನು ಹುಡುಕ್ತಾ ಇದ್ದೀನಿ ಕಣ, ಯಾರು ಆರ್ಟಿಸ್ಟ್ ಇದ್ರೆ ಹೇಳು ಅಂತ ಯಾರನ್ನೋ ಕೇಳಿರ್ತೀರಿ, ಅವ್ರು ನಂಬರ್ ಶೇರ್ ಮಾಡಿರ್ತಾರೆ. ಹಾಗೆ ಒಂದು ಕಾಲ್ ಬರುತ್ತೆ,
ನನ್ನ ಫಸ್ಟ್ ಸಿನಿಮಾಗೂ ಅಷ್ಟು ಕಡಿಮೆ ಚಾರ್ಜ್ ಮಾಡಿರಲ್ಲ, ಅಷ್ಟು ಕಡಿಮೆ ಮಾಡ್ತೀನಿ ನಾನು, ಓನ್ಲಿ ಬಿಕಾಸ್ ಆಫ್ ಸಲ್ಮಾನ್ ಸರ್ ಅನ್ನೋ ಕಾರಣಕ್ಕೆ. ಆ್ಯಂಡ್ ನನಗೆ ಇನ್ನೊಂದು ಅದರಲ್ಲಿ ಖುಷಿಯಾದ ವಿಚಾರ ಏನು ಅಂತಂದರೆ, ವಿಲನ್ ಯಾರು? ನಮ್ಮ ಸುದೀಪ್ ಸರು. ಸೊ ನೀವು ಯಾರು ವಾಯ್ಸ್ ಚಾಲೆಂಜ್ ಮಾಡ್ತಾ ಇದ್ದೀರಿ, ಹೀರೋ ವಿಲನ್ ಎದುರು ಬದ್ರು ನಿಂತಾಗ ಸುದೀಪ್ ಸರ್ ವಾಯ್ಸಿಗೆ ಟಕ್ಕರ್ ಕೊಡಬೇಕು. ಇದು ಎಂಥ ಚಾಲೆಂಜ್ ಇದು. ಸುದೀಪ್ ಸರ್ ವಾಯ್ಸ್ನ ನೀವು ನಿದ್ಗಣ್ಣಲ್ಲಿ ಅಂದ್ರೂ ಗುರ್ತಿಸ್ಬಿಡ್ತೀರಿ, ಹಂಗಿದೆ. ಅಷ್ಟು ಫೇಮಸ್ ಅವ್ರ ವಾಯ್ಸ್, ಅಷ್ಟು ಗಳಿಸಿದೆ, ಅಷ್ಟು ಒಳ್ಳೆ ವಾಯ್ಸ್ ಅವ್ರದ್ದು. ಆ್ಯಂಡ್ ಹೀರೋ ಆಗಿ ನಿಂತ್ಕೊಂಡು ಅವ್ರ ಎದುರಿಗೆ ನೀವು ಅದನ್ನು ಮಾಡಬೇಕು. ಸ್ಯಾಂಪಲ್ ಬರಬೇಕು. JP ನಗರದ ಒಂದು ಸ್ಟುಡಿಯೋದಲ್ಲಿ ಹೋದೆ. ಹೋದರೆ ಅನು ಭಂಡಾರಿ ಅವ್ರು ಕೂತಿದ್ದಾರೆ. ನಾನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಪ್ರಾಬಬ್ಲಿ ಅವ್ರ ದಿನಂದೇ ಯಾವುದೋ ಪ್ರಾಜೆಕ್ಟ್ಗೆ ಬಂದೆ. ಸ್ಟುಡಿಯೋಗಳಲ್ಲಿ ಹಾಗಾಗ್ತವೆ, ನಾವು ಹೋದಾಗ ಹಿಂದೆ ಏನು ನಡೀತಾ ಇತ್ತು ಅವರು ಮುಗಿಸ್ಕೊಂಡು ಹೊರಡೋದೇನೋ ಅಂತ. ಒಳಗೆ ಹೋದೆ, ಡಬ್ಬಿಂಗ್ ಬೂತ್ ಒಳಗಡೆ ಹೋದೆ, ಎಲ್ಲ ಆಯಿತು. ಅನು ಭಂಡಾರಿ ಸರೇ ಮಾತಾಡ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ. ಓಕೆ, ನನಗೆ ನಾ ಹೇಳೋದಲ್ಲ, ಸಲ್ಮಾನ್ ಸರ್ ಫ್ಯಾನ್ ಆಗಿರೋದ್ರಿಂದ, ಆ್ಯಂಡ್ ಸ್ಪೆಷಲಿ ಒರಿಜಿನಲ್ ಕೇಳಿದಾಗ ಮಿಮಿಕ್ರಿ ಮಾಡೋ ಬುದ್ಧಿ ಇರೋದ್ರಿಂದ ಮಾಡಿಸಿದ್ರು, ಸ್ಯಾಂಪಲ್ ಮಾಡಿಸಿದ್ರು, ಎಲ್ಲ ಮಾಡಿದೆ. ಇನ್ನೊಂದಷ್ಟು ಸುಮಾರು ಆರ್ಟಿಸ್ಟ್ಗಳು ಬಂದು ಟ್ರೈ ಮಾಡಿ ಹೋಗಿದ್ರು. ಅವ್ರ ಬ್ರದರ್ ಕೂಡ ಮಾಡಿದ್ರು, ಅವರು ಟ್ರೈ ಮಾಡಿದರು. ಸೊ ಆಯ್ತು, ಫೈನಲೈಸ್ ಆಯಿತು ಅಂತ ಹೇಳಿದ್ರು. ನಾನು ಫಸ್ಟ್ ನಂಬಕ್ಕಾಗಲಿಲ್ಲ. ಒಂದು ಸಲ್ಲುಭಾಯಿ ಡಬ್ ಮಾಡ್ತಿದ್ದೀನಿ ಅನ್ನೋದು ಒಂದು, ಇನ್ನೊಂದು ಇಷ್ಟು ದೊಡ್ಡವರು ಅಪ್ರೂವ್ ಮಾಡ್ಬಿಟ್ರ ಅಯ್ಯಪ್ಪ ಅಂತ, ಈ ಥರದೊಂದು ಆಶ್ಚರ್ಯ ಇರುತ್ತಲ್ಲ, ಅದಾಯ್ತು. ಅಲ್ಲಿಂದ ಶುರುವಾಯ್ತು ಸ್ಟಾರ್ ನಟರಿಗೆ ಡಬ್ ಮಾಡೋ ಜರ್ನಿ, ಅಲ್ಲಿಂದ ಶುರುವಾಯ್ತು. ಸಲ್ಮಾನ್ ಖಾನ್ ಅವ್ರದ್ದು ಒಂದು ಡೈಲಾಗ್ ಹೇಳೋದಾದ್ರೆ, ಮೈ ನೇಮ್ ಇಸ್ ಚುಲ್ಬುಲ್ ಪಾಂಡೆ ಉರ್ಫ್ ರಾಬಿನ್ ಹುಡ್ ಪಾಂಡೆ, ಸ್ವಾಗತ ಮಾಡ್ರಲ್ಲ. ಮತ್ತ ಅವ್ರ ಎಂಟ್ರಿ ಸೀನ್, ದಬಂಗ್ 3 ಎಂಟ್ರಿ ಸೀನ್. ಸೊ ಇದು ತುಂಬಾ ವರ್ಷಗಳ ನಂಗೆ ನೆನಪಿರುತ್ತೆ. ಇನ್ನೊಂದು, ಅವರು ಮತ್ತು ಹೀರೋಯಿನ್ ಸಾಯಿ ಅವ್ರು ಏನಿದ್ದಾರೆ, ಅವ್ರದೊಂದು ಪ್ರೀತಿಯಿಂದ ಏನಾದ್ರು ಒಂದು ಹೆಸರಿಡು ಅಂತ ಕೇಳ್ತಾರೆ. ಇದು ಸಾಫ್ಟ್ವೇರ್ ವರ್ಷನ್ ಆಫ್ ಸಲ್ಮಾನ್ ಖಾನ್. ಅದರಲ್ಲಿ ಅವ್ರ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಆಕೆ ಚುಲ್ಬುಲ್ ಅಂತ ಹೆಸರಿಡ್ತಾರೆ ಇವ್ರಿಗೆ. ಚುಲ್ಬುಲ್ ಚುಲ್ಬುಲ್ ಅಂದ್ರೆ ಅವ್ರ ಸೌಂಡಿಂಗ್ ಹೆಂಗಿರುತ್ತೆ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಸೀನೇ ಮಜಾ ಇದೆ ಅದು. ಚುಲ್ಬುಲ್. ಆಮೇಲೆ ಈ ಗತ್ತಿಗೆ ಬರ್ತಾರೆ, ಚೆನ್ನಾಗಿದೆ, ಇಷ್ಟ ಆಯ್ತು ಅಂತ ಅವ್ರು ಅದನ್ನ ಒಪ್ಕೊಳ್ತಾರೆ. ಆಮೇಲೆ ಪೊಲೀಸ್ ಪಾತ್ರದಲ್ಲಿ ಈ ಗತ್ತಿರೋದೆ, ಈ ಫಸ್ಟ್ ಏನ್ ನಾನು ಎಂಟ್ರಿ ಸೀನ್ ಹೇಳಿದೆ ಆ ಗತ್ ಬರುತ್ತೆ. ಅಲ್ಲಿ ತನಕ ಸ್ವಲ್ಪ ಸಾಫ್ಟ್ ಆಗಿ ಅದೊಂದು ಫ್ಲಾಶ್ ಬ್ಯಾಕ್ ಒಂದು ಬಂದು ಹೋಗುತ್ತೆ, ಅದ್ರಲ್ಲಿ ಸಾಫ್ಟ್ ಆಗೇ ಇರ್ತಾರೆ. ಆ ಥರದೊಂದು ಪಾತ್ರ. ಸೂರ್ಯ ಅವರ ಬಗ್ಗೆ ಮಾತಾಡೋದಾದ್ರೆ, ಸೊ ಅವ್ರದ್ದು ಸುಮಾರು ಒಂದು 2-3 ಸಿನಿಮಾಗೆ ನೀವು ಡಬ್ ಮಾಡಿದಿರಲ್ವಾ, ಲೈಕ್ ಜೈ ಭೀಮ್ ಆಗಿರ್ಬೋದು ಅಂಡ್ ಸೂರ್ಯ ರಿಪೋರ್ಟ್ರು. ಸೊ ಈ ರೀತಿ ಸಿನಿಮಾಗಳಿಗೆ ಡಬ್ ಮಾಡಿದ್ದೀರಾ. ಸೊ ಸೂರ್ಯ ಸರ್ ಒಂದು ಆಕ್ಷನ್ನ ನೀವು ವಾಯ್ಸ್ ಅಲ್ಲಿ ತೋರಿಸ್ಬೇಕಾದ್ರೆ, ಸೊ ಆ ಒಂದು ಚಾಲೆಂಜಿಂಗ್ ಏನಾದ್ರು ಫೇಸ್ ಮಾಡಿದ್ರ ನೀವು, ಅಥವಾ ಓಕೆ ಚಲೋ ಲೈಕ್ ನಾನು ಮಾಡ್ಬೋದು ಸೂರ್ಯ ಅವರಿಗೆ ಅಂತ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿತ್ತ? ಕಾನ್ಫಿಡೆನ್ಸ್ ಇಂದ ಹೋಗಿದ್ದೆ, ಬಟ್ ಆ ಕಾನ್ಫಿಡೆನ್ಸು ಒಂಥರ ಪುಡಿ ಆಗೋಯ್ತು. ಯಾಕೆ? ವಿಪರೀತ ಫಾಸ್ಟ್ ತಮಿಳ್ ಮಾತಾಡೋದು ಸೂರ್ಯ ಸರ್. ತಮಿಳ್ ಆಸ್ ಅ ಲ್ಯಾಂಗ್ವೇಜ್ ಕನ್ನಡಕ್ಕಿಂತ ತುಂಬಾ ಫಾಸ್ಟು. ಅದರಲ್ಲೂ ಅವ್ರ ಎಕ್ಸ್ಪ್ರೆಸ್ಸು ಅಂದ್ರೆ ಈ 4 ಟೈಮ್ಸ್ ನನಗೆ ಚೆನ್ನಾಗಿ ಹೋಗಿದೆ ಇದನ್ನ ಡಬ್ ಮಾಡೋದಕ್ಕೆ ಸೂರ್ಯ ರಿಪೋರ್ಟ್ರು. ಆಗ ಹೇಳ್ತಾರಲ್ಲಿ ಒಬ್ರು ಟೆಕ್ನಿಷಿಯನ್, ತಮಿಳ್ನ ಇಷ್ಟು ಫಾಸ್ಟ್ ಆಗಿ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ಒಂದು ವರ್ಗದ ಜನ ಫ್ಯಾನ್ಸ್ ಅಂತ ಸೂರ್ಯ ಸರ್ಗೆ. ಇದು ನನಗೆ ಗೊತ್ತಿರಲಿಲ್ಲ. ನಾರ್ಮಲ್ ಆಗಿ ಏನ್ ಮಾತಾಡ್ತೀವಿ ಅದಲ್ಲದೆ ಇಷ್ಟು ಫಾಸ್ಟ್ ಆಗಿ ತಮಿಳ್ ಮಾತಾಡ್ದಂಗೆ ಇವರು ಅನ್ನೋ ಕಾರಣಕ್ಕೆ ಅವ್ರನ್ನ ಇಷ್ಟಪಡ್ತಾರಂತೆ. ಅಲ್ಲಿಗೆ ಅವ್ರ ಸ್ಟ್ರೆಂತ್ ಅದು. ಅವ್ರ ಫ್ಯಾನ್ಸ್ ಇಷ್ಟಪಡುವಂಥ ಒಂದು ಅಂಶ ಅಂದ್ರೆ ಅದು ಅವ್ರ ಸ್ಟ್ರೆಂತ್ ಅಂತ ಅರ್ಥ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಡಬ್ ಮಾಡೋದೇ ಒಂದು ಸರ್ಕಸ್. ಅದನ್ನ ಯಾರಾದ್ರೂ ಪ್ರಯತ್ನ ಪಟ್ರೆ ಅವ್ರಿಗೆ ಗೊತ್ತಾಗತ್ತೆ. ಅದರಲ್ಲೂ ಇಷ್ಟು ಫಾಸ್ಟ್ ಆಗಿ ಮಾತಾಡಿರೋದನ್ನ ನಮ್ಮ ಕನ್ನಡದಲ್ಲಿ ಹೇಳಿ ಮುಗಿಸ್ಬೇಕು, ಅದಷ್ಟರಲ್ಲೇ ಹೇಳಿ ಮುಗಿಸ್ಬೇಕು. ನೀವು ಈಗ 1 2 3 4 5 6 7 8 9 10 ಇಷ್ಟರಲ್ಲಿ ನೀವು 1 10 ಹೇಳೋದು ಒಂದೇ, 1 2 3 ಹೀಗೂ 10 ತನಕ ಹೇಳ್ಬೋದು. ಬಟ್ ಇಲ್ಲಿ ಆಲ್ರೆಡಿ ಪ್ರಿಂಟ್ ಆಗಿರೋದು, ಶೂಟ್ ಆಗಿರೋದು, ಅದಕ್ಕೆ ನೀವು ಆ ವಿಷಯನ ಕನ್ವೆ ಮಾಡಿ ನಮ್ದ್ರಲ್ಲಿ ಭಾಷೆಗಳ ಡಿಫ್ರೆನ್ಸ್ ಏನು ಅಂದ್ರೆ ಒಂದಿಷ್ಟರಲ್ಲೇ ಹೇಳ್ಬಿಟ್ಟಿರ್ತೀವಿ, ಇನ್ನೊಂದಕ್ಕೆ ಇಷ್ಟುದ್ದ ಬೇಕಾಗಿರುತ್ತೆ. ಈ ಗ್ಯಾಪ್ನೆಲ್ಲ ಫಿಲ್ ಮಾಡ್ಕೊಂಡು ಮಾಡೋದಿದೆಯಲ್ಲ, ಸರ್ಕಸ್ ಕಣಮ್ಮ ಸೂರ್ಯ ಸರ್ಗೆ. ನಾನು ಸೂರ್ಯ ರಿಪೋರ್ಟ್ರ್ನಲ್ಲಿ ಏನು ಅನುಭವಿಸಿದೆ ಅದ್ರ 10ರಷ್ಟು ಕಷ್ಟನ ನಾನು ಜೈ ಭೀಮ್ನಲ್ಲಿ ಅನುಭವಿಸಿದೆ. ಜೈ ಭೀಮ್ನಲ್ಲಿ ನೀವು ಇವತ್ತಿಗೂ ನೋಡಿದ್ರೆ ಅವ್ರ ಕೋರ್ಟ್ ಸೀನಲ್ಲೆಲ್ಲ ತಮಿಳ್ ವರ್ಷನ್ ನೋಡಿ, ನೀವು ಕೋರ್ಟಲ್ಲಿ ಅವ್ರು ಆರ್ಗ್ಯೂ ಮಾಡ್ತಿರುವಾಗ ತಮಿಳ್ನೇ ಫಂಬಲ್ ಮಾಡ್ಬಿಟ್ಟಿದ್ದಾರೆ. ಅವ್ರು ಅಷ್ಟು ಫಾಸ್ಟ್ ಆಗಿ ಹೇಳಿದ್ದಾರೆ. ತಮಿಳ್ ಆ ಫಂಬಲ್ ಆ ಸ್ಪೀಡ್ ಎಷ್ಟು ಮಟ್ಟಿಗಿದೆ ಅಂತಂದ್ರೆ ಅವ್ರ ಒರಿಜಿನಲ್ ಭಾಷೆ ತಮಿಳಲ್ಲೇ ಫಂಬಲ್ ಆಗೋಗಿದೆ ಅವರು ಸೂರ್ಯ ಸರ್ಗೆ. ಅದಕ್ಕೆ ಇನ್ನೂ ಹಾಗೆ ಆ ಟೇಕ್ಸ್ ನ ಉಳಿಸ್ಕೊಂಡಿದ್ದಾರೆ ಕೂಡ ಡೈರೆಕ್ಟರ್ಸ್. ಅಂದ್ರೆ ಪ್ರಾಬಬ್ಲಿ ಅವರ ಆ ಫ್ರಸ್ಟ್ರೇಷನ್ ತೋರ್ಸೋದಕ್ಕೂ, ಅವರ ಆ ಕನ್ವಿಕ್ಷನ್, ನಾನು ವಾದ ಮಾಡ್ತಿರೋದಕ್ಕೆ ಕಾರಣ ಸರಿಯಾಗಿದೆ ಅನ್ನೋದನ್ನ ತೋರ್ಸೋದಕ್ಕೂ ಏನೋ ಅದೇ ಶಾರ್ಟ್ಸ್ ನ ಉಳಿಸ್ಕೊಂಡಿದ್ದಾರೆ. ಕನ್ನಡದಲ್ಲಿ ನಾವು ಮಾಡ್ಬೇಕು ಕಣಮ್ಮ ಅದನ್ನ.
ಚಾಲೆಂಜ್ ನೆಕ್ಸ್ಟ್ ಲೆವೆಲ್ ಏನಾದ್ರು ಇದ್ರೆ ಹೇಳಿ, ಅದೇ ಅದು ಚಾಲೆಂಜ್. ತುಂಬಾ ಸಣ್ಣ ಪದ ಆಗೋಯ್ತು. ಓಕೆ, ದೆನ್ ಹೌ ಡಿಡ್ ಯು ಮೇಕ್ ಇಟ್? ಯು ಹ್ಯಾವ್ ಟು, ಓಕೆ, ಯು ಹ್ಯಾವ್ ಟು. ನೀವು ಟೇಕ್ಸ್ ಜಾಸ್ತಿ ಆಗುತ್ತೆ, ಜಾಸ್ತಿ, yes. ಸಿಕ್ಕಾಪಡೆ ಜಾಸ್ತಿ ಆಗುತ್ತೆ. ಇದೇ ಥರದ್ದು ಈ ಸೂರ್ಯ ಸರ್ ರೀಟೇಕ್ಸ್ ತಗೊಂಡಿರೋದು ಬಿಟ್ರೆ ನಾನು ಅತಿ ಹೆಚ್ಚು ರೀಟೇಕ್ಸ್ ತಗೊಂಡಿರೋದು ಒಂದು ಸೀರೀಸ್ಗೆ, ನೆಟ್ಫ್ಲಿಕ್ಸ್ ನ ಒಂದು ಸೀರೀಸ್ಗೆ ಡಬ್ ಮಾಡ್ತೀನಿ, ರಾಜ್ಕುಮಾರ್ ರಾವ್ ಅವ್ರಿಗೆ, ಗನ್ಸ್ ಅಂಡ್ ಗುಲಾಬ್ಸ್ ಅಂತ. Okay. ಹಿಂದಿಯ ನಟ ರಾಜ್ಕುಮಾರ್ ರಾವ್ ಏನಿದ್ದಾರೆ, ಎಷ್ಟು ಉದ್ದ ಡೈಲಾಗ್ ರೀ, ಒಂದೇ ಉಸಿರಲ್ಲಿ ಹೇಳಿದ್ದಾರೆ ಇಷ್ಟುದ್ದ. ಅವ್ರದ್ದು ಕೂಡ ಸ್ಟ್ರೆಂತ್ ಅದೇನೆ. ಓಕೆ, ಫಂಬಲ್ ಮಾಡದೆ ನಾನ್ ಸ್ಟಾಪ್ ಒಂದೊಂದು ಸಿನಿಮಾದಲ್ಲಿ ಇಷ್ಟು ಶುದ್ಧದೊಂದು ಡೈಲಾಗ್ ಇಟ್ಕೊಂಡ್ಬಿಡ್ತಾರೆ ಅವ್ರು. ಅವ್ರು ಮೇ ಬಿ ಅವ್ರ ಕೇಳಿ ಮಾಡಿಸ್ಕೋತಾರೆ ಅಂತ ನನ್ ಡೌಟ್. ಅವ್ರಿಗೆ ಇಷ್ಟ ಏನೋ ಅದು ಕಿಕ್ ಕೊಡತ್ತೆ ಅನ್ಸುತ್ತೆ ಅವ್ರಿಗೆ. ಈ ಸೀರೀಸ್ ಅಲ್ಲಿ ಒಂದು ಮಾಡ್ಬಿಟ್ಟಿದ್ದಾರೆ, ಒಂದು ಪೊಲೀಸ್ ಇಂಟ್ರೋಗೇಷನ್ ಸೀನ್ ಬರುತ್ತೆ, ಲಾಕಪ್ ಅಲ್ಲಿ ಕೂರ್ಸ್ಕೊಂಡ್ಬಿಟ್ಟಿರ್ತಾರೆ, ಅಲ್ಲಿ ಮಾತಾಡ್ತಾರೆ. ಒಂದು 16ರಿಂದ 18 ರೀಟೇಕ್ಸ್ ತಗೊಂಡಿದ್ದೀನಿ ನಾನು ಅದನ್ನ, ಒನ್ ಡೈಲಾಗ್, ಅದೊಂದು ಡೈಲಾಗಿಗೆ. ಬಟ್ ನಾನು ಇದಾಗತ್ತೆ ಅಂತ ಅಂದಾಗ್ಲೂ ಬಿಟ್ಟಿಲ್ಲ. ಸೌಂಡ್ ಇಂಜಿನಿಯರು, ಡಬ್ಬಿಂಗ್ ಡೈರೆಕ್ಟರ್ ಇದಾಗತ್ತೆ ಅಂದ್ರೂ ನಂಗೆ ಸಮಾಧಾನ ಇರಲಿಲ್ಲ. ನಾನು ಪದೇ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಹೇಳಿರೋ ಫೀಲಲ್ಲೇ ಹೇಳಬೇಕು ಅಂತ. ಸೊ ಹಾಗೆ ಮಾಡಿದ್ರೆ ಔಟ್ಪುಟ್ ಚೆನ್ನಾಗಿ ಬರೋದು. ಅವ್ನ ಡೈಲಾಗ್ ನಮಗೋಸ್ಕರ ಹೇಳಿ. ಖಂಡಿತ ನೆನಪಿಲ್ಲ, ಐಮ್ ಸೋ ಸಾರಿ. ಅದಕ್ಕೆ ನನ್ನ ಸೀನ್ ಯಾವುದು, ಹೇಗ್ ಬರುತ್ತೆ ಅದನ್ನೇ ಹೇಳ್ಬಿಟ್ಟೆ ನಿಮ್ಗೆ. ನೆಟ್ಫ್ಲಿಕ್ಸ್ ಅಲ್ಲಿ ಹೋಗಿ ನೋಡ್ಲಿ ಜನ ಒಂದಷ್ಟು ನಮ್ಮ ಕೆಲ್ಸನ. ನಾವ್ ಇಲ್ಲೇ ಹೇಳ್ಬಿಟ್ರೆ ಮುಗಿಸ್ಬಿಡ್ತಾರೆ ಇಲ್ಲಿ ಅಲ್ವಾ? ಓಕೆ, ಸೂಪರ್. ಅಂಡ್ ಅಟ್ಲೀಸ್ಟ್ ಸೂರ್ಯ ಸರ್ದು ಒಂದು ಡೈಲಾಗ್ ಹೇಳ್ಬೋದಾ? ಅನ್ಯಾಯ ಆದವ್ರು ಯಾರಾದ್ರೇನು, ಹೇಗಿದ್ರೇನು, ಎಲ್ಲಿದ್ರೇನು, ಅವ್ರಿಗೆಲ್ಲ ನ್ಯಾಯ ಸಿಗ ಹಾಗೆ ನೋಡ್ಕೊಳ್ಳೋದಕ್ಕೆ ಅಂತಾನೆ ನ್ಯಾಯಾಲಯ ಅಂತಿರೋದು. ನೋಡಿ, ಇಲ್ಲಿ ಹೇಳ್ಬೇಕಾದ್ರೆ ಒಂಚೂರು ಒದ್ದಾಡ್ದೆ. ಈಸಿ ಅಲ್ಲ, ಸೂರ್ಯ ಸರ್ ಸಿಕ್ಕಾಪಟ್ಟೆ ಫಾಸ್ಟ್ ಮಾತಾಡ್ತಾರೆ. ನಂಗೇನೆ ಎದುರಿಗೆ ಸಿಕ್ಕರೆ ಒಂಚೂರು ಸ್ಪೀಡ್ ಕಡಿಮೆ ಮಾಡ್ಕೊಳ್ಳಿ ಸರ್ ಅಂತ ಕೇಳಬೇಕು ಅಂತಿದ್ದೀನಿ. ಓಕೆ, ಸೂಪರ್. ಹಾಗಾದ್ರೆ ಸೂರ್ಯ ಸರ್ ಕಾಂಪ್ಲಿಮೆಂಟ್ಸ್ ಏನಾಗಿತ್ತು? ಬಿಕಾಸ್ ಅವ್ರಿಗೆ ಗೊತ್ತಿರ್ತಿ, ಇವಾಗ ಆ ಲ್ಯಾಂಗ್ವೇಜ್ ಅಲ್ಲಿ ಅವ್ರು ಮಾಡ್ಬಿಟ್ಟಿದ್ದಾರೆ, ಸೊ ಫೈನ್. ನೀವು ಅದನ್ನ ಕನ್ನಡಂಗ್ ಮಾಡ್ಬೇಕು, ಡಬ್ ಮಾಡ್ಬೇಕು ಅಂದಾಗ ಆ ಒಂದು ಔಟ್ಪುಟ್ ಎಲ್ಲ ನೋಡಿ ಸೂರ್ಯ ಸರ್ ಏನಾದ್ರು ಹೇಳಿರೋದು ಉಂಟಾ ನಿಮಗೆ? ಒಂದಷ್ಟು ಸ್ಟಾರ್ ನಟರು ಹೇಳಿದ್ದಾರೆ, ಅದರಲ್ಲಿ ಸೂರ್ಯ ಸರ್ ನೇರವಾಗಿ ನಾನು ಹೇಳಿಲ್ಲ. ಬಟ್ ಇದನ್ನ ಯಾರು ಕೋಆರ್ಡಿನೇಟ್ ಮಾಡ್ತಾರೆ ನಮ್ಗೆ ಈ ಡಬ್ಬಿಂಗ್ ಕರೆಯೋದಕ್ಕೆ ಅಂತ, ಅವರ 3ನೇ ಸಿನಿಮಾ ಇದಾಗಿತ್ತು, ಎತರಕುಂ ತುಣಿದವನ್ ಅಂತ. ಸನ್ ಪಿಕ್ಚರ್ಸ್ ಪ್ರೊಡಕ್ಷನ್ ಅದು. ಸೂರ್ಯ ರೈ ಪೋಟ್ರು ಮೊದಲನೇದಾಗಿತ್ತು, 2ನೇ ಜೈ ಭೀಮು, ನಂತರ ಎತರಕುಂ ತುಣಿದವನ್ ಅಂತ. ಸೂರ್ಯ ರೈ ಪೋಟ್ರು ಮಾಡಿದಾಗ ಫಸ್ಟ್ ಲಾಕ್ಡೌನು, ಅದೇ ಅಫಿಷಿಯಲ್ ಲಾಕ್ಡೌನ್ ಆಗೋಕೆ 2 ದಿವಸದ ಮುಂಚೆ ಚೆನ್ನೈಗೆ ಹೋಗಿ ಮುಗಿಸ್ಕೊಂಡು ಬಂದಿದ್ದೆ. ಸೆಕೆಂಡ್ ಏನು ವೇವ್ ಏನ್ ಬಂತು, ಆಗ ಅದು ಪೀಕಲ್ಲಿದ್ದಾಗ ಐ ಹ್ಯಾಡ್ ಟು ಗೋ ಟು ಚೆನ್ನೈ, ಐ ಹ್ಯಾಡ್ ಟು ಡ್ರೈವ್. ಇಲ್ಲಿಂದ ಬೆಳಗಿನ ಜಾವ 3-4 ಗಂಟೆಗೇನೋ ಎದ್ದು 3-4 ಅವರ್ಸಲ್ಲಿ ಚೆನ್ನೈ ರೀಚ್ ಆಗಿ ಅವತ್ತಿನ ಮಧ್ಯಾಹ್ನದೊಳಗಡೆ ಡಬ್ಬಿಂಗ್ ಮುಗಿಸ್ಕೊಡ್ಬೇಕು ಅಂತ. ತುಂಬಾ ವಿಚಿತ್ರ ಪ್ರಾಜೆಕ್ಟ್ ಅದು. ಆ ಪ್ರಾಜೆಕ್ಟ್ ಬರೋಕ್ಕಿಂತ ಮುಂಚೆ ಬೇರೆ ಯಾರ್ಕಲ್ಲೂ ಡಬ್ ಮಾಡಿಸಿದ್ದಾರೆ ಅವರು. ಸೂರ್ಯ ಸರ್ ಏನೂ ಹೇಳಿಲ್ಲ, ಜಸ್ಟ್ ಕೇಳಿದ್ದಾರೆ, ಯಾಕೆ ಸುಮಂತ್ ಬ್ಯುಸಿನಾ ಅಂತ. ಅವ್ರಿಗೆ ಅರ್ಥ ಆಗಿದೆ, ಅವ್ರಿಗೆ ಎಲ್ಲಾರು ಸುಮಂತ್ ವಾಯ್ಸ್ ಬೇಕು ಅಂತಿದ್ದಾರೆ ಅಂತ. ಸೊ ಅದು ನನಗೆ ಅದೇ ಖುಷಿ. ಅವ್ರು ನೇರವಾಗಿ, ಬಹುಶಃ ಅವ್ರು ವೇ ಆಫ್ ಕನ್ವೇಯಿಂಗ್ ಥಿಂಗ್ಸ್ ಇರ್ಬೋದು, ಅದು ಹಿಸ್ ವೇ ಆಫ್ ಕನ್ವೇಯಿಂಗ್ ಥಿಂಗ್ಸ್. ಹಾಗಂದಿದ್ದಾರೆ. ಅದಾದ್ಮೇಲೆ ಪ್ರಾಜೆಕ್ಟ್ ನನಗೆ ಬಂದಿದೆ ಅನ್ನೋದು ಗೊತ್ತಾಗಿ ಖುಷಿ ಆಯ್ತು. ಅಂಡ್ ರಾಮ್ ಚರಣ್ ಸರ್ ಅವ್ರಿಗೆ ನಾನು RRR ನಲ್ಲಿ ಟ್ರ್ಯಾಕ್ ಮಾಡ್ಕೊಟ್ಟಿರ್ತೀನಿ, ಅವ್ರಿಗೂ ಮತ್ತು ನಮ್ಮ ಜೂನಿಯರ್ NTR ಸರ್ ಇಬ್ರಿಗೂ ಟ್ರ್ಯಾಕ್ ಮಾಡಿರ್ತೀನಿ. ಅಜಯ್ ದೇವಗನ್ ಸರ್ಗೆ ಆಕ್ಚುಯಲ್ ಡಬ್ಬಿಂಗ್, RRR ನ ಕನ್ನಡ ವರ್ಷನ್ ನೋಡಿದ್ರೆ ಅಜಯ್ ದೇವಗನ್ ಅವ್ರಿಗೆ ಏನಿದೆ ಅದು ವಾಯ್ಸ್ ನಂದು, ಇವರಿಬ್ರಿಗೂ ಟ್ರ್ಯಾಕ್ ವಾಯ್ಸ್ ಮಾಡ್ಕೊಟ್ಟಿರ್ತೀನಿ. ನನ್ನ ಟ್ರ್ಯಾಕ್ ವಾಯ್ಸ್ ಕೇಳಿಸ್ಕೊಂಡು ಅವ್ರೇನು ಡಬ್ ಮಾಡ್ತಿರ್ತಾರೆ, ರಾಮ್ ಚರಣ್ ಸರ್ ಏನು ಓಕೆ ನೆಕ್ಸ್ಟ್ ಅಂತ ಅಂತಾರಂತೆ. ಒಂದು ಡೈಲಾಗ್ ಮುಗಿತು, ನೆಕ್ಸ್ಟ್ ಇವರು ಸೌಂಡ್ ಇಂಜಿನಿಯರ್ ಮತ್ತೆ ಅದೇ ಡೈಲಾಗ್, ಇದಾಯ್ತಲ್ಲಪ್ಪ ನೆಕ್ಸ್ಟ್ ಅಂತಾರಂತೆ. ಅದಕ್ಕೆ ಸರ್ ಇದಾಗಿಲ್ಲ, ಇದನ್ನೇ ನೀವೀಗ ಮಾಡ್ಬೇಕು ಅಂತ. ಹೌದು, ಪ್ಲೇ ಮಾಡು ಅಂತ ಕೇಳಿದ್ದಾರೆ. ಅಂದ್ರೆ ನನ್ನ ಟ್ರ್ಯಾಕ್ ವಾಯ್ಸ್ ಅವ್ರಿಗೆ ಹೇಗೆ ಅನ್ಸಿದೆ ಅಂದ್ರೆ, ನಾನು ಮಾಡಿದೀನಿ, ಇದಾಗಿದೆಯಲ್ಲ ನಾನು ಮಾಡಿದೀನಿ, ನನ್ನ ವಾಯ್ಸೇ ಕೇಳಿಸ್ಕೊತಾ ಇದೀನಿ ಅಂತ ಅವ್ರಿಗೆ. ನೆಕ್ಸ್ಟ್ ಹೋಗು ಅಂತ ಅಂತಿದ್ದಾರೆ ಅವರು. ಆಗಿಲ್ಲ ಸರ್, ಇದು ಟ್ರ್ಯಾಕ್ ಮಾಡಿದವ್ರದ್ದು ವಾಯ್ಸು ನಿಮ್ದಲ್ಲ ಅಂತ. ನಾನು ನೆಕ್ಸ್ಟ್ ಎಲ್ಲ ಅವ್ರಿಗೆ ಮಾಡು ಅಂತ ಹೇಳಪ್ಪ ಕನ್ನಡದಲ್ಲಿ, ಖುಷಿಯಾಗಿ ಅವ್ರಿಗೆ. ಇದು ರಾಮ್ ಚರಣ್ ಸರ್ ಅವ್ರ ರಿಯಾಕ್ಷನ್. ವಿಕ್ರಮ್ ಸರ್ ಅವ್ರ ರಿಯಾಕ್ಷನ್, ಎಂಟ್ರಿ ಆಗ್ತಿದ್ರು ಫಸ್ಟ್ ನೋಡು, ಅಯ್ಯೋ ಸುಮಂತ್, ಎಸ್ ಸರ್, ಓಕೆ, ಗಿಟ ಎಲ್ಲ ನಂತರನೇ ಬಿಟ್ಟಿದ್ರು, ವಾಯ್ಸು ನಂತರನೇ ಇದೆ ಅಂದ್ಬಿಟ್ಟು ಹಿಂಗೆ ಒಳಗಡೆ ಸ್ಟುಡಿಯೋ ಒಳಗಡೆ ಎಂಟ್ರಿ ಕೊಟ್ಟಿದ್ರು. ಸೊ ಈ ಥರದ ಕಾಂಪ್ಲಿಮೆಂಟ್ಸ್ ಅವ್ರ ಕಡೆಯಿಂದ ಸಿಕ್ಕಿದೆ. ಸೊ ಇನ್ನು ಆ ಇಂಡಸ್ಟ್ರಿಯಲ್ಲಿ ನೋಡೋದಾದ್ರೆ ಅವರೆಲ್ಲ ಲೆಜೆಂಡರಿ ಆಕ್ಟರ್ಸ್. ಸೊ ಅವರು ನಿಮ್ಮ ಒಂದು ವಾಯ್ಸ್ ನ ನೆನಪಲ್ಲಿ ಇಟ್ಕೊಂಡಿರ್ತಾರೆ ಅಂಡ್ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ ಆಬ್ವಿಯಸ್ಲಿ ನೀವು ಆ ಲೆವೆಲ್ಗೆ ವರ್ಕ್ ಮಾಡಿದೀರಾ ಅಂತ. ಏನೋ ಎಸ್ ಅಂದ್ರೆ ಜಂಬಾ ಅನ್ಸ್ಕೊಳತ್ತೆ, ನೋ ಅಂದ್ರೆ ನಾನೇ ಒಪ್ತಿಲ್ವೇನೋ ಅನ್ನೋ ಥರ ಆಗ್ಬಿಡತ್ತೆ. ಬಟ್ ಖುಷಿ ಆಗತ್ತೆ. ಅಂದ್ರೆ
ಈ ಮಟ್ಟಿಗೆ ಇವರೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋದನ್ನ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಅಪ್ರಿಸಿಯೇಷನ್ ಬಂದಾಗ ಆಗೋ ಖುಷಿ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಅಯ್ಯೋ ಔಡೋದು ಒಳ್ಳೇದು ಅದು. ಅವೆಲ್ಲ ಹಂಗೆ ಬರೀ ಮಾತಲ್ಲಿ ಹೇಳ್ಕೊಂಡು ಸಮಾಧಾನ ಪಡ್ಕೊಳಕ್ ಆಗಲ್ಲ. ಆ್ಯಂಡ್ ವಿಕ್ರಮ್ ಸರ್ ಅಂತೂ ಇಸ್ ಅ ಸ್ವೀಟ್ ಹಾರ್ಟ್. ಅವರು ಥರ ಬಹುಶಃ ನಾನು ಇನ್ನೊಬ್ಬ ಸ್ಟಾರ್ ನಟನನ್ನು ನಾನು ನೋಡ್ತೀನೋ ಇಲ್ಲೋ ಗೊತ್ತಿಲ್ಲ. ಅವರಂತೂ ಬೆಂಗಳೂರಿಗೆ ಬಂದಾಗ ಪ್ರೆಸ್ ಮೀಟ್ನಲ್ಲಿ ಕುತ್ಕೊಂಡು ಒಂದು 10 ಸಲ ನನ್ನ ಹೆಸರು ಹೇಳ್ತಾರೆ. ಸುಮಂತ್ ಡಬ್ ಮಾಡಿಕೊಟ್ರಿ, ಚೆನ್ನಾಗಿತ್ತು ಅಂತ. ಆ ಟೈಮ್ನಲ್ಲಿ ಒಂದು ಒಳ್ಳೆ ಕೆಲಸನೂ ಆಗುತ್ತೆ. ಆ ಬೇರೆ ಬೇರೆ ನಟರಿಗೆ, ಸ್ಟಾರ್ ನಟರಿಗೆ ಡಬ್ ಮಾಡಿದೆ ಎಲ್ಲ ಆರ್ಟಿಸ್ಟ್ಗಳನ್ನು ಸ್ಟೇಜ್ ಮೇಲೆ ನಿಲ್ಲಿಸ್ತಾರೆ. ನಾನೊಬ್ಬ ಮಿಸ್ಸಿಂಗ್ ಅವತ್ತು. ಕಾರಣ ನನಗೆ ತುಂಬಾ ಲೇಟ್ ಆಗಿ ವಿಷಯ ಗೊತ್ತಾಗತ್ತೆ. ನಾನು ಹೊರಟು ಆ ಏನೋ ಜಾಗಕ್ಕೆ ಬರೋಷ್ಟೊತ್ತಿಗೆ ಅವರು ಆ ಒಳಗಡೆ ಅಂದ್ರೆ ಪ್ರೆಸ್ ಮೀಟ್ ಏನಿತ್ತು ಅಲ್ಲಿಂದ ಪಬ್ಲಿಕ್ ಇವೆಂಟ್ಗೆ ಪಕ್ಕದಲ್ಲೇ ಇರುತ್ತೆ. ಆ ವೆನ್ಯೂ 2 ಪಕ್ಕದಲ್ಲೇ. ಪ್ರೆಸ್ ಮೀಟ್ ಶೆಲ್ಟನ್ ಹೋಟ್ಲಲ್ಲಿ ಆಗುತ್ತೆ. ಅಂಡ್ ಪ್ರೆಸ್ ಮೀಟ್ ಅಲ್ಲೇ ಮಂತ್ರಿ ಮಾಲ್, ಅದೊಂದು ಕಾಂಕ್ರೀಟ್ ಒಂದು ಗ್ರೌಂಡ್ ತರ ಇದೆ, ಓಪನ್ ಸ್ಪೇಸ್ ಇದೆ, ಅಲ್ಲಾಗತ್ತೆ. ಸೊ ನನಗೆ ವಿಷಯ ಗೊತ್ತಾಗೋಷ್ಟೊತ್ತಿಗೆ ಇಲ್ಲಿ ಪ್ರೆಸ್ ಮೀಟ್ ಮುಗ್ದಿತ್ತು. ಇಲ್ಲಿಂದ ಇದಕ್ಕೆ ಬಂದಿದ್ರು, ಪಬ್ಲಿಕ್ ಇವೆಂಟ್ಗೆ ಬಂದಿದ್ರು, ಶಿಫ್ಟ್ ಆಗ್ಬಿಟ್ಟಿದ್ರು. ಆದ್ರೂ ಸಹ ನಾನು ಅಲ್ಲಿ ಬಂದು ನಿಂತಿದ್ದೀನಿ ಅಂತ ನೋಡಿದ್ಮೇಲೆ ಸ್ಟೇಜ್ ಮೇಲೆ ಇನ್ನೊಂದ್ಸಲ ನಿಂತ್ಕೊಂಡು ಓಪನ್ ಗ್ರೌಂಡ್ ನಲ್ಲಿ ಆ ಪಬ್ಲಿಕ್ ಮುಂದೆ ಹಾಗೆ ನೋಡಿದ್ರೆ ಮಾಡ್ಬೇಕಾಗಿರ್ಲಿಲ್ಲ. ಅವ್ರ ಸಿನಿಮಾ ಪ್ರಮೋಟ್ ಮಾಡಕ್ ಬಂದಿದ್ರು, ನನ್ನನ್ನಲ್ಲ. ಅವ್ರ ಸಿನಿಮಾ ಮಾತ್ರ ಪ್ರಮೋಟ್ ಮಾಡಿ ಹೋಗ್ಬೋದಾಗಿತ್ತು. ಡಬ್ಬಿಂಗ್ ಚೆನ್ನಾಗಿ ಬಂದಿದೆ ರೀ, ನೀವು ನೋಡಿ ಕನ್ನಡದಲ್ಲೇ ಮಾತಾಡ್ದಾಗಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ಬೋದಾಗಿತ್ತು. 10 ಸಲ ಸುಮಂತ್ ಅಂತ ಹೇಳುವಂತ ಅಗತ್ಯ ಖಂಡಿತವಾಗ್ಲೂ ಇರ್ಲಿಲ್ಲ. ಅದು ಅಂತ ಸ್ಟಾರ್ ನಟರಿಗೆ. ಅವ್ರಗಳ ಸಿನಿಮಾ ನೋಡಿ ಗುರು ಲೈಫಲ್ಲಿ ಈ ಥರದೊಂದು ಪಾತ್ರ ಮಾಡ್ಬೇಕಮ್ಮ ಅಂತ ಆಸೆ ಪಟ್ಕೊಂಡ್ ಬದುಕ್ತಿರೋ ನಮ್ಮಂತ ಕಲಾವಿದರ ಹೆಸರನ್ನ ಅವ್ರು ಹೇಳಲೇಬೇಕಾಗಿರ್ಲಿಲ್ಲ. ಎಲ್ಲ ಅವ್ರ ದೊಡ್ಡ ಗುಣ. ಅಂಡ್ ಅದೇ ಏನೋ ಒಳ್ಳೇದ್ ಮಾಡಿರ್ತೀವಿ ಹಿಂದಿನ ಜನ್ಮದಲ್ಲೋ ಈ ಜನ್ಮದಲ್ಲೋ, ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ, ಅದು ಈ ರೂಪದಲ್ಲಿ ಬಂದು ನಮ್ಗೆ ಏನು ವರ ತರ ಕೊಟ್ಬಿಟ್ಟು ಹೊಟ್ಟೋಗತ್ತೆ. ಸೂಪರ್, ಅಮೇಝಿಂಗ್. ಅಂಡ್ ಇನ್ನ ನೋಡೋದಾದ್ರೆ ಅಜಿತ್ ಸರ್ಗೆ ನೀವು ಒಂದು ಸಿನಿಮಾಗೆ ಡಬ್ ಮಾಡಿರ್ತೀರಾ, ವಲಿಮೈ ಅಂತ. ಸೊ ಅಜಿತ್ ಸರ್ಗೆ ಡಬ್ ಮಾಡೋದು ಹೇಗೆ ಅನ್ನಿಸ್ತು? ಅಜಿತ್ ಸರ್ದು ಏನ್ ಗೊತ್ತಾ, ಇನ್ನೊಂದು ಪ್ರಾಬ್ಲಮ್ ಅಂದ್ರೆ, ಪ್ರಾಬ್ಲಮ್ ಆಸ್ ಇನ್ ಟಾಸ್ಕ್. ಅವ್ರು ತುಂಬಾ ಹೆಚ್ಚು ಬಾಯಿ ಓಪನ್ ಮಾಡೋದಿಲ್ಲ. ಈ ಹಾಲಿವುಡ್ ಆರ್ಟಿಸ್ಟ್ಗಳ ತರ ಅವ್ರ ಲಿಪ್ ತುಂಬಾ ಕಡಿಮೆ ಓಪನ್ ಮಾಡ್ತಾರೆ. ಅದು ಸುಲಭ ಅಲ್ಲ. ಆ ಥರ ಆರ್ಟಿಸ್ಟ್ಗೂ ಡಬ್ ಮಾಡೋದು ಈಸಿ ಅಲ್ಲ. ಈಗ ತುಂಬಾ ಎಕ್ಸ್ಪ್ರೆಸಿವ್ ಆಗಿರೋರು ಹಿಂಗೆಲ್ಲ ಮಾತಾಡಿದಾಗ ಅದೊಂದು ಮಟ್ಟಿಗೆ ಓಕೆ. ವಲಿಮೈನಲ್ಲಿ ಅದೇ ಟಾಸ್ಕ್ ಇದ್ದಿದ್ದು. ಅದಕ್ಕಿಂತ ದೊಡ್ಡ ಟಾಸ್ಕ್ ಏನ್ ಗೊತ್ತಾ, ಫಸ್ಟ್ ಅವ್ರ ಫ್ಯಾನ್ಸ್ ಕ್ಲಬ್ ಇದೆ, ಅವ್ರು ಒಪ್ಬೇಕು ನಿಮ್ ವಾಯ್ಸ್ನ. ಇದು ಗೊತ್ತಿಲ್ಲ ಅಲ್ಲ. ಅಜಿತ್ ಸರ್ಗೆ ಬೇರೆ ಭಾಷೆಯವ್ರು ಯಾರಾದ್ರೂ ಡಬ್ ಮಾಡ್ತಾರೆ ಅಂತಂದ್ರೆ ಅವ್ರ ಫ್ಯಾನ್ಸ್ ಫಸ್ಟ್ ಒಪ್ಬೇಕು, ಅವ್ರು ಅಪ್ರೂವ್ ಮಾಡ್ಬೇಕು. ಅಂಡ್ ಆಫ್ ಕೋರ್ಸ್ ಅಲ್ಲ, ಬೇರೆಯವರು ಪ್ರಾಬಬ್ಲಿ ಈ ತರ ಇಷ್ಟು ಒಳಗ್ ನುಗ್ಗಲ್ಲ ಅನ್ಸುತ್ತೆ. ಬಟ್ ಇವರು ಅದೆಲ್ಲ ಅವ್ರಲ್ಲೇ ನೋಡಿ ಅವರು ಅವೆಲ್ಲ ಡಿಸೈಡ್ ಮಾಡ್ಬಿಡ್ತಾರೆ. ಗೆದ್ವಿ ಅನ್ನೋದಕ್ಕೆ ಏನಾದ್ರು ನಿಮ್ಗೆ ಸೂಚನೆ ಸಿಗ್ಬೇಕು ಅಂದ್ರೆ ಅಲ್ಲಿ ಅವ್ರು ಒಪ್ಪಿದ್ದಾರೆ ಅಂದ್ರೆ ಮುಗೀತು. ಹಾಗಾದ್ರೆ ನಿಮ್ ವಾಯ್ಸ್ ಓಕೆ ಆಗೋದಕ್ಕೂ ಅವರ ಒಂದು ಅಪ್ರೂವಲ್ ಆಯ್ತಾ? ಅಂದ್ರೆ ಅಪ್ರೂವಲ್ ಆಸ್ ಇನ್ ನೇರವಾಗಿ ಸ್ಟುಡಿಯೋ ಒಳಗೆ ಬಂದು ಫುಟೇಜ್ ನೋಡಿ ತೋರಿಸು ಅಂತೆಲ್ಲ ಅಲ್ಲ. ಅಲ್ಲಿ ಯಾರೋ ಒಬ್ರು ಇರ್ತಾರೆ, ಅವರು ಅಲ್ಲಿ ಕನೆಕ್ಟೆಡ್, ಅವರು ಅಸ್ತು ಒಂದರಲ್ಲಿ ಅವರು ಒಬ್ರು ಅಂತಂದ್ರೆ ಅದ್ ವಿಷಯ ಅಲ್ಲಿಗೂ ರೀಚ್ ಆಗತ್ತೆ. ಆ ತರ ಅದು. ಸಿಕ್ಕಾಪಟ್ಟೆ ಪೊಸೆಸಿವ್ ಫ್ಯಾನ್ಸ್ ಅವ್ರಿಗೆ. ತುಂಬಾ ತುಂಬಾ ಏನೋ ದೊಡ್ಡ ತಲೆ ಅವರು. ಸೊ ಅಲ್ಲಿ ಸೈ ಅನ್ಸ್ಕೊಳ್ಳೋದಿದೆ ಗೊತ್ತಾ. ಅದು ಒಂದು ಅಂದ್ರೆ ಈ ಸ್ಟಾರ್ ಅನ್ನೋಂಥ ಜಗತ್ತಿಗೆ ನೀವು ಎಂಟರ್ ಆದಾಗ ನಾವು ನಾರ್ಮಲ್ ಆಗಿ ಹೇಗೆ ಹಿಂಗ್ ಬದುಕ್ತಾ ಇರ್ತೀವಿ, ಇಲ್ಲಿರೋಂಥ ಆ ಕಲ್ಪನೆಗೂ ಮೀರಿರುವಂತಹ ಕೆಲವು ವಿಷಯಗಳು ಏನಿರ್ತಾವಲ್ಲ, ಇದು ನಮ್ಗೆ ಕೆಲವೊಂದ್ಸಲ ಭಯ ಪಡಿಸತ್ತೆ, ಕೆಲವೊಂದ್ಸಲ ಆಶ್ಚರ್ಯ. ಎಕ್ಸ್ಪೆಕ್ಟೇಷನ್ಸ್ ಕರೆಕ್ಟಾಗಿ ಹೇಳಿದ್ರಿ. ಸಾಧಾರಣ ಅಲ್ವೇ ಅಲ್ಲ, ಜೋಕ್ ಅಲ್ವೇ ಅಲ್ಲ. ವಲಿಮೈದು ಇವತ್ತು ನೀವು ಯೂಟ್ಯೂಬಲ್ಲಿ ಕನ್ನಡ ಟ್ರೈಲರ್ ತೆಗೆದು ನೀವು ನೋಡಿದ್ರೆ ಆ ವಾಯ್ಸ್ ಇದೆಯಲ್ಲ, ಅದು ಥ್ರೂ ಔಟ್ ಹಂಗೆ ಕ್ಯಾರಿ ಮಾಡೋದು ಒಂದು ದೊಡ್ಡ ಸರ್ಕಸ್. ಅಜಿತ್ ಸರ್ ಅವ್ರದ್ದೇ ಇನ್ನೊಂದು ಸಿನಿಮಾಗೆ ಜಗಪತಿ ಬಾಬು ಅವರು ವಿಲನ್ ಆಗಿ ಮಾಡಿರ್ತಾರೆ. ಜಗಪತಿ ಬಾಬು ಅವ್ರಿಗೆ ನಾನು ಡಬ್ ಮಾಡಿರ್ತೀನಿ ಅವರ ಇನ್ನೊಂದು ಹಿಂದಿನ ಸಿನಿಮಾದಲ್ಲಿ, ಜಗಮಲ್ಲದಲ್ಲಿ ನಾನು ಅವ್ರು ವಿಲನ್ ಪಾತ್ರಕ್ಕೆ ಡಬ್ ಮಾಡಿರ್ತೀನಿ. ಅಂಡ್ ಪುನೀತ್ ಅವರು ಅಜಿತ್ ಸರ್ ಡಬ್ ಮಾಡಿರ್ತಾರೆ. ಬಟ್ ಈ ಪ್ರಾಜೆಕ್ಟ್ ಅಲ್ಲಿ ನನಗೆ ಅಜಿತ್ ಸರ್ ಅವ್ರಿಗೆ ಡಬ್ ಮಾಡುವಂತಹ AVM ಸ್ಟುಡಿಯೋ ಲೆಜೆಂಡ್ಸ್ ಏನೋ ಅಲ್ಲೆಲ್ಲ ಕೆಲಸ ಮಾಡಿದಂಥ AVM ಸ್ಟುಡಿಯೋದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅಂಡ್ ಅಲ್ಲದು ಅಪ್ರೂವ್ ಆಗತ್ತೆ, ಇಷ್ಟ ಆಗತ್ತೆ ಎಲ್ರಿಗೂ. ಅಂಡ್ ಸಿನಿಮಾದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ರು ಏನಿದ್ರು ಅವರಂತೂ ಈಗಲೂ ಟಚ್ ಅಲ್ಲಿದ್ದಾರೆ.
ಅವ್ರಿಗೆ ಅವತ್ತು ಡಬ್ ಮಾಡಿದ್ದು ಖುಷಿ ಇವತ್ತಿಗೂ ಇದೆ ಅವ್ರಿಗೆ. ಒಂದು ಪ್ಲಾನ್ ಮಾಡಿದ್ವಿ, ಅವ್ರು ಬೆಂಗಳೂರಿಗೆ ಬಂದು ಒಟ್ಟಿಗೆ ಕನ್ನಡದಲ್ಲಿ ಆ ಶೋ ನೋಡೋಣ ಅಂತ. ಬಟ್ ನಾನು ಕಮೆಂಟ್ರಿಯಲ್ಲಿ ಬಿಸಿ ಇದ್ದೆ, ಮುಂಬೈನಲ್ಲಿದೆ, ಅದು ಆಗಲಿಲ್ಲ ಅಷ್ಟೇ. ಟೆಲಿವಿಷನ್ ಅಂತ ಬರೋದಾದ್ರೆ ಟೆಲಿವಿಷನಲ್ಲಿ ಸುಮಾರು ಆ್ಯಡ್ಸ್ಗೆ ನೀವು ವಾಯ್ಸ್ ಕೊಟ್ಟಿದ್ದೀರಾ. ಸೊ ಆ ಒಂದು ಪ್ರೋಸೆಸ್ ಹೇಗಿರುತ್ತೆ ಆ್ಯಂಡ್ ಹೇಗೆ ಈ ಕಡೆ ಒಂದು ಕಡೆ ನೀವು ಸಿನಿಮಾ ಮಾಡ್ತಾ ಇರ್ತೀರಾ, ಈ ಕಡೆ ಟೆಲಿವಿಷನಿಂದ ನಿಮಗೆ ಅಪ್ರೋಚ್ ಬರುತ್ತೆ. ಸೊ ಟೆಲಿವಿಷನ್ಗೆ ನಿಮ್ಮ ಒಂದು ಎಂಟ್ರಿ ಹೇಗಾಯಿತು? ಟೆಲಿವಿಷನ್ ಎಂಟ್ರಿ ಆಗಿದ್ದು ನಿರಂಜನ್ ದೇಶಪಾಂಡೆ ಅವರಿಂದ. ಓಕೆ. ನಾನು ಹೇಳಿದ್ನಲ್ಲ, ನನಗೆ ದೇವರು ತುಂಬಾ ಒಳ್ಳೊಳ್ಳೆ ಫ್ರೆಂಡ್ಸ್ನ ಕೊಟ್ಟಿದ್ದಾನೆ ಲೈಫಲ್ಲಿ ಅಂತ. ನಾನು SFM ನಿಂದ ಹೊರಗೆ ಬಂದಿರ್ತೀನಿ, ಇನ್ನೊಂದು ರೇಡಿಯೋ ಸ್ಟೇಷನ್ ಬಿಗ್ FM ಜಾಯ್ನ್ ಆಗಿರ್ತೀನಿ. ಆಗ ನಿರಂಜನ್ ದೇಶಪಾಂಡೆ ಟಚಲ್ಲಿ ಬರ್ತಾರೆ. ಅವರು ಆಗ SFM ಜಾಯ್ನ್ ಆಗಿರ್ತಾರೆ ಅಥವಾ ಕೆಲವು ದಿನಗಳೇನೋ ಆಗಿರುತ್ತೆ. ಆಗ ಅಲ್ಲಿ ಜಿಂಗಲ್ಸ್ಗೆಲ್ಲ ಏನು ಕೆಲಸ ಮಾಡಿರ್ತೀನಿ ನಾನು. ಒಂದಷ್ಟು ಅಣ್ಣವ್ರನ್ನ ಇಮಿಟೇಟ್ ಮಾಡಿ ಹಳೆಯ ಹಾಡುಗಳನ್ನೆಲ್ಲ ಜಿಂಗಲ್ ಆಗಿ ಕನ್ವರ್ಟ್ ಮಾಡಿರ್ತೀವಿ SFMನಲ್ಲಿ. ಇದು ಮಜವಾಗಿರುವಂಥದ್ದು ಜಿಂಗಲ್ಸ್ನ ಮಾಡಿರ್ತೀವಿ. ಇದನ್ನೆಲ್ಲ ಅವ್ರು ಕೇಳಿಸ್ಕೊಂಡಿರ್ತಾರೆ. ಅವ್ರ ಶೋನಲ್ಲೂ ಮಧ್ಯೆ ಯಾರು ಮಾತಾಡೋದು ಅಂತಲ್ಲ, ಅವರು ಸೌಂಡ್ ಇಂಜಿನಿಯರ್ ಎಲ್ಲ ಕೇಳಿದಾಗ ನಾನು ಅಂತ ಹೇಳಿರ್ತಾರೆ. ಸೊ ಟಚಲ್ಲಿ ಬರ್ತಾರೆ. ಆಮೇಲೆ ಆ್ಯಕ್ಚುಲಿ ನಿರಂಜನ್ ನನಗೆ TV ಎಂಟ್ರಿ ಕೊಡೋದಕ್ಕೆ ಕಾರಣ ಆಗುವಂಥ ಸನ್ನಿವೇಶ ಏನು ಅಂತಂದರೆ, ನಿರಂಜನ್ ಈ ಹಂತದಲ್ಲಿ ನಾನು ಕಾಲ್ ಮಾಡಿದಾಗ ನಾನು ಯಾವುದೇ ಮೀಡಿಯಾ ಹೌಸ್ ಜೊತೆಗೆ ಇರೋದಿಲ್ಲ, ಬಿ ರೇಡಿಯೋ ಬಿ ಟೆಲಿವಿಷನ್ ಯಾವುದೂ ಇರೋದಿಲ್ಲ. ಒಂದಷ್ಟು ವಿಷಯಗಳಿಗೆ ಬೇಜಾರಾಗಿ ನಾನು ಮೀಡಿಯಾ ಬೇಡ ಅಂತ ಹೊರಗೆ ಉಳ್ಕೊಂಡಿರ್ತೀನಿ. ಒಂದು ರಿಟೇಲ್ ಮಾರ್ಕೆಟ್ನಲ್ಲಿ ಇರ್ತೀನಿ. ಅಲ್ಲಿದ್ದಾಗ ಗುರುವೆ ಹಿಂಗಿರೋರೆಲ್ಲ ಹೋಗಲ್ಲ, ಎಲ್ಲ ಹೋಗಿ ಕುತ್ಕೊಂಡ್ರೆ ಹೆಂಗೆ ಗೊತ್ತಲ್ಲ ನಿರಂಜನ್ ಮಾತಾಡೋದು. ಬನ್ನಿ ನೀವು ಏನು ಮಾಡಬೇಕಪ್ಪ, ವಾಯ್ಸ್ ಓವರ್ ಹಂಗಂದರೆ ನನಗೆ ವಾಯ್ಸ್ ಓವರ್ಗೆ ಅಂತ ಗಾಳಿ ಗೊತ್ತಿರಲಿಲ್ಲ. ನೀವು ಹೋಗಿ ಅವರೆಲ್ಲ ಹೇಳ್ತಾರೆ, ನೀವು ಹೋಗಿ ನಿಮ್ಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ತಾನೆ, TV ಚಾನಲ್ಗೆ ಇಂಟ್ರೆಸ್ಟ್ ಖಂಡಿತ ಇದೆ, ನಾನೊಬ್ಬರು ನಂಬರ್ ಕಳಿಸಿರ್ತೀನಿ, ಅಲ್ಲೋಗಿ ವಾಯ್ಸ್ ಸ್ಯಾಂಪಲ್ ಕೊಡಬೇಕು, ನೋಡಿ ನಾನೇ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು. ನಿರಂಜನ್ ದೇಶಪಾಂಡೆ RJ ಆಗಿ ವರ್ಕ್ ಮಾಡ್ತಿರೋರು, ಆಗ ಒಂದು ನ್ಯೂಸ್ ಚಾನಲ್ನಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ನ ಇಂಟರ್ವ್ಯೂ ಮಾಡ್ತಾ ಇದ್ದವರು. ನಾನೇ ಮಾಡ್ಬಿಡ್ತೀನಿ ಎಲ್ಲ, ಅವ್ನಿಗೆ ಯಾಕೆ ಹೇಳಬೇಕು ಅನ್ನೋ ಸಣ್ಣ ಬುದ್ಧಿ ಆ ಮನುಷ್ಯನಿಗೆ ಇರಲಿಲ್ಲ. ಕಾಲ್ ಮಾಡಿ ರೆಫರ್ ಮಾಡಿ, ನೀವು ಅಲ್ಲಿ ಹೋಗಿ ನಿಮ್ಮ ವಾಯ್ಸ್ ಔಟ್ ಆಗತ್ತೆ ಹೋಗಿ ಅಂತ ಹೇಳೋ ಈ ದೊಡ್ಡ ಗುಣ ಇದೆಯಲ್ಲ. ಈ ಥರದವ್ರು ನಿಮ್ಮ ಜೊತೆಲಿ ಇದ್ದಾಗ ನಿಮ್ಗೆ ಒಳ್ಳೇದು ಖಂಡಿತ ಆಗೇ ಆಗುತ್ತೆ. ಸೊ ಹೋಗ್ತೀನಿ, ವಾಯ್ಸ್ ಸ್ಯಾಂಪಲ್ ತಗೊಳ್ತಾರೆ. ಸ್ಟಾರ್ ಸುವರ್ಣಗೆ ಮೊದಲನೇ ಬಾರಿ ನಾನೇನು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಸೆಲೆಕ್ಟ್ ಆಗ್ತೀನಿ. ಅದು ಈಗ ನಾನು ಮತ್ತೆ ಸ್ಟಾರ್ ಸುವರ್ಣದಲ್ಲೇ ಇದ್ದೀನಿ, ಎಲ್ಲ ರೌಂಡ್ ಹಾಕೊಂಡು ಬಂದು. ಸ್ಟಾರ್ ಸುವರ್ಣದಲ್ಲಿ ಒಂದೂವರೆ ವರ್ಷ ಆಗ್ತಿದ್ದಾಗೇನೆ ಜಿ ಕನ್ನಡ ಕರೀತಾರೆ, ಅಲ್ಲ 4.5 ವರ್ಷ ಮಾಡ್ತೀನಿ. ಅದಾದ್ಮೇಲೆ ಕಲರ್ಸ್ ಸೂಪರ್ ಕರೀತಾರೆ. ಕಲರ್ಸ್ ಸೂಪರ್ ಅಲ್ಲಿ ಮತ್ತೊಂದು 4-5 ವರ್ಷ ಆದ್ಮೇಲೆ ಮತ್ತೆ ಸ್ಟಾರ್ ಸುವರ್ಣ ಕರೆದಿದ್ದಾರೆ, ಈಗ 2ನೇ ಟರ್ಮ್ ಅಲ್ಲಿ ಮಾಡ್ತಾರೆ. ಐ ಥಿಂಕ್ ನೀವು ತುಂಬ ಕಮಿಟೆಡ್ ಆಗಿ ಪ್ರೊಫೆಷ್ನಲ್ ಆಗಿ ಇದ್ರೆ ಮಾತ್ರ ನಿಮ್ಗೆ ಇಷ್ಟು ವರ್ಷಗಳು ಒಂದು ಚಾನೆಲ್ನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಆ್ಯಂಡ್ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಮಾಡೋದಕ್ಕೆ TV ರೇಡಿಯೋ ಚಾಲೆಂಜ್ ನಿಮಗೆ ಗೊತ್ತು. ನೀವು ಮೀಡಿಯಾದವರು 24/7 ಅವೈಲೇಬಲ್ ಇರಬೇಕು. ನೀವು ಬೇರೆ ಏನೇ ಮಾಡ್ತಾ ಇದ್ರು, ಕೊನೆ ಉಸಿರು ಎಳಿತಾ ಇದ್ರು ಇಲ್ಲಿಗೆ ಅವೈಲೇಬಲ್ ಇರಬೇಕು. ಆಸ್ ಇನ್ ಆ ಥರದ ಅನಿವಾರ್ಯತೆ ಇರುತ್ತೆ ಅಲ್ಲಿ. ಆ ಪೇಸ್ನಲ್ಲಿ ಕೆಲಸ ನಡೆಯುವಂಥ ಜಾಗ ಮೀಡಿಯಾ. ನಮಗೆ ಹಬ್ಬಗಳು ಗೊತ್ತಿರಲ್ಲ, ಮರ್ತೋಗಿರ್ತೀವಿ, ಗೌರ್ಮೆಂಟ್ ಹಾಲಿಡೇಸ್, ವೀಕ್ಲಿ ಆಫ್, ಇದೆಲ್ಲ ನಾವು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ಇರೋರಿಗೆ ಇವೆಲ್ಲ ತಟ್ಟಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಹೌದು. ಎಸ್, ನಾ ಚಾನೆಲ್ ವೈಸ್ ಮಾತಾಡೋದಾದ್ರೆ ಈಗ ನಾನು ಚಾನೆಲ್ ನೇಮ್ ಹೇಳ್ತೀನಿ, ಜಸ್ಟ್ ನಿಮ್ಮ ಒಂದು ವಾಯ್ಸ್ ಓವರ್ ಯಾವ ಒಂದು ಆಡ್ಸ್ಗೆ ಅಥವಾ ಯಾವ ಒಂದು ಈವೆಂಟ್ಗೆ ಪಾಪ್ಯುಲರ್ ಅಂತ ನೀವು ಹೇಳಬೇಕು. ಓಕೆ, ಫಸ್ಟ್ಲಿ ನೀವು ಹೇಳಿದಾಗೆ ಸ್ಟಾರ್ ಸುವರ್ಣ, ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಸೀಸನ್ 2. ಸೀಸನ್ 2 ಅಂಡಮಾನ್ನಲ್ಲಿ ನಡೀತಲ್ಲ, ಅಲ್ಲಿ ಅದ್ರಲ್ಲಿ ಎಪಿಸೋಡಿಗೆ ವಾಯ್ಸು ಇರುತ್ತೆ. ಮಧ್ಯದಲ್ಲಿ ಎಪಿಸೋಡ್ನಲ್ಲೂ ಈಗ ಆಂಕರ್ ಆದಂತ ಅಕುಲ್ ಅವ್ರಿಗೂ ಮತ್ತು ಇವ್ರಿಗೆ ಏನಾದ್ರು ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಮುಗಿದ ನಂತರ ಒಂದು ಡಿಸಾಲ್ವ್ ಏನಾಗ್ತಿರುತ್ತೆ, ಆ ಟೈಮಲ್ಲಿ ಒಂದಷ್ಟು ಆ ಪ್ರಾಸೆಸ್ನ ಎಕ್ಸ್ಪ್ಲೇನ್ ಮಾಡುವಂಥದ್ದು ಇರುತ್ತೆ. ಅಲ್ಲಿಂದ ಆಕ್ಚುಲಿ ಫಸ್ಟ್ ಶೋ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ, ತುಂಬಾ ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿರುವಂತಹ ವ್ಯಕ್ತಿಗಳನ್ನ ವೆಯ್ಟ್ ಲಾಸ್ಗೆ ಅಂತ ಟಾಸ್ಕ್ ಕೊಟ್ಟು ಅವ್ರನ್ನ ವೆಯ್ಟ್ ಲಾಸ್ ಮಾಡಿಸುವಂತ ಒಂದು ಶೋ ಆಗಿತ್ತು. ಅಂದ್ರೆ ದಡುತಿ ದೇಹಗಳನ್ನ ಇಟ್ಕೊಂಡಂತ ಇವ್ರನ್ನ ಸಖತ್ ಥಾಟ್ ಅದು. ಅಂದ್ರೆ ಆ ಥರ ಶೋನೇ ಬೊಂಬಾಡಾದಂಥ ಥಾಟ್ ಅದು. ಆಮೇಲೆ ಅಲ್ಲಿ ಬಂದಂಥ ಸ್ಪರ್ಧಿಗಳನ್ನು ನಾವು ಇದು ಮಾಡ್ಬೇಕಂದ್ರೆ ಅವ್ರು ಹಂಚ್ಕೊಳ್ದೆ ಜನ ನಮ್ಮ TV ಕ್ಯಾಮ್ರಾ ಮುಂದೆ ಈ ಮೈ ಇಟ್ಕೊಂಡ್ಬಂದ್ರೆ ಆಡ್ಕೊಳ್ತಾರೆ ಅನ್ನೋ ಇದನ್ನೆಲ್ಲ ಬಿಟ್ಟು ಬಂದ್ರಲ್ಲ ಅವರು ಒಂದು ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ಕೊಂಡು. ಸೊ ಐ ಫೀಲ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ಟು ಸ್ಟಾರ್ಟಿಂಗ್ ಮೈ ಟು ಸ್ಟಾರ್ಟ್ ಮೈ ಕರಿಯರ್ ಆಸ್ ಅ ವಾಯ್ಸ್ ಓವರ್ ಆರ್ಟಿಸ್ಟ್ ಆ ಒಂದು ಶೋ ಮೂಲಕ. ನನ್ಗೆ ಅದು ತುಂಬಾ ಖುಷಿ ಇದೆ ಅಲ್ಲಿಂದ ಶುರು. ವೀಕೆಂಡ್ ವಿತ್ ರಮೇಶ್. ವಾವ್, ಇದು ನಿಮ್ಮದೇ ವಾಯ್ಸಾ? ಸೊ ವಿತ್ ಬ್ರ್ಯಾಂಡ್ ಎಲ್ಲ ಇಲ್ಲಿ ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ. ಬ್ರೂ ಅರ್ಪಿಸುವ ವೀಕೆಂಡ್ ವಿತ್ ರಮೇಶ್. ವೀಕೆಂಡ್ ವಿತ್ ರಮೇಶ್ ಪಾಪ್ಯುಲರ್ ಶೋ. ಅದಲ್ಲದೆ ಬೇರೆ ಶೋಗಳು ಆಗಿದ್ದಾವೆ, ಅಲ್ಲೂ ಕೂಡ ಅಷ್ಟೇ
ಲೈಫ್ ಸೂಪರ್ ಗುರು ಅಂತ ಒಂದು ಶೋ ಇತ್ತು, ಸುಮಾರು ಶೋಗಳಲ್ಲಿ ಆಗಿದೆ. ಆ್ಯಂಡ್ ಇನ್ನೊಂದು ಶೋ ನೀವು ಸ್ಟಾರ್ ಸುವರ್ಣ ಫಸ್ಟ್ ಕೇಳಿದ್ರಲ್ಲ, ಹಾ. ಕೋಟ್ಯಾಧಿಪತಿ ಹಾ, ಅಪ್ಪು ಸರ್ದು okay. ಕೋಟ್ಯಾಧಿಪತಿ. ಸೊ Wow. ಅದು ಸ್ಪಾನ್ಸರ್ಸ್ See, ಟೈಮಿಂಗ್ಸ್. ನಮ್ಮ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ, ಅಂದ್ರೆ ಇದೆಲ್ಲ ನಾವು ನೋಡಿರ್ತೀವಿ ಟಿವಿಯಲ್ಲಿ, ಮೋಸ್ಟ್ಲಿ ಎಲ್ಲೋ ಅವರ ಆರ್ಟಿಸ್ಟ್ಗಳು ಯಾರು ಮಾತಾಡಿರ್ತಾರೆ ಅಂತ ಅನ್ಕೊಳ್ತೀವಿ. ಬಟ್ ಈ ವಾಯ್ಸ್ ಹಿಂದೆ ಇವರೆಲ್ಲ ಇದಾರೆ ಅಂತ ಸೀರಿಯಸ್ಲಿ ಈಗಲೇ ಗೊತ್ತಾಗ್ತಿರೋದು. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವೀಕೆಂಡ್ ವಿತ್ ರಮೇಶ್ ಹೇಳೋದಾದ್ರೆ ಅದೆಂತ ಒಂದು ಪಾಪ್ಯುಲರ್, ಈಗಲೂ ಅಷ್ಟೇ ಜನ ತುಂಬಾ ಇಷ್ಟಪಟ್ಟು ವೀಕೆಂಡ್ ವಿತ್ ರಮೇಶ್ ನೋಡ್ತಾರೆ. ಬಟ್ ಆ ಒಂದು ಟೈಟಲ್ ಹಿಂದೆ ನಿಮ್ ವಾಯ್ಸ್ ಇದೆ ಅಂತ ಸೀರಿಯಸ್ಲಿ ಈಗಲೇ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನಾನು ಶಿವಾಜಿ ಸುರತ್ಕಲ್ ಭಾಗ 2ರಲ್ಲಿ ರಮೇಶ್ ಅದು ಸರ್ನ act ಭೇಟಿ ಮಾಡಿದಾಗ, ಆಕ್ಟ್ ಮಾಡೋದಕ್ಕೆ ಭೇಟಿ ಮಾಡಿದಾಗ ಹಲೋ ಅಂತ ಅವ್ರು ಹೆಂಗೆ ಲೈವ್ಲಿ ಆಗಿ ಫ್ರೆಂಡ್ಲಿ ಆಗಿ ಮಾತಾಡಿಸ್ತಾರೆ, ಇದೇ ಫಸ್ಟ್ ಹೇಳಿದ್ದೆ, ಸರ್ ವೀಕೆಂಡ್ ವಿತ್ ರಮೇಶ್ ಪ್ರೋಮೋಗೆಲ್ಲ ವಾಯ್ಸ್ ನಾನೇ ಮಾಡ್ತಿದ್ದೆ. ಲವ್ಲಿ ರೀ, ಸೂಪರ್ ರೀ, ಚೆನ್ನಾಗಿದೆ ವಾಯ್ಸ್, ಕೇಳಿದೀನಿ ಅನ್ಕೊಂಡೆ ಚೆನ್ನಾಗಿತ್ತು ಅಂತ ಲೈವ್ಲಿ ಆಗಿ ಮಾತಾಡ್ತಾರಲ್ಲ ರಮೇಶ್ ಸರ್. ಸೊ ಅಲ್ಲಿ ಮಾತಾಡೋದಕ್ಕೆ ಒಂದು ಅವಕಾಶನೂ ಆಯ್ತು ನನ್ಗೆ ಅದು. ಸೂಪರ್ ಅಮೇಸಿಂಗ್ ಅಂಡ್ ತುಂಬಾ ಸಿಂಪ್ಲಿಸಿಟಿ ಅವರು. ಸೊ ಹಿ ರಿಮೆಂಬರ್ಸ್ ಎವ್ರಿಥಿಂಗ್. ಅಬ್ಸಲ್ಯೂಟ್ಲಿ. ಇನ್ಫ್ಯಾಕ್ಟ್ ನಾನು PS 1 and 2ಗೆ ಆ ಪ್ರಾಜೆಕ್ಟ್ಗೆ ಮಣಿರತ್ನಂ ಸರ್ಗೆ ನನ್ನ ರೆಫರ್ ಮಾಡಿದ್ದೆ ರಮೇಶ್ ಸರ್. ಓ ಗ್ರೇಟ್. ಶಿವಾಜಿ ಸುರತ್ಕಲ್ ಭಾಗ 2 ಸಿನಿಮಾ ಆಗಿತ್ತು. ಏನ್ ಮಾಡ್ತೀರಿ ನೀವು ಅಂತ ಕೇಳಿರ್ತಾರಲ್ಲ ಕ್ಯಾಶುಯಲಿ, ಹೇಳಿದೆ ನಾನು ಈ ತರ ಈ ಡಬ್ಬಿಂಗ್ ಈಸಿ ಅಲ್ಲ ರೀ, ತುಂಬಾ ಕಷ್ಟದ ಕೆಲಸ ಅದು ಅಂತೆಲ್ಲ ಮಾತಾಡಿದ್ವಿ. ಬಟ್ ಅವ್ರು ರೆಫರ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ, ಮಣಿರತ್ನಂ ಸರ್ಗೆ ಅವರೇ ರೆಫರ್ ಮಾಡಿದ್ರು. ಸೊ PS 1 and 2 ಅವ್ರ ಕಡೆಯಿಂದಾನೇ ಆಗಿದ್ದು, ಆ ಕ್ರೆಡಿಟ್ಸ್ ಅವ್ರಿಗೆ. ಸೊ ಆ ಒಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಬೈ ದ ಬೈ? ನನ್ನ ಲೈಫಲ್ಲಿ ಮರೆಯೋಕೆ ಆಗದೆ ಇರುವಂತಹ ಎಕ್ಸ್ಪೀರಿಯನ್ಸಸ್ ಸುಮಾರು ಇದಾವೆ. ವಿಕ್ರಮ್ ಸರ್ ಕಾರಣ ಆಗಿ, ಮಣಿರತ್ನಂ ಸರ್ ಅವರ ಆಫೀಸ್ ಏನಿದೆ ಚೆನ್ನೈನಲ್ಲಿ, ಅದ್ರ ಪಕ್ಕದ ಬಿಲ್ಡಿಂಗ್ನೇ ಗೆಸ್ಟ್ ಹೌಸ್ ಅವ್ರದ್ದು. ಸೊ ಅಲ್ಲಿ ಉಳ್ಕೊಂಡಿದ್ವಿ. ಕೋಆರ್ಡಿನೇಟ್ ಏನ್ ಮಾಡ್ತಾರೆ ಅವರು, ನೀವು ಚೆನ್ನಾಗಿ ಬರಬೇಕು ಅಂತ ವಿಕ್ರಮ್ ಸರ್ ಕರಿತಿದ್ದಾರೆ ಅಂತ. ಸರ್ ನಿಜನಾ ಅಂದೆ ನಾನು. ಆಮೇಲೆ ಇನ್ನೇನೋ ಇರಬಹುದು ಅಂತ, ಬಿಕಾಸ್ ಆ ಕೋಆರ್ಡಿನೇಟ್ ಮಾಡೋರು ಅಷ್ಟೊಂದು ಏನು ಸೆನ್ಸ್ ಆಫ್ ಹ್ಯೂಮರ್ ಇರೋವಂತಹ ವ್ಯಕ್ತಿ ಅಲ್ಲ. ಇದ್ರೂ ಕೂಡ ಅವರು ನಾರ್ಮಲ್ ಆಗಿ ಮಾತಾಡುವಾಗ ಅದನ್ನ ತೋರಿಸ್ಕೊಳ್ಳುವಂಥ ವ್ಯಕ್ತಿ ಅಲ್ಲ, ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತಾರೆ. ತಮಾಷೆ ಏನಾದ್ರು ಮಾಡ್ತಾ ಇದಾರೆ, ಏನಾದ್ರು ರೇರ್ ಆಗಿ ಏನಾದ್ರು ಮಾಡ್ತಾರೇನೋ ಅಂತೆಲ್ಲ ಹಂಗೆಲ್ಲ ಅನಿಸ್ತು. ಆಮೇಲೆ ಪ್ರಾಜೆಕ್ಟ್ ಮಾಡಿದೀವಲ್ವಾ, ಸೊ ಕರೀತಿರ್ಬೋದೇನೋ ಅಂತ. ಬೋರ್ಡಿಂಗ್ ಪಾಸ್ ಹಾಕಿದ್ರು, ಚೆನ್ನೈಗೆ ಹೋದ್ವಿ. ಮಾರನೇ ದಿನ ರೆಡಿ ಆದ್ವಿ, ಹೋದ್ರೆ ವಿಕ್ರಮ್ ಸರ್ ಬಂದ್ರು. ಸ್ಟುಡಿಯೋನ ಆಚೆ ನಿಂತೀವಿ, ವಿಕ್ರಮ್ ಸರ್ ಬಂದ್ರು. ಬರ್ತಾ ಇದ್ದ ಹಾಗೇನೆ ಹಿಂಗೆ ಕುತ್ಕೊಳ್ತೀವಿ, ಕಮ್ 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 ಅಂತ. ಅಲ್ಲಿ ಸೌಂಡ್ ಇಂಜಿನಿಯರ್ ಕುತ್ಕೊಳ್ತಾರೆ, ಪಕ್ಕದಲ್ಲಿ ಅವ್ರು ಚೇರ್ ಹಾಕೊಂಡು ಕುತ್ಕೊಳ್ತಾರೆ ಕಂಟ್ರೋಲ್ ರೂಮಲ್ಲಿ. ನಾನು ಅವ್ರ ಹಿಂದೆ ಹಿಂಗೆ ಕೈ ಕಟ್ಕೊಂಡು ಹಿಂಗೆ ನಿಂತ್ಕೊಂಡಿದ್ದೀನಿ, ಅವ್ರ ಚೇರ್ ಹಿಂದೆ ನಿಂತ್ಕೊಂಡಿದ್ದೀನಿ. ವಿಕ್ರಮ್ ಸರ್ ಆರಾಮಾಗಿ ಹಿಂಗೆ ಹೊರ್ಕೊಂಡು ಹಿಂಗೆ ಕೂತಿದ್ವಿ, ಹಿಂಗೆ ಪ್ಲೇ ಮಾಡ್ತಾರೆ, ನೋಡ್ತಾರೆ ಶಾರ್ಟ್ ಶಾಪ್. ಅಯ್ಯೋ ಒಂದು ಆಕ್ಟರ್ ಟು ಸುಮಂತ್ ಅಂತ ತಿರ್ಗ್ಬಿಟ್ಟು ಕೇಳ್ತಾರೆ. ಅವ್ರ ಸ್ಟೈಲ್ ಇದೆ ಗೊತ್ತಾ, ಹಿಂಗೆ ತಿರುಗ್ತಾರಲ್ಲ, ನೀವು ಆಕ್ಟರ್ ಕೂಡನಾ ಅಂತ ಕೇಳ್ತಾರೆ ಇಂಗ್ಲೀಷಲ್ಲಿ. ನಾನು ಪುಕ್ಕ ಶುರು ಆಗೋಯ್ತು ರೀ, ಏನೋ ಬೈಸ್ಕೋತೀನಿ ಇವಾಗ ಗ್ಯಾರಂಟಿ. ಸ್ಟಾರ್ಸ್ ಅನ್ಬಹುದೇನೋ ಅಂತ, ನಮಗೆ ಸ್ಟಾರ್ಸ್ ನೋಡ್ತೀವಲ್ಲ, ಏನೇನೋ ಕೇಳ್ತೀವಲ್ಲ. ಎಸ್ ಸರ್, ಬಟ್ ವೈ ಸರ್ ಹಿಂಗೆ ಫುಲ್ ನಾಟಕ ಇದರಲ್ಲಿ. ನೋ ವಂಡರ್ ವೈ ಯು ಡನ್ ಸಚ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಸುಮಂತ್, ಫ್ಯಾಂಟಾಸ್ಟಿಕ್, ಐ ಲವ್ಡ್ ಇಟ್. ನಮ್ಮ ತಮಿಳ್ ಟ್ರೈಪಲ್ನ ಅನ್ಬಿಟ್ಟು ಆ ಶಾರ್ಟ್ ಅಲ್ಲಿ ನಾನೇನೋ ಟ್ರೈ ಮಾಡೋದನ್ನ ಇಷ್ಟಪಟ್ಟು ಸೌಂಡ್ ಇಂಜಿನಿಯರ್ಗೆ ಇದನ್ನ ನಾವು ತಮಿಳಲ್ಲಿ ಟ್ರೈ ಮಾಡೋಣ ಅಂತ ಅವ್ರಿಗೆ ಹೇಳ್ತಾ ಇದಾರೆ. ಅಂದ್ರೆ ಸುಮ್ನೆ ನನಗೇನೋ ಹೇಳ್ಬೇಕು ಅಂತ ಹೇಳ್ತಾ ಇರೋದಲ್ಲ, ಐ ವಾಂಟ್ ಟು ಟ್ರೈ ದಿಸ್ ಟೆಕ್ನಿಕ್ ಇನ್ ತಮಿಳ್ ಅಂತ. ಪುಣ್ಯಾತ್ಮ, ನಮ್ಗೆ ನಾವು ಡಬ್ ಮಾಡುವಾಗ ನಮ್ಗೆ ಒರಿಜಿನಲ್ ಬಂದಿರತ್ತಲ್ಲ, ಅದು 2ನೇ ಬಾರಿ ಡಬ್ ಮಾಡಿರೋ ವರ್ಷನ್ ಕೇಳಿಸ್ಕೊಂಡು ನಾನು ಕನ್ನಡದಲ್ಲಿ ಮಾಡಿರೋದು. ಒಂದ್ಸಲ ಡಬ್ ಮಾಡಿದ್ದಾರೆ, ಇಷ್ಟ ಆಗಿಲ್ಲ. 2ನೇ ಸಲ ಮಾಡಿದ್ದಾರೆ, ಪೈಲಟ್ ವಾಯ್ಸ್ ಅಂತೀವಿ ಅದನ್ನ. ಆ ಪೈಲಟ್ ಅವ್ರು 2ನೇ ಸಲ ಏನ್ ಡಬ್ ಮಾಡಿದ್ದಾರೆ ಅದನ್ನ ಕೇಳಿಸ್ಕೊಂಡು ನಾನು ಕನ್ನಡದಲ್ಲಿ ಡಬ್ ಮಾಡಿರೋದು. ಆಮೇಲೆ ನಾನೀಗ ಚೆನ್ನೈಗೆ ಹೋಗಿದ್ದೀನಿ ಗೊತ್ತಾ, ಡಬ್ಬಿಂಗ್ ಎಲ್ಲ ಮುಗಿಸಿ ಒಂದಷ್ಟು ತಿಂಗಳಾಗಿದೆ ಅಥವಾ ಒಂದಷ್ಟು ವಾರಗಳಾಗಿದ್ದಾವೆ. ಚೆನ್ನಾಗಿ ನಾನು ಕರ್ಸ್ಕೊಂಡಿದ್ದಾರಲ್ಲ, ಅಷ್ಟೊತ್ತಿಗೆ 7ನೇದೋ 8ನೇದೋ ವರ್ಷನ್ನು ಅವ್ರು ಡಬ್ಬಿಂಗ್ ಮಾಡಿರೋದು ಅಷ್ಟಾಗಿದೆ. 7ನೇ ಬಾರಿ 8ನೇ ಬಾರಿ ಡಬ್ ಮಾಡಿದ್ದಾರೆ. ಅದಾದ್ಮೇಲೂ ನಾನಲ್ಲೇನೋ ಮಾಡಿರೋದನ್ನ ನೋಡಿ ತಮಿಳ್ ಟ್ರೈ ಮಾಡೋಣ ಅಂತ ಸೌಂಡ್ ಇಂಜಿನಿಯರ್ ಹೇಳ್ತಾ ಇದ್ದಾರೆ. ಅಂದ್ರೆ ಅವನ್ ಪರ್ಟಿಕ್ಯುಲರ್ ಶಾರ್ಟ್ ನ ಮಾತ್ರನಾ? ಅಲ್ಲ, ಕಂಪ್ಲೀಟ್ ಸಿನಿಮಾನ 7 ಸಲ 8 ಸಲ ಮಾಡಾಗಿದೆಮ್ಮ. ಅಲ್ಲ ನಿಮ್ದು ಈ ಶಾರ್ಟ್, ಆ ಪರ್ಟಿಕ್ಯುಲರ್ ಶಾರ್ಟ್ ಅಲ್ಲಿ ಅದೇನ್ ಕೇಳಿಸ್ಕೊಂಡ್ರು, ಈ ಟೆಕ್ನಿಕ್ ವರ್ಕ್ ಆಗುತ್ತೆ ಅನ್ಸುತ್ತೆ, ತಮಿಳಲ್ಲಿ ಟ್ರೈ ಮಾಡೋಣ ಅಂದ್ರೆ ಈ ವೇರಿಯೇಷನ್ ಅವ್ರು ಮಾಡಕ್ ಮಿಸ್ ಮಾಡ್ಬಿಟ್ಟಿದೀನಿ, ಇದನ್ನ ಒಂದು ಟ್ರೈ ಮಾಡೋಣ ಅಂತಿದ್ದಾರೆ. ಅವ್ರಿಗೆ ಯಾಕೆ ಬೇಕು? ನಾನು ಯಾರು ಅವ್ರ ಮುಂದೆ? ಅವರು ಏನೋ ಎಷ್ಟು ವರ್ಷದಿಂದ ಆಕ್ಟ್ ಮಾಡ್ಕೊಂಡ್ ಬಂದಿದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಏನು,
ಅದ್ರಲ್ಲಿ ಇದೊಂದು ವರ್ಷನ್ ಮಾಡದೆ ಹೋದ್ರು ನಡೆಯತ್ತಲ್ವಾ, ಡಬ್ ಮಾಡಿದಾರಲ್ಲ ಅವ್ರ ಫ್ಯಾನ್ಸ್ ಒಂದ್ಸಲ ಬಂದಿಂಗ್ ಹೊಟ್ಟೋಗ್ಬಿಟ್ರೆ ಸೂಪರ್ ಹಿಟ್ ಅಲ್ಲಮ್ಮ ಸಿನಿಮಾ. ಇದನ್ನ ತಗೊಳ್ಳೋಂಥದ್ದು ಏನು. ಆಮೇಲೆ ನನಗೆ ಗೊತ್ತಾಗತ್ತೆ ವಿಕ್ರಮ್ ಸರ್ ಕೂಡ ಅವರ ಸ್ಟ್ರಗ್ಲಿಂಗ್ ಡೇಸ್ ನಲ್ಲಿ ಡಬ್ ಮಾಡ್ತಿದ್ರು, ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ರು ಅಂತ. ಎಷ್ಟೋ ಮಲಯಾಳಂ ಸಿನಿಮಾಗಳಲ್ಲಿ ಅಲ್ಲಿಯ ಸ್ಟಾರ್ ನಟರ ಹಿಂದೆ ಜೂನಿಯರ್ ತರ, ಆಮೇಲೆ ಅವ್ರ ಫ್ರೆಂಡ್ಸ್ ಟೀಮ್ ಇರತ್ತಲ್ಲ, ಅಲ್ಲಿ ಇವರು ಒಬ್ಬ ಫ್ರೆಂಡು, ಆ ಥರ ಪಾತ್ರಗಳನ್ನ ಮಾಡ್ಕೊಂಡು ಬಂದಿರೋರು ಅಂತ. ಹಾಗಾಗಿ ಅವತ್ತು ಆ ಸನ್ನಿವೇಶದಲ್ಲಿ ನೀವು ಆಕ್ಟರ್ ಕೂಡನಾ ಅಂತ ನಮ್ಮನ್ನು ಕೇಳೋದಾಗ್ಲಿ, ಗುರುತಿಸೋದಾಗ್ಲಿ, ನಮ್ಮೊಳಗಿರೋ ಒಬ್ಬ ನಟನ ಹುರಿದುಂಬಿಸುವಂತ ಕೆಲಸ ಮಾಡೋದಾಗ್ಲಿ ವಿಕ್ರಮ್ ಸರ್ ಮಾಡ್ತಾರೆ. ಅವ್ರು ಏನಕ್ಕೆ ಅಷ್ಟು ಗ್ರೇಟ್ ಇವತ್ತು ಅಂದ್ರೆ, ಅಂಡ್ ವೆರಿ ಫಸ್ಟ್ ಸಿನಿಮಾ ಪ್ರಭುದೇವ ಸರ್ದು ಅಂತ ಅನ್ಸುತ್ತೆ ನಂಗೆ. ಅಲ್ಲಿ ಒಬ್ರು ಟೆಕ್ನಿಷಿಯನ್ ಹೇಳಿದ್ರು, ಕಾದಲನ್ ಅಂತ ಈ ಮುಕಾಬಲ ಸಿನಿಮಾ ಹಾಡಿರುವಂತ ಸಿನಿಮಾ ಏನಿದೆ ಅದಕ್ಕೆ ಪ್ರಭುದೇವ ಸರ್ಗೆ ಇಫ್ ಐ ಆಮ್ ನಾಟ್ ರಾಂಗ್ ವಿಕ್ರಮ್ ಸರ್ ಡಬ್ ಮಾಡಿರೋದು. ಅಬ್ಬಾಸ್ ಅಂತ ಒಬ್ರು ನಮ್ಮ ಬೆಂಗಳೂರಿನವರೇ, ಶಿವಾಜಿನಗರದವರು ಅಂತ ಹೇಳ್ತಾರೆ. ಅವ್ರನ್ನ ತಮಿಳಲ್ಲಿ ಒಂದಷ್ಟು ಸಕ್ಸಸ್ನ ಕಂಡ್ರು. ಅವರು ಕೂಡ ವಿಕ್ರಮ್ ಸರ್ ಡಬ್ ಮಾಡ್ತಿದ್ದು ಅಂತ ಹೇಳಿದ್ರು. ಸೊ ಅವರು ಕೂಡ ಹೀಗೆ ಇಷ್ಟೆಲ್ಲ ಸರ್ಕಸ್ ಮಾಡಿ ಕಲ್ಲು ಮಣ್ಣು ಹೊತ್ತಿವತ್ತು ಇಷ್ಟು ದೊಡ್ಡ ಸ್ಟಾರ್ ಆಗಿರೋದು. ಸೊ ಅವರು ನೀವು ಆಕ್ಟರ್ ಕೂಡ ಅಂತ ಕೇಳ್ತಾರೆ ಅಂತಂದ್ರೆ ನಮ್ಗೆ ನಿಜವಾಗ್ಲು ಅದ್ರ ನೆಕ್ಸ್ಟ್ ಏನ್ ಹೇಳ್ಬೇಕು, ಹ್ಞೂ ಅನ್ನಕ್ಕಾಗತ್ತಾ ಅಂತ ಲೆಜೆಂಡ್ ಮುಂದೆ ನಾನು ಆಕ್ಟರ್ ಅಂತ ಹೇಳಕ್ಕಾಗತ್ತಾ? ಈ ತರದ್ ಕ್ವಶನ್ ಕೇಳ್ಬಿಡ್ತಾರೆ, ಹೆಂಗೆ ಆನ್ಸರ್ ಮಾಡ್ತೀರಿ? ಹೌದು, ಕಷ್ಟ ಆಗತ್ತೆ. ಸೊ ಅವ್ರು ಅಷ್ಟು ದೊಡ್ಡ ವ್ಯಕ್ತಿಯಾಗಿ ನಿಮ್ಮ ಒಂದು ಟ್ಯಾಲೆಂಟ್ ನ ಆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಗುರುತಿಸಿ ಅವ್ರು ಅದನ್ನ ಮಾಡ್ಬೇಕು ಅನ್ನೋದು. ಹೌದು. ಆಮೇಲೆ ಅಲ್ಲೂ ಕೂಡ ಅಷ್ಟೇ, ಅವ್ರು ನಮ್ಮನ್ನ ನಡ್ಸ್ಕೊಂಡಂತ ರೀತಿ, ನೋಡ್ಕೊಂಡಂತ ರೀತಿ, ಅವ್ರು ಆಗಷ್ಟೇ ಒಂಚೂರು ಹೆಲ್ತ್ ಅವ್ರಿಗೆ ಏನೋ ಅಪ್ಸೆಟ್ ಆಗಿತ್ತು ಅಂತ ದೊಡ್ಡ ಸುದ್ದಿ ಆಗಿತ್ತು, ಸುಧಾರಿಸ್ಕೊಳ್ತಾ ಇದ್ರು. ಸೊ ಫುಡ್ ಮನೆಯಿಂದನೇ ಬರ್ತಿತ್ತು ಅವ್ರಿಗೆ. ನಾವು ಸ್ಟುಡಿಯೋಲಿ ಇದ್ವಿ, ನಾವೆಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಒಂದ್ ಕಡೆ ಕುತ್ಕೊಂಡು ನಾವು ಊಟ ಮಾಡ್ತಾ ಇದ್ವಿ. ಸುಮಂತ್ ಅಂತ ಕರೀತಾರೆ, ಅಲ್ಲಿಂದ ಕರೆದ್ರು. ನಾನು ಡಬಡಬ ಸ್ಪೂನ್ಗಿನೆಲ್ಲ ಹಂಗೆ ಬಿಟ್ಬಿಟ್ಟು ಸರ್ ಅಂತ ಹೋದೆ ನಾನು. ಕಮ್ ಲೆಟ್ಸ್ ಟೇಕ್ ಅ ಸೆಲ್ಫಿ ಅಂದ್ರು. ಜೊತೆಲಿ ನಿಂತ್ಕೊಂಡು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನೋಡಿದ್ರೆ 2 ಫೋಟೋಸ್ ಇದೆ ಅವ್ರ ಜೊತೆಗೆ. ಒಂದೊಂಚೂರು ಶೇಡ್ ಹಿಂಗ್ ಕಡಿಮೆ ಇರೋದಿದೆ, ಇನ್ನೊಂದು ಬ್ರೈಟ್ ಆಗಿರೋದಿದೆ. ಆ ಕಾರಣ ಅವರೇ. ಒಂದ್ ತಗೊಳ್ತೀವಿ, ಓಕೆ ಐಲ್ ಸೆಂಡ್ ಇಟ್ ಟು ಯು ಅಂದ್ರೆ ಓಕೆ ಸರ್ ಅಂತ ಹೋದೆ. ಆಮೇಲೆ ಊಟ ಎಲ್ಲ ಮುಗಿಸಿ ಕೆಳಗೆ ಹೋದ್ವಿ. ಸುಮಂತ್ ದ ಲೈಟ್ ವಾಸಂಟ್ ಓಕೆ ದೇರ್, ಲೆಟ್ಸ್ ಟೇಕ್ ಅನದರ್ ಸೆಲ್ಫಿ. ಅವ್ರಿಗೆ ಲೈಟ್ ಅಲ್ಲಿ ಏನೋ ಇಷ್ಟ ಆಗ್ಲಿಲ್ಲ, ಇನ್ನೊಂದು ಸೆಲ್ಫಿ ತಗೊಳ್ಳೋಣ ಅಂತ ಅವರೇ ಹೇಳ್ತಾರೆ. ನಮ್ ಜೊತೆ ಯಾಕೆ ತಗೋಬೇಕಮ್ಮ, ನಾವ್ ಏನು ಅಂತ ನಮ್ ಜೊತೆ ಸೆಲ್ಫಿ ತಗೊಳ್ಬೇಕು. ನಿಂತ್ಕೊಳ್ತಾರೆ, ಇನ್ನೊಂದ್ ಸೆಲ್ಫಿ ತಗೊಳ್ತಾರೆ, ಆಮೇಲೆ ಕಳಿಸ್ಕೊಡ್ತಾರೆ. ಆಮೇಲೆ ಅವ್ರ ಅಸಿಸ್ಟೆಂಟ್ಗೆ ಅವ್ರ ನಂಬರ್ ತಗೊಂಡಿರ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇವೆಲ್ಲ ಕೇಳಿದಾಗ ಹೆಂಗಾಗತ್ತೆ ಅಂತಂದ್ರೆ, ಗುರು ಇವ್ರಿಗೆ ನಾವ್ ಬೇಕಾ, ನಾವ್ ಏನ್ ಇವ್ರ ಮುಂದೆ, ಈ ಅಂಶಗಳೆಲ್ಲ ತಲೆಯಲ್ಲಿ ಓಡಾಡೋದಕ್ಕೆ ಶುರು ಆಗತ್ತೆ. ಏನೋ ಮಾಡಿದೀವಿ ಲೈಫಲ್ಲಿ ಅನ್ನೋ ಒಂದು ಖುಷಿ, ಅಂದ್ರೆ ಒಂದು ಸಾರ್ಥಕತೆ ಅಂತ ಹೇಳ್ತಾರಲ್ಲ, ಅದೊಂದು ಕ್ಷಣ ಅನ್ಸುತ್ತೆ. ಏನೋ ಇವರೆಲ್ಲ ಹೀಗೆ ಅಂತಿದ್ದಾರೆ ಅಂತಂದ್ರೆ ಏನೋ ಮಾಡಿದೀವಿ ನಾವು ಪರವಾಗಿಲ್ಲ ಅಂತ. ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಇದೆಲ್ಲ. ಬ್ರಿಲಿಯಂಟ್ ಎಕ್ಸ್ಪೀರಿಯನ್ಸ್. ನೀವು ನಂಬಲ್ಲ, ಅವ್ರು ಎಂಥ ಸ್ವೀಟ್ ಆರ್ಟ್ ಅಂತಂದ್ರೆ, ಒಂದು ವಾರ್ಗೆ ಹೋಗುವಂತ ಒಂದು ಇದರಲ್ಲಿ ಕೂಗಿ ಕಿರ್ಚಿ ಮಾಡ್ತಾರೆ ವಿಕ್ರಮ್ ಸರ್. ಅಲ್ಲಿ ಇದೊಂದು ರೀಟೇಕ್ ಬೇಕಲ್ಲ ಅಂತಾರೆ. ಅವ್ರಿಗೆ ಓಕೆ ಸರ್ ಅಂತೀನಿ. ಅದ್ ಮಾಡಾದ ತಕ್ಷಣ ಗಂಟ್ಲು ಎಷ್ಟು ಸ್ಟ್ರೈನ್ ಆಗತ್ತೆ ಅಂತಂದ್ರೆ ನನ್ ಕೆಮ್ಮು ಶುರು ಆಗುತ್ತೆ. ಸಹಜವಾಗಿ ಜೋರಾಗಿ ಕಿರ್ಚಿ ಎಲ್ಲ ಮಾಡಿದಾಗ ನಿಮ್ ಗಂಟ್ಲು ನೋವಾಗುತ್ತೆ, ಸ್ಟ್ರೈನ್ ಆಗುತ್ತೆ, ಕೆಮ್ಮು ಶುರು ಆಗುತ್ತೆ. ಸುಮನ್ ಪುಟ್ ಆನ್ ದ AC, ಸಿದ್ದೆ ಫಾರ್ 2 minutes ಅಂತ ಅಲ್ಲಿ ಕೇಳಿಸುತ್ತೆ. ಓಕೆ ಸರ್, AC ಆನ್ ಮಾಡ್ಕೊಳ್ತೀನಿ, ಕುತ್ಕೊಳ್ತೀನಿ. ಒಂದು 5 ನಿಮಿಷ ಆಗುತ್ತೆ, 10 ನಿಮಿಷ. ನನ್ನಷ್ಟಿಗೆ ನಾನೇ ಕೇಳೋದಕ್ಕೂ ಭಯ. ನಂಗೆ ಲೆಜೆಂಡ್ ಸ್ಟಾರ್ ಕೂತಿದ್ದಾರೆ ಅಲ್ಲಿ, ಕೂತಿದ್ದೀನಿ, ಸುಮ್ಮನೆ ಕೂತಿದ್ದು. ಒಂದು 5 ನಿಮಿಷ ಆದ್ಮೇಲೆ ಹಿಂಗ್ ಡೋರ್ ಹಿಂಗ್ ಓಪನ್ ಮಾಡ್ತಾರೆ. ನೋಡಿದ್ರೆ ವಿಕ್ರಮ್ ಸರ್ ಒಳಗೆ ಬರ್ತಾ ಇದ್ದಾರೆ. ನಾನು ನಿಂತ್ಕೊಳ್ಳೋದು ಸಿಟ್ ನಾನು ಕೂರಿಸ್ತಾರೆ, ಕುತ್ಕೋತೀನಿ. ಇಷ್ಟು ದೊಡ್ಡದು ಒಂದು ಕವರ್ ತಗೊಂಡ್ಬರ್ತಾರೆ. ಎಲ್ಲ ಹಾಲ್ಸು, ಸ್ಟ್ರಿಪ್ಸಿಲ್ಸು, ಮಿಂಟು ಇದನ್ನ ಹಿಡ್ಕೊಂಡು ಈ ಕವರ್ನ ಇಷ್ಟು ದೊಡ್ಡ ಕವರ್ ತಗೊಂಡ್ಬಂದಿದ್ದಾರೆ. ಗಂಟ್ಲು ಸ್ಟ್ರೈನ್ ಆಯ್ತಲ್ಲ, 1-2 ಬಾಯಿ ಹಾಕೊಂಡು ತಿನ್ಬಿಟ್ಟು ಸಮಾಧಾನ ಮಾಡ್ಕೊ, ಆಮೇಲೆ ಶುರು ಮಾಡೋಣ ಅಂತ. ಇಷ್ಟು ದೊಡ್ಡ ಕವರಲ್ಲಿ ನನಗೆ ನಿಜವಾಗ್ಲೂ ವಿಕ್ರಮ್ ಸರ ಇವರು ಅಥವಾ ಈ ಥರದೆಲ್ಲ ಸ್ವೀಟ್ ಜಸ್ಟಸ್ ನೋಡಿದಾಗ ಜನ್ಮ ಪಾವನ ಅನ್ಸ್ಬಿಡುತ್ತೆ. ಸೀರಿಯಸ್ಲಿ ಎಷ್ಟು ಸಿಂಪ್ಲಿಸಿಟಿ ಕಾಣತ್ತಲ್ವಾ ಇದ್ರಲ್ಲಾನು. ಸತ್ಯ. ಕಲರ್ ಸೂಪರ್ ಅಲ್ಲಿ ಬಿಗ್ ಬಾಸ್ ಮಾಡ್ತಾ ಇದ್ರು. ಸೊ ಬಿಗ್ ಬಾಸ್ ಪ್ರೋಮೋಗಳದ್ದು ವಾಯ್ಸ್ ಎಲ್ಲ ನಂದೇ ಇದ್ದಿದ್ದು. ಐ ಆಮ್ ಸೇಯಿಂಗ್ ಅಲ್ಲಿ ಟೈಮಿಂಗ್ಸ್ ಹೇಳೋ ವಾಯ್ಸ್ ಅಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡೋ ವಾಯ್ಸ್ ಅಲ್ಲ, ಅಥವಾ ಬಿಗ್ ಬಾಸ್ ವಾಯ್ಸ್ ಅಲ್ಲ. ಪ್ರೋಮೋ ಅಂತ ಏನ್ ಮಾಡ್ತೀವಿ, ಪ್ರೋಮೋ ಮಾಡ್ತಾರೆ. ಈ ಬಿಗ್ ಬಾಸ್ ಇಂತಿಷ್ಟು ಗಂಟೆಗೆ ಅಂತ ಏನ್ ಬರುತ್ತೆ, ಶೋ ಇಂತಿಷ್ಟು ಗಂಟೆಗೆ ಬರುತ್ತೆ ಅಂತ ಚಾನೆಲ್ ನ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಆ ಪ್ರೋಮೋಗಳಿಗೆ ವಾಯ್ಸ್ ಮಾಡಿದ್ದೀನಿ. ಸೊ
ಹೋದಲ್ಲೆಲ್ಲ ಒಂದು ದೊಡ್ಡ ದೊಡ್ಡ ಶೋ ಸಿಕ್ಕಿದೆ. Yes, amazing. ಸೊ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಅಲ್ಲಿ ಎಲ್ಲ ಈ ಲೆಜೆಂಡ್ಸ್ ಇರುವಂತಹ ಪ್ರಾಜೆಕ್ಟ್ಸ್ ಅಲ್ಲಿ ವರ್ಕ್ ಮಾಡುವಂತಹ ಅವಕಾಶ ಸಿಕ್ಕಿದೆ. ಎಸ್, ಸೂಪರ್. ಇನ್ನ ಈಗ ನೀವು ವಾಯ್ಸ್ ಡಬ್ಬಿಂಗ್ ಆರ್ಟಿಸ್ಟ್ ಅಲ್ವಾ, ಸೊ ನಿಮಗೆ ವಾಯ್ಸ್ ಟೋನ್ ಮೇಂಟೈನ್ ಮಾಡಬೇಕು ಅನ್ನೋದೊಂದಿರುತ್ತೆ. ಸೊ ನಿಮ್ಮ ಫುಡ್ ಹ್ಯಾಬಿಟ್ಸ್ ಏನು, ಯಾವ ಒಂದು ಎಕ್ಸಸೈಸಸ್ನ ನೀವು ಮಾಡ್ಕೊಂಬರ್ತೀರಾ ನಿಮ್ಮ ಒಂದು ವಾಯ್ಸ್ ಟೋನ್ನ ಹಾಗೆ ಮೇಂಟೈನ್ ಮಾಡೋದಕ್ಕೆ? ಟು ಬಿ ಆನೆಸ್ಟ್, ಎಕ್ಸಸೈಸ್ ಅಂತ ಏನು ಮಾಡಿಲ್ಲ, ಮಾಡ್ತಾನೂ ಇಲ್ಲ. ದೇವ್ರ ದಯೆಯಿಂದ ಅದ್ರ ಅಗತ್ಯ ನನಗಿರ್ಲಿಲ್ಲ. ಬಿಕಾಸ್ ಅಪ್ಪ ಅಮ್ಮನ ಗಿಫ್ಟು ಅದು ಬಂದ್ಬಿಡ್ತು. ಏನು ವಾಯ್ಸ್ ಟೆಕ್ಸ್ಚರು ಹಾಗೂ ಅದರಲ್ಲಿ ಸ್ಕಿಲ್ಸು ಎರಡು ತುಂಬಿಸಿ ಕಳಿಸಿದ್ರು. ಹಾಗಾಗಿ ಏನು ಮಾಡಬೇಕು ಅಂತಿರಲಿಲ್ಲ. ಬಟ್ ಮೇಂಟೈನ್ ಮಾಡೋ ವಿಷಯ ಬಂದಾಗ ಕೋಲ್ಡ್ ಏನೂ ಮುಟ್ಟಲ್ಲ. ಓಕೆ. ಫ್ರೈಡ್ ಐಟಮ್ಸ್ ಅಂತೂ ಎಸ್, ಹೆಲ್ತ್ ವೈಸ್ ನೋಡೋದಾದ್ರೂ ಅಷ್ಟೇ ಆಸೆ ಜಾಸ್ತಿ. ಫ್ರೈಡ್ ಐಟಮ್ಸು, ಜಂಕ್ ಆಸೆ ಜಾಸ್ತಿ. ಆ ಫುಡ್ಡೇ ಹಾಗೆ ಗೊತ್ತಲ್ವಾ, ಕಷ್ಟ ತಡ್ಕೊಳಕ್ಕಾಗಲ್ಲ. ಅದು ಆದರೂ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು. ಚೀಟ್ ಡೇ ಅದು ಇದು ಅಂತೆಲ್ಲ ಅವಾಗ ಒಂಚೂರು ಮಾಡ್ಕೊಳ್ತೀವಿ. ಬಟ್ ತಕ್ಷಣ ರೆಮಿಡಿ ಅಂದರೆ ಬೆಚ್ಚಗಿರೋ ನೀರು ಕುಡಿಯೋದು. ತುಂಬ ಬಿಸಿನೂ ಕುಡಿಬಾರ್ದು, ಆ್ಯಕ್ಚುಲಿ ಗಂಟ್ಲಿಗೆ ಒಳ್ಳೇದಲ್ಲ. ಬೆಚ್ಚಗಿರೋ ನೀರು ಕುಡಿಯೋದು, ಒಂದು ಸ್ವಲ್ಪ ಕೇರ್ ತಗೊಳ್ಳೋದು ಮಾಡ್ತೀವಿ. ಅಯ್ಯೋ, ಈ ಅಕ್ಕಪಕ್ಕ ಯಾರಾದ್ರೂ ಸೀನ್ ಬಿಟ್ರೆ ಕೆಂಬಿಟ್ರೆ ಅಂತೂ ಟೆನ್ಷನ್ ಶುರು ಆಗ್ಬಿಡ್ತ್ರಿ. ನೆಗಡಿ ಆಗೋ ಹಾಗಿಲ್ಲ. 24/7 ಅವೈಲೇಬಲ್ ಇರ್ಬೇಕಲ್ಲ. ಆ ಮಾತುಗಳು ಕೇಳ್ಬಿಟ್ಟಿದೀವಿ. ಯಾಕೆ ಆರ್ಟಿಸ್ಟ್ ಚೇಂಜ್ ಆಗಿದಾರಾ ಅನ್ನೋಂಥ ಮಾತುಗಳೆಲ್ಲ ಕೇಳ್ಬಿಟ್ಟಿದೀವಿ. ಯು ಕೆನಾಟ್ ಫಾಲ್ ಸಿಕ್. ಈ ಇಂಡಸ್ಟ್ರಿಯಲ್ಲಿ ನೀವು ಹುಷಾರ್ ತಪ್ಪೋ ಹಾಗಿಲ್ಲ. ನಿಮ್ಗೆ ಅವರು ಅವಕಾಶ ಕೊಟ್ಟಿರೋದೇ ನಿಮ್ಮ ವಾಯ್ಸ್ ಇಂದ ಅಂತ. ನೀವು ವಾಯ್ಸ್ ಅನ್ನು ಹಾಳು ಮಾಡ್ಕೊಂಡು ಕುತ್ಕೊಂಡ್ರೆ ನಿಮ್ಗೆ ಅಲ್ಲಿ ಬೆಲೆನೇ ಇಲ್ಲ. ಓಡೋ ಕುದ್ರೆ ಕಾಲ್ ಹೇಗೋ ಹಾಗೆ ನಮ್ಗೆ. ಸೂಪರ್, ಅಮೇಝಿಂಗ್. ಸರ್, ಈಗ ಇಷ್ಟೆಲ್ಲ ನಿಮ್ಮ ಒಂದು ವಾಯ್ಸ್ ಡಬ್ಬಿಂಗ್ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಆ್ಯಂಡ್ ಆಲ್ಸೋ ನೀವು ಹಾಡು ಹಾಡ್ತೀರಾ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಸುಮಾರು ಜನಕ್ಕೆ ಗೊತ್ತಿಲ್ಲ ಸುಮಂತ್ ಭಟ್ ಅವರು ಸಿಂಗರ್ ಸಹ ಅಂತ. ಸೊ ನೀವು ಯಶ್ ಅವರಿಗೆ ಒಂದು ಹಾಡು ಹಾಡಿದಿರಲ್ವಾ, ಟೈಟು ಅಂತ. ಸೊ ನಮ್ಮ ಆನಂದ್ ಆಡಿಯೋದೇ ಅದು. ಸೊ ಆ ಒಂದು ಹಾಡು ನಿಮ್ಮ ಬಾಯಲ್ಲಿ ಕೇಳಬೇಕು ಅನ್ನೋ ಒಂದು ಆಸೆ. ಫಸ್ಟ್ ಹಾಡು ಹಾಡ್ಬಿಡಿ, ಆಮೇಲೆ ಈ ಸಾಂಗ್ ಬಗ್ಗೆ ಮಾತಾಡೋಣ. ಖಂಡಿತ. ಟೈಟು ಫುಲ್ಲು ಟೈಟು, ಯಾವ ಬ್ರ್ಯಾಂಡು ಇಷ್ಟು ಘಾಟು, ನೈಟು ಮಿಡ್ ನೈಟು, ಕಾಣುತ್ತಿಲ್ಲ ರಾಂಗ್ ರೈಟು, ಕಿಕ್ಕಿದೆ ಬಲು ಕಿಕ್ಕಿದೆ, ನಮ್ಗೂ ಲೈಫು ಸಿಕ್ಕಿದೆ, ಲಕ್ಕಿದೆ ಬಲು ಲಕ್ಕಿದೆ, ನಮ್ಗೂ ಒಂದು ಲುಕ್ ಇದೆ. ಎಸ್, ಅಮೇಝಿಂಗ್. ಸೊ ಸುಮಾರು ಜನ ಗೊತ್ತಿಲ್ಲ ಈ ಹಾಡು ನೀವು ಹಾಡಿರೋದು ಅಂತ. ಸೊ ಹೇಗೆ ಸರ್, ಅಂದ್ರೆ ಸಿಂಗರ್ ಹೇಗೆ ಬಂದ್ರೆ ನೀವು, ಯಾರು ನಿಮ್ಗೆ ಈ ಒಂದು ಅವಕಾಶ ಕೊಟ್ಟಿದ್ದು? ಫಸ್ಟ್ಲಿ ನನಗೆ RJing ಮಾಡ್ಬೇಕಾದ್ರೆ ಒಂದು ಹಿಪ್ ಹಾಪ್ ಬ್ಯಾಂಡ್ ನ ಇಂಟರ್ವ್ಯೂ ಮಾಡುವಂತ ಅವಕಾಶ ಸಿಕ್ತು. ಅವ್ರು ಸೂಪರ್ ಡೂಪರ್ ಹಿಟ್ಟು ಸಾಂಗ್ಸ್ ಕೊಟ್ಬಿಟ್ಟಿದ್ರು. ಎಲ್ಲ ಕಾಲೇಜ್ ಗೋಯಿಂಗ್ ಕಿಡ್ಸ್ ಎಲ್ಲ ಫುಲ್ ಅವ್ರು ಫಿದಾಗ್ ಹೋಗಿದ್ರು ಅವ್ರ ಮೇಲೆ. ಅರ್ಬನ್ ಲ್ಯಾಡ್ಸ್ ಅಂತ ಒಂದು ಹಿಪ್ ಹಾಪ್ ಬ್ಯಾಂಡ್ ಇತ್ತು. ಆ ಬ್ಯಾಂಡ್ ನ ಇಂಟರ್ವ್ಯೂ ಮಾಡಿದಾಗ ಅದಕ್ಕೆ ಕಂಪೋಸ್ ಮಾಡ್ತಾ ಇದ್ದಂತಹ ಸಮೀರ್ ಕುಲಕರ್ಣಿ ಅವರು ಪರಿಚಯ ಆಗ್ತಾರೆ. ನಾನು ಹಿಂದೆ ಈ ರೇಡಿಯೋ ಸೇರೋಕ್ಕಿಂತ ಮುಂಚೆ ನಾನೇನು ಈ ಕಾಲ್ ಸೆಂಟರ್ಸ್ ಅಲ್ಲೆಲ್ಲ ಕೆಲಸ ಮಾಡಿದ್ದೆ. ಆಗ ನನಗೆ ಹಿಪ್ ಹಾಪ್ ರ್ಯಾಪ್ ಹುಚ್ಚಿಡ್ದಿತ್ತು. ಸೊ ನಾನು ರ್ಯಾಪ್ ಮಾಡಬೇಕು, ಅದು ಇದು ಎಲ್ಲ ಇತ್ತು. ಇವ್ರು ಆಲ್ರೆಡಿ ಯಾರೋ ಮಾಡ್ಬಿಟ್ಟಿದಾರಲ್ಲ, ಸೂಪರ್ ವರ್ಕ್ ಆಗತ್ತೆ ಅಂತ ಆಯ್ತು. ಅಲ್ಲಿಗೆ ಆ ಕಾನ್ಫಿಡೆನ್ಸ್ ಬಂತು. ಸೊ ಸಮೀರ್ ಅವ್ರನ್ನ ಕೇಳಿದೆ, ನಾನು ಹಿಂಗೆಲ್ಲ ರ್ಯಾಪ್ ಮಾಡಬೇಕು ಅಂತ ಇದೆ. ಸರಿ ಬನ್ನಿ ಮೀಟ್ ಮಾಡೋಣ ಅಂತಂದ್ರು. ಹೋದ್ವಿ. ಅವ್ರೊಂದಷ್ಟು ಬೀಟ್ಸ್ ಎಲ್ಲ ಹಾಕ್ಕೊಟ್ಟು ಬರೀರಿ ಏನಾದ್ರು ಅಂತಂದ್ರು. ರ್ಯಾಪರ್ಸ್ ಯೂಶಲಿ ಅವ್ರ ಪೋರ್ಷನ್ ಅವರೇ ಬರ್ಕೊಳ್ತಾರೆ, ಅದು ಅವರ ಸ್ಟ್ರೆಂತ್. ಸೊ ನಾನು ಬರವಣಿಗೆನೂ ಇದ್ದಿದ್ರಿಂದ ಆಯ್ತು, ಅದೆಲ್ಲ ಮಾಡೋದು. ಸರಿ, ನೆಕ್ಸ್ಟ್ ಆಲ್ಬಮಲ್ಲಿ ಅರ್ಬನ್ ಲ್ಯಾಡ್ಸ್ ಟೀಮ್ ಸೇರ್ಕೊಳ್ತೀನಿ ನಾನು. ಹೀಗಿರುವಾಗ ಅರ್ಜುನ್ ಜನ್ಯ ಅವರು ಸಮೀರ್ ಕುಲಕರ್ಣಿ ಅವ್ರಿಗೆ ಪರಿಚಯ, ತುಂಬಾ ಹಳೆ ಪರಿಚಯ. ಅವರು ಹೋಗು ಬಾ ಫ್ರೆಂಡ್ಸ್ ಥರ. ಅವರು ಸಂಗೀತ ಕ್ಲಾಸಲ್ಲಿ ಬಹುಶಃ ಜೂನಿಯರ್ ಸೀನಿಯರ್ ಹಾಗೇನು. ಅವ್ರು ಕೇಳ್ತಾರೆ, ಅರ್ಜುನ್ ಜನ್ಯ ಅವರು ಸಮೀರ್ ಅವ್ರನ್ನ ಕೇಳಿರ್ತಾರೆ. ಯಾಕಂದ್ರೆ ಈ ಅರ್ಬನ್ ಲ್ಯಾಡ್ಸ್ಗೆ ಅವರೇ ಮಾಡ್ತಿದ್ದಿದ್ದು ಮ್ಯೂಸಿಕ್ ಅಂತ ಗೊತ್ತಿತ್ತಲ್ಲ. ನಾನೊಬ್ಬ ರ್ಯಾಪರ್ನ ಹುಡುಕ್ತಾ ಇದ್ದೀನಿ, ನನ್ನ ಸಾಂಗ್ ಬೇಕು, ರೆಫರ್ ಮಾಡಿ ಅಂತಂದಾಗ ನನ್ನ ರೆಫರ್ ಮಾಡಿರ್ತಾರೆ ಸಮೀರ್ ಕುಲಕರ್ಣಿ. ಅರ್ಜುನ್ ಜನ್ಯ ಅವ್ರನ್ನ ನಮ್ಮ ರೇಡಿಯೋ ಸ್ಟೇಷನ್ ಅಲ್ಲೇ ಅವ್ರು ಬೇರೆ ಸಿನಿಮಾಗಳ ಪ್ರಮೋಷನ್ಸ್ಗೆ ಅಂತ ಬಂದಾಗ ನಾನು ನೋಡಿರ್ತೀನಿ ಅವ್ರನ್ನ. ಹಾಯ್ ಹೆಲೋ ಅಂತ ಪರಿಚಯ ಆಗಿರುತ್ತೆ ಅಷ್ಟೇ, ಬಿಟ್ರೆ ಒಟ್ಟಿಗೆ ಕೆಲಸ ಮಾಡಿರೋದಿಲ್ಲ. ಆಮೇಲೆ ಪರಿಚಯ ನೆಕ್ಸ್ಟ್ ಕೆಲ್ಸದ ಹಂತಕ್ಕೆ ಹೋಗುತ್ತೆ. ಡೆಡ್ಲಿ ಸೋಮಾ 2ಗೆ ಅಂತ ಒಂದು ಸಾಂಗ್ ಮಾಡ್ಕೊಂಡಿದ್ದೀನಿ, ಇದನ್ನ ನೀವು ಹಾಡಬೇಕು ಅಂತೆಲ್ಲ ಹೇಳ್ತಾರೆ. ಸರಿ ಸರ್ ಅಂತ ಹೇಳ್ತೀನಿ. ಕೇಳಿಸ್ತಾರೆ, ಹಾಡು ಕೇಳಿಸ್ತಾರೆ, ಎಲ್ಲ ಹೋಗುತ್ತೆ. ಇನ್ನೊಂದೆರಡು ದಿನದಲ್ಲಿ ರೆಕಾರ್ಡಿಂಗ್ ಇಟ್ಕೊಳ್ಳೋಣ ಅಂತ ಹೇಳಿರ್ತಾರೆ. ನಾನು ಆಮೇಲೆ ಮತ್ತೆ ಅವ್ರಿಗೆ ಕಾಲ್ ಮಾಡ್ತೀನಿ, ಇಲ್ಲ ರೆಕಾರ್ಡಿಂಗ್ ಆಗ್ತಾಯಿಲ್ಲ, ಸದ್ಯದಲ್ಲಿ ಹೋಲ್ಡಲ್ಲಿ ಇರುತ್ತೆ ಅಂತ. ಅದಾಗ ಒಂದಷ್ಟು ತಿಂಗಳು ಹಾಗೆ ಸೈಲೆನ್ಸ್, ಏನೂ ಇರೋದಿಲ್ಲ, ಏನು ಕಾಲ್ ಬರೋಲ್ಲ, ನಾನು ಮಾಡಕ್ ಹೋಗಿಲ್ಲ. ಮತ್ತೆ ಅರ್ಜುನ್ ಜನ್ಯ ಅವರಿಂದನೇ ಕಾಲ್ ಬರುತ್ತೆ, ಬನ್ನಿ ಆ ಸಾಂಗ್ ಅವತ್ತು ಇದು ಮಾಡಿದ್ವಲ್ಲ ಅದನ್ನ ಹಾಡೋ ಮುಹೂರ್ತ ಬಂದಿದೆ, ಬನ್ನಿ ಅಂತ ಕರೀತಾರೆ.
ಸ್ಟುಡಿಯೋಗೆ ಹೋದಾಗ ಹೇಳ್ತಾರೆ ಇದು ಡೆಡ್ಲಿ ಸೋಮಾ 2ಗಲ್ಲ, ಇನ್ನೊಂದು ಸಿನಿಮಾಗೆ ಅಂತ. ಡೆಡ್ಲಿ ಸೋಮಾ 2ಗೆ ಅವ್ರ ಮ್ಯೂಸಿಕ್ ಮಾಡಬೇಕು ಅಂತ ಏನಾಗಿರುತ್ತೆ, ಕಾರಣಾಂತರಗಳಿಂದ ಅವ್ರು ಮಾಡೋದಿಲ್ಲ ಮ್ಯೂಸಿಕ್. ಸೊ ಈ ಸಾಂಗ್ ಇವ್ರ ಹತ್ರನೇ ಉಳ್ಕೊಂಡಿರುತ್ತೆ. ಆಗ ಲಿರಿಕ್ ಪಂಚ್ ಅಂತೇನೋ ಬೇರೆ ಏನೋ ಇರುತ್ತೆ ಈ ಟೈಟು ಜಾಗದಲ್ಲಿ. ಆಮೇಲೆ ಈ ಸಾಂಗ್ ಆಗತ್ತೆ. ಹಾಡ್ಬಿಟ್ಟು ಹೋಗಿರ್ತೀನಿ, ಅವರು ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಆ ರ್ಯಾಪ್ ಎಲ್ಲ ಬರೆಯೋದಕ್ಕೆ ಅಂತ ಒಂದಷ್ಟು ಸ್ಪೇಸ್ ಏನಿರುತ್ತೆ ಅದು ಮಜವಾಗಿರುತ್ತೆ. ಅವೆಲ್ಲ ಮಾಡ್ತೀವಿ, ಎಂಜಾಯ್ ಮಾಡ್ತಾರೆ. ಒಂದು ತಿಂಗಳು 1.5 ತಿಂಗಳೇನೋ ಆದ್ಮೇಲೆ ಅರ್ಜುನ್ ಜನಿ ಅವರೇ ಕಾಲ್ ಮಾಡ್ತಾರೆ. ಮಾಡ್ಬಿಟ್ಟು ಆ ಕಂಪ್ಲೀಟ್ ಸಾಂಗ್ ನಾನೊಬ್ನೇ ಹಾಡಿರ್ತೀನಿ, ಟಾಪ್ ಟು ಬಾಟಮ್ ನಾನೊಬ್ನೇ ಹಾಡಿರ್ತೀನಿ. ಆಮೇಲೆ ಡೈರೆಕ್ಟರ್ ಸಾಹೇಬ್ರು ಇಲ್ಲ ಇದರಲ್ಲಿ ಹೀರೋ ಮಾತ್ರ ಇಲ್ಲ, ಅವ್ರ ಜೊತೆಗೆ ಇನ್ನೊಂದು 3-4 ಕ್ಯಾರೆಕ್ಟರ್ಸ್ ಅವ್ರ ಫ್ರೆಂಡ್ಸ್ ಎಲ್ಲರೂ ಲಿಪ್ ಸಿಂಕ್ ಮಾಡಬೇಕು. ಹಾಗಾಗಿ ಒಂದೇ ವಾಯ್ಸ್ ಇದ್ರೆ ಚೆನ್ನಾಗಿ ಕೇಳೋದಿಲ್ಲ, ಇನ್ನೊಂದಿಬ್ರು ಕೈಲಿ ಹಾಡ್ಸೋಣ ಅಂತ ಅವ್ರು ಹೇಳ್ತಿದ್ದಾರೆ. ನಾನು ಹಾಡಿಸ್ತಿದ್ದೀನಿ. ಸರ್ ನಿಮ್ಮ ಹಾಡು ಡೈರೆಕ್ಟ್ರು ಕೇಳಿದ್ರೆ ನೀವು ಮಾಡ್ಲೇಬೇಕು, ಮಾಡಿ ಸರ್, ನನ್ಗೆ ಯಾಕೆ ಇನ್ಫಾರ್ಮ್ ಮಾಡ್ತಾ ಇದ್ದೀರಿ? ಪಾಪ ನೋಡಿ ಅವರೆಷ್ಟು ಪ್ರೊಫೆಷ್ನಲ್ ಅನ್ನೋದಕ್ಕೆ. ಕರೆಸಿ ಒಬ್ರ ಕೈಲಿ ಹಾಡ್ಸ್ಬಿಟ್ಟು ಬೇರೆಯವ್ರ ವಾಯ್ಸ್ ಹಾಕ್ಬಿಟ್ಟಿದಾರಲ್ಲ ಅಂತ ನಮ್ಗೆ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಎಷ್ಟು ಚೆನ್ನಾಗಿ ಕೇರ್ ತಗೊಂಡವರು ಹಿಂಗೆ ಹಾಡಿಸ್ತಿದ್ದೀವಿ ಅಂತ. ಆಡಿಯೋ ಲಾಂಚ್ಗೆ ಕರೆದಿದ್ರು, ಹೋಗಿದ್ದೆ. ಇನ್ನೂ ನೆನಪಿದೆ, ಯಶ್ ಅವರು ಸ್ಟಂಟ್ ಮಾಡಿದಾಗ ನೈಜವಾಗಿ ಅವರೇ ಸ್ಟಂಟ್ ಮಾಡಿದ್ರು, ಯಾವುದೇ ಸಪೋರ್ಟ್ ಇಲ್ಲದೆ ಅಂತ ಆದಾಗ ಸುದೀಪ್ ಸರ್ ಲಾಂಚ್ ಮಾಡಿಕೊಟ್ಟಿರ್ತಾರೆ, ಅದನ್ನ ಗೆಸ್ಟ್ ಆಗಿ ಬಂದಿರ್ತಾರೆ. ಅವ್ರು ಹೇಳ್ತಾರೆ ಹಾಗೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ, ಜೋಶಲ್ಲಿ ಮಾಡಿಬಿಡ್ತೀರಿ, ಏನೋ ಒಂದು ಆದ್ರೆ ಲೈಫ್ ಟೈಮ್ ಬೆಡ್ ರಿಡನ್ ಆಗ್ಬಿಟ್ರೆ ಏನು ಮಾಡ್ತೀರಿ ಅನ್ನೋವಂಥದ್ದನ್ನೆಲ್ಲ ಟಿಪ್ಸ್ನ ಅವರು ಕೊಟ್ಟಿರ್ತಾರೆ. ಮ್ಯಾಸಿವ್ ಹಿಟ್ ಆಗತ್ತೆ ಅನ್ನೋ ಊಹೆ ಕೂಡ ಇರಲಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಸ್ಪೆಷಲಿ ಕುತ್ಕೊಳ್ಳೋರ್ಗೆ ಅಂತ ಇದೊಂಥರ ಆಂಥಮ್ ತರ. ಸಾಂಗ್ ಇಸ್ ಆಲ್ ಅಬೌಟ್ ದ್ಯಾಟ್ ಅಲ್ಲ. ಅದೊಂದು ಐಟಮ್ ನಂಬರ್. ಅದು ಮುಮೈತ್ ಖಾನ್ ಅವಾಗ ಮೋಸ್ಟ್ ಹ್ಯಾಪನಿಂಗ್, ತೆಲುಗುಲೆಲ್ಲ ಸೂಪರ್ ಡೂಪರ್ ಹಿಟ್ಸ್ ಕೊಟ್ಟಿರ್ತಾರೆ ಐಟಮ್ ಸಾಂಗ್ ಅಲ್ಲಿ. ಅವ್ರು ಇಲ್ಲಿ ಕನ್ನಡಕ್ಕೆ ಅವ್ರನ್ನ ಕರ್ಕೊಂಡ್ ಬಂದಿರ್ತಾರೆ. ಅಂಡ್ ಯಶ್ ಅವರ ಡ್ಯಾನ್ಸ್ ಅವಾಗ ಬೊಂಬಾಡಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ಈಗೆಲ್ಲ ನೋಡಕ್ಕೆ ಸಿಗ್ತಾ ಇಲ್ಲ ಅವ್ರ ಸಿನಿಮಾಗಳೆಲ್ಲ, ಅದೇ ಬೇಜಾರು. ಎಕ್ಸಲೆಂಟ್ ಡ್ಯಾನ್ಸರ್, ಅವರ ಡ್ಯಾನ್ಸಿಂಗ್ ಸ್ಕಿಲ್ಸು. ಸೊ ಈ ಒಂದು ಕಾಂಬಿನೇಷನ್ ಅದಾಯ್ತು. ಅದಾದ್ಮೇಲೆ ಇದು ಹಿಟ್ ಆದ್ಮೇಲೆ ಇನ್ನೊಂದು ಹಿಟ್ ಕೊಡ್ತೀವಿ, ಕನ್ಫ್ಯೂಷನ್ ಅಂತ ಒಂದು ಸಾಂಗ್. ಅದ್ರಲ್ಲಿ ಅರ್ಜುನ್ ಜನ್ಯ ಅವರು ಮತ್ತು ನಾನಿಬ್ರು ಹಾಡಿದೀವಿ. ಗುಬ್ಬಿ ಅಂತ ಸಿನಿಮಾ ಹೆಸರು. ಕನ್ಫ್ಯೂಷನ್ ಅಂತ ಒಂದು ಹಾಡು. ಅದು ಕೂಡ ಒಂದು ರೇಡಿಯೋ ಸ್ಟೇಷನ್ ಅಲ್ಲಿ 1-2-3 ವರ್ಷ ಪ್ಲೇ ಮಾಡ್ತಾರೆ ಈ ಸಾಂಗ್ಸ್ನೆಲ್ಲ. ಇದೇ ಕಾಂಟ್ಯಾಕ್ಟ್, ಇದೇ ಸಮೀರ್ ಕುಲಕರ್ಣಿ ಅವರು ರ್ಯಾಪರ್ ಬೇಕು ಅಂತ ಇನ್ನೊಬ್ರು ಅಂದ್ರೆ ರಘು ದೀಕ್ಷಿತ್ ಅವ್ರು ಕೇಳಿದಾಗ ಮತ್ತೆ ನನ್ನನ್ನು ರೆಫರ್ ಮಾಡ್ತಾರೆ. ಆಗ ಒಂದು ಪ್ರೊಡಕ್ಷನ್ ಹೌಸ್ಗೆ EP ಆಗಿ ವರ್ಕ್ ಮಾಡ್ತಿರ್ತೀನಿ ನಾನು. ಸಾರಿಗಮಪ ಲಿಟಲ್ ಚಾಂಪ್ಸ್ 9ನೇದೋ 10ನೇದೋ ಸೀಸನ್, ಒಂದು ತೆಲುಗುವಿನ ರೆಪ್ಯೂಟೆಡ್ ಪ್ರೊಡಕ್ಷನ್ ಹೌಸ್ ಏನಿರುತ್ತೆ ಅಲ್ಲಿ ಅವ್ರಿಗೆ EP ಆಗಿ ವರ್ಕ್ ಮಾಡ್ತಿರ್ತೀನಿ. ಆ್ಯಂಡ್ ಲಕಿಲಿ ಗುರುಕಿರಣ್ ಸರ್, ರಘು ದೀಕ್ಷಿತ್ ಸರ್ ಹಾಗೂ MD ಪಲ್ಲವಿ ಮ್ಯಾಮ್, ಇವ್ರು ಮೂವರೇ ಏನು ಜಡ್ಜಸ್ ಆಗಿರ್ತಾರೆ ಆ ಒಂದು ಸೀಸನ್ ಅಲ್ಲಿ. ನೀವು ಅದೇ ಸುಮ್ಮನೆ ನೀವು ಅವ್ರೇನಾ, ಬಿಕಾಸ್ ನಾವು EP ಆದಾಗ ಕೋಆರ್ಡಿನೇಟ್ ಮಾಡ್ತಿರ್ತೀವಿ ಅವ್ರ ಹತ್ರ, ಅವ್ರ ಜೊತೆಗೆ ಅವರೊಟ್ಟಿಗೆ ಎಷ್ಟು ಗಂಟೆಗೆ ಮನೆಯಿಂದ ಹೊರಡಬೇಕು, ಬಂದ್ರ ರೀಚ್ ಆದ್ರ ಶೋ, EP ಜವಾಬ್ದಾರಿ ಆಗಿರುತ್ತೆ. ನೀವೇನ್ರಿ ಅವರು ಅಂತ. ಹೌದು ಸರ್ ನಾನೇ. ನೋಡಿದ್ರೆ ಆಲ್ರೆಡಿ ಪರಿಚಯ ರಘು ದೀಕ್ಷಿತ್ ಸರ್. ನಾವು ಅವ್ರ ಮನೆ ಕರೀತಾರೆ, ಅವರೇ ಕಂಪೋಸ್ ಮಾಡಿ ಅವ್ರು ಹಾಡಿರ್ತಾರೆ, ಜೊತೆಗೆ ವಿಜಯ್ ಪ್ರಕಾಶ್ ಸರ್ ಹಾಡಿರ್ತಾರೆ. ಇಬ್ರು ಸೇರಿ ಹಾಡಿರೋ ಹಾಡೋದು ಮಿಂಚಿನಂತೆ ಅಂತ, ಗುಬ್ಬಿ ಚಿತ್ರದ ಮಿಂಚಿನಂತೆ ಅಂತ ಹಾಡು. ಅದರಲ್ಲಿ ಇಂಗ್ಲಿಷ್ ರ್ಯಾಪ್ ಮಾಡುವಂತ ರ್ಯಾಪರ್ ಬೇಕಾಗಿರುತ್ತೆ. 3 ಬಿಟ್ ರ್ಯಾಪ್ ಮಾಡ್ತೀನಿ, ಅದು ಕೂಡ ಮ್ಯಾಸಿವ್ ಹಿಟ್ ಆಗುತ್ತೆ. ಸೊ ಈ ಎಲ್ಲ ಹಾಡುಗಳನ್ನ ಅಟ್ಲೀಸ್ಟ್ ಒಂದು 2-3 ವರ್ಷ ರೇಡಿಯೋ ಸ್ಟೇಷನ್ಸ್ ಪ್ಲೇ ಮಾಡ್ತಾರೆ. 2-3 ವರ್ಷ ಒಂದು ಹಾಡನ್ನ ಒಂದು ರೇಡಿಯೋ ಸ್ಟೇಷನ್ ಪ್ಲೇ ಮಾಡುತ್ತೆ ಅಂತಂದ್ರೆ ಸೂಪರ್ ಡೂಪರ್ ಹಿಟ್ ಅಂತಾನೆ ಅರ್ಥ. ಆ ಸಾಂಗ್ ಇರೋ ಡಿಮ್ಯಾಂಡ್ ಇದೆ ಅಂತ ಅರ್ಥ. ಸೊ 2-3 ವರ್ಷ ಆದ್ರೂ ಮಾಸ್ದೇ ಇರುವಂತ ಹಾಡುಗಳಲ್ಲಿ ಏನೋ ನಾನಿದ್ದೆ, ನಾನು ಭಾಗಿಯಾಗಿದ್ದೆ ಅನ್ನೋದೇ ನನ್ನ ಪುಣ್ಯ. ಸೂಪರ್. ಸೊ ಅದಾದ ನಂತರ ನೀವು ಸಿಂಗಿಂಗ್ ಕಂಟಿನ್ಯೂ ಮಾಡಿಲ್ವಾ? ಅದಾದ ನಂತರ ಸುಮಾರು ಕೆಲಸ ಗುರುಕಿರಣ್ ಸರ್ ಅವ್ರ ಜೊತೆಗೆ ಮಾಡಿದೆ ನಾನು. ಅವರು ಒಂದಷ್ಟು ಆಡ್ಸ್, ಜಿಂಗಲ್ಸ್ ಎಲ್ಲ ಏನು ಮಾಡಿದ್ರು ಅದ್ರಲ್ಲಿ ರೆಗ್ಯುಲರ್ ಆಗಿ ವರ್ಕ್ ಮಾಡಿದೆ. ಆಮೇಲೆ ನಾನು ಕೂಡ ಒಂದು ಕಂಪೋಸ್ ಮಾಡಿ ನಾನೇ ರ್ಯಾಪ್ ಮಾಡಿದಂಥ ಒಂದು ಸಾಂಗ್ ಒಂದು 2-3 ವರ್ಷಗಳ ಮುಂಚೆ ಟ್ರೈ ಮಾಡಿದೆ. ಬಟ್ ನನಗೆ ಹೇಗೆ ಅಂತಂದ್ರೆ ಆ ಒಂದು ವಿಚಾರವಾಗಿ ಒಂದು ಕಡೆ ಕೂತು ಕೆಲಸ ಮಾಡಿ ಟೈಮ್ ಕೊಡಬೇಕು ಅಂದ್ರೆ ಆಗೋದಿಲ್ಲ. ಬೇರೆ ಬೇರೆ ಇದನ್ನೂ ನಾನು ಮಾಡೋದ್ರಿಂದ, ಬರೀ ಒಂದು ಕ್ಷೇತ್ರದಲ್ಲಿ ಮಾತ್ರ ನಾನು ಸೀಮಿತವಾಗಿ ಇಟ್ಕೊಳ್ದೆ ಇರೋದ್ರಿಂದ, ಬೇರೆ ಬೇರೆ ಕೆಲಸಗಳು ಇರೋದ್ರಿಂದ ಅದನ್ನು ಮಾಡ್ಬೇಕು ನಾನು. ಅಲ್ಲೂ ಒಂದಷ್ಟು ಮಟ್ಟಿಗೆ ಹೆಸರು ಮಾಡಿದ್ದೀನಿ. ಡಬ್ಬಿಂಗ್ ಅಂತ ಕರೀತಾರೆ, ಅಲ್ಲಿಗೆ ಹೋಗ್ಬೇಕು. ಕಮೆಂಟ್ರಿ ಅಂತ ಬರುತ್ತೆ, ಕಮೆಂಟ್ರಿ ಬಂದ್ರಂತೂ ಬೆಂಗಳೂರೇ ಬಿಟ್ಟು ಹೊರಗೆ ಹೋಗ್ಬೇಕು. ಸೊ ಅವಕಾಶಗಳು ಅಷ್ಟಾಗಿ ಇರೋದಿಲ್ಲ ಒಂದ್ರ ಮೇಲೆ ಕೂತ್ ಮಾಡೋದಕ್ಕೆ. ಹಾಗಾಗಿ ಹೆಚ್ಚಿಗೆ ಮುಂದುವರ್ಸೋದಕ್ಕಾಗಲಿಲ್ಲ.
ಸೂಪರ್, ಅಮೇಝಿಂಗ್. ಆ್ಯಂಡ್ ಇನ್ನು ಕಮೆಂಟ್ರಿ ಬಗ್ಗೆ ಮಾತಾಡಲೇಬೇಕು. ಸೊ IPL ಕಮೆಂಟೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಆ್ಯಂಡ್ T20ಸ್ಗೆ ಮಾಡ್ತೀರಾ. ಸೊ ಹೇಗೆ ಕಮೆಂಟೇಟಿಂಗ್ ಒಂದು ಜರ್ನಿ ಸ್ಟಾರ್ಟ್ ಆಯಿತು? ಬಿಕಾಸ್ ಈ ಕಡೆ ನೀವು ವಾಯ್ಸ್ ಆರ್ಟಿಸ್ಟ್, ಬಟ್ ಕಮೆಂಟ್ರಿ ಮಾಡಬೇಕು ಅಂದರೆ ಆ ಒಂದು ಜೋಶ್ ಎನಿ ಟೈಮ್ ಇರಲೇಬೇಕು. ಸುಮ್ಮನೆ ಮ್ಯಾಚ್ ನಾವು ನೋಡ್ತೀವಿ ಅಂದರೆ ಆಬ್ವಿಯಸ್ಲಿ ಯಾರಿಗೂ ಎಂಟರ್ಟೈನ್ ಆಗಲ್ಲ. ಸೊ ಅದಕ್ಕೆ ಆ ವಾಯ್ಸ್ ಏನಿದೆ, ಸೊ ಅದೇ ಒಂದು ಜೀವ ತುಂಬೋದು ಅಂತಲೇ ಹೇಳ್ಬೋದು ಕಮೆಂಟ್ರಿಯಲ್ಲಿ. ಸೊ ಆ ಒಂದು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ನಾನು ಶುರುನಲ್ಲಿ ಒಂದು ಮಾತು ಹೇಳಿದೆ, ಚಾಮರಾಜಪೇಟೆಯಿಂದ ಯಲಹಂಕಕ್ಕೆ ಹೋಗಿ ಯಲಹಂಕದಿಂದ ಮತ್ತೆ ಸೌತ್ ಬ್ಯಾಂಗ್ಳೂರಿಗೆ ಬಂದೆ. ಇದಿಷ್ಟರ ನಡುವೆ ಏನೇನಾಯ್ತು ನನ್ನ ಲೈಫಲ್ಲಿ, ಅದೇ ನನ್ನ ಬದುಕನ್ನ ಕಟ್ಕೊಟ್ಟಿರೋದು ಇವತ್ತು ಅಂತ. ಏನಕ್ಕೆ ಈ ಮಾತು ಹೇಳಿದೆ ಅಂತಂದ್ರೆ, ನಾವು ಯಲಹಂಕಕ್ಕೆ ಹೋದಾಗ ನಾನು ಸಿಕ್ಕಾಪಟ್ಟೆ ಕ್ರಿಕೆಟ್ ಅಭಿಮಾನಿ. ಈ ಗೀಳು ನನಗೆ ನನ್ನ ಅಪ್ಪನಿಂದ ಬಂದಿದ್ದು. ನಮ್ಮ ಅಪ್ಪನಿಗೆ ಸಿಕ್ಕಾಪಟ್ಟೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಯಾವ ಮಟ್ಟಿಗೆ ಅಂದ್ರೆ ಅವರು ಈ ಹಳೆ ಟ್ರಾನ್ಸಿಸ್ಟರ್ಸ್ ಅಂತೆಲ್ಲ ಬರೋದು, ಅದನ್ನೆಲ್ಲ ಇಟ್ಕೊಂಡು ಕಮೆಂಟ್ರಿ ಕೇಳೋರು ಅವರು, ಅಷ್ಟು ಹುಚ್ಚು ಕ್ರಿಕೆಟ್ ಅಂದ್ರೆ. ಸೊ ಮನೆಯಲ್ಲಿ ಇಂಥ ವಾತಾವರಣ ಇದ್ದಾಗ ಕ್ರಿಕೆಟರ್ ಆಗಬೇಕು ಅನ್ನೋ ಆಸೆ ಸಹಜವಾಗಿ ಬರುತ್ತೆ. ಯಲಹಂಕ ನಾವಲ್ಲಿ ಹೋಗಿ ಸೇರಿದಾಗ ತುಂಬ ರಿಮೋಟ್ ಏರಿಯಾ, ಬೆಂಗಳೂರು ಸಿಟಿಯಲ್ಲಿ ಇರೋಷ್ಟು ಸವಲತ್ತುಗಳಲ್ಲಿ ಇರಲಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಷ್ಟರ ಮಟ್ಟಿಗೆ ಇರಲಿಲ್ಲ. ಬಟ್ ಸ್ಟಿಲ್ ಅಲ್ಲಿ ಪ್ರಯತ್ನ ಶುರು ಮಾಡ್ತೀನಿ ಕ್ರಿಕೆಟರ್ ಆಗಬೇಕು ಅಂತ. ಫಸ್ಟ್ ಡಿವಿಷನ್ ಅಂತ ಒಂದು ಹಂತ ಇದೆ, ಅಲ್ಲಿ ತನಕ ಆಡ್ತೀನಿ ನಾನು. ಅದಾದ್ಮೇಲೆ ಕ್ರಿಕೆಟ್ ಆಸೆ ಬಿಡಬೇಕಾಗತ್ತೆ, ಕಾರಣಾಂತರಗಳಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡಲೇಬೇಕು ಅನ್ನುವಂಥ ಅನಿವಾರ್ಯತೆ ಪರ್ಸ್ನಲ್ ರೀಸನ್ಸಿಂದ ಬರುತ್ತೆ. ಸೊ ಐ ಹ್ಯಾಡ್ ಟು ಸ್ಯಾಕ್ರಿಫೈಸ್. ಬಿಟ್ಬಿಟ್ಟು ದಿವಸಗಟ್ಟಲೆ ಹತ್ತಿದ್ದೀನಿ ನಾನು ಕ್ರಿಕೆಟ್ ಬಿಡಬೇಕಲ್ಲ ಅಂತ. ಸೊ ಬಿಟ್ಟು ಅದೇ ಈ ಸೇಲ್ಸು ಅದು ಇದು ಅಂತ ಏನು ಕೆಲಸ ಶುರು ಮಾಡ್ತೀನಿ ನಾನು, ಅದನ್ನು ಶುರು ಮಾಡಬೇಕಾಗತ್ತೆ. ಬಟ್ ನೋಡಿ, ನೀವು ಏನಾದರೂ ಒಂದು ಮನಸ್ಸಿಂದ ಪ್ರೀತಿಸಿದ್ರೆ, ಮನಸ್ಸಿಂದ ನೀವು ಅದನ್ನ ಇಷ್ಟಪಟ್ಟಿದ್ರೆ, ಅದು ಹೇಗಾದ್ರೂ ವಾಪಸ್ ನಿಮ್ಗೆ ಬಂದೇ ಬರುತ್ತೆ. ಅದು ನಿಮ್ಮದು ಅಂತ ಆಗಿದ್ರೆ ನಿಮಗೆ ಬಂದೇ ಬರುತ್ತೆ ಅಂತಾರೆ, ಗೊತ್ತಾ. ಕಮೆಂಟ್ರಿ ರೂಪದಲ್ಲಿ ಕ್ರಿಕೆಟ್ ಮತ್ತೆ ನನ್ನ ಲೈಫಲ್ಲಿ ಎಂಟ್ರಿ ಕೊಡುತ್ತೆ. ನಾನೇನು RJ-ನಲ್ಲಿ ಸ್ಪಾಂಟೇನಿಯಸ್ ಆಗಿ ಮಾತಾಡಬಹುದು ಅನ್ನೋದನ್ನ ನನ್ನನ್ನು ನಾನು ಡಿಸ್ಕವರ್ ಮಾಡ್ಕೊಂಡಿದ್ದೆ, ಅಥವಾ ನನ್ನ ಗೆಳೆಯರ ಸಹಾಯದಿಂದ ನಾನೇನು ಅಷ್ಟು ವರ್ಷ ನಾನಲ್ಲಿ ಕೆಲಸ ಮಾಡಿದ್ದೆ. ಇವೆರಡರ ಕಾಂಬಿನೇಷನ್, ನಿಮ್ಗೆ ಆ ಗೇಮ್ ಗೊತ್ತಿದ್ರೇನೆ ನೀವು ಅದನ್ನ ಚೆನ್ನಾಗಿ ನಿಭಾಯಿಸೋದಕ್ಕೆ ಸಾಧ್ಯ. ಅದು ಒಂದು ಕಮೆಂಟ್ರಿ. ಈ ಎರಡರ ಕಾಂಬಿನೇಷನ್, ಕ್ರಿಕೆಟ್ ಆಡಿದ್ದು ಮತ್ತು ರೇಡಿಯೋ ಜಾಕಿಯ ಕಾಂಬಿನೇಷನ್ ಕಮೆಂಟ್ರಿ ಆಗಿ ಕಮೆಂಟೇಟರ್ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನ ಕೊಡುತ್ತೆ. ಈ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಏನು ಮಾಡ್ತಿದ್ದೆ, ಸ್ಟಾರ್ ಸ್ಪೋರ್ಟ್ಸ್ ಕನ್ನಡಕ್ಕೆ ನಾನು ವರ್ಲ್ಡ್ ಕಪ್ಗೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಫ್ರೀಲ್ಯಾನ್ಸ್ ಮಾಡ್ತೀನಿ. ಅದೇ ತಂಡದಲ್ಲಿರೋರ ಹತ್ರ ನಾನು ಹೇಳ್ಕೊಂಡಿರ್ತೀನಿ, ಯಾವ್ದಾದ್ರು ಅವಕಾಶ ಗೊತ್ತು, ಅಲ್ಲೆಲ್ಲ ದೊಡ್ಡ ದೊಡ್ಡ ಇಂಡಿಯಾ ಪ್ಲೇಯರ್ಸ್, ಕರ್ನಾಟಕ ಪ್ಲೇಯರ್ಸ್ ಕೂತಿದ್ದಾರೆ, ಕಮೆಂಟ್ರಿ ಮಾಡ್ತಿದ್ದಾರೆ ಕನ್ನಡದಲ್ಲಿ, ಅವಕಾಶ ನನಗೆ ಇರಲ್ಲ ಅಂತ ಅನ್ಸುತ್ತೆ. ಬಟ್ ಏನಾದ್ರೂ ಕನ್ಸಿಡರ್ ಮಾಡಬಹುದು ಅಂತ ಆದ್ರೆ ಯಾವತ್ತಾದ್ರೂ ತಿಳಿಸಿ ಅಂತ ನಾನು ಮನವಿಯನ್ನು ಮಾಡ್ಕೊಂಡಿರ್ತೀನಿ. ಅಲ್ಲಿರೋರೆ ಅಲ್ಲಿಂದ ಆಚೆ ಒಂದು ಟೀಮ್ ಅಲ್ಲಿಂದ ಆಚೆ ಬಂದು ಜಿಯೋ ಸಿನಿಮಾ ಅಂತ ಶುರು ಮಾಡುತ್ತೆ. ಆ ಜಿಯೋ ಸಿನಿಮಾಗೆ ಬೇಕಾದಾಗ ನನಗೆ ಕಾಲ್ ಬರುತ್ತೆ, ಆಡಿಷನ್ ಮಾಡ್ತಾರೆ, ಸಖತ್ ಇಷ್ಟ ಆಗ್ಬಿಡತ್ತೆ ಅವ್ರಿಗೆ, ಖುಷಿ ಪಡ್ತಾರೆ. ಆ್ಯಂಡ್ ಅಲ್ಲಿಂದ IPL, ಆಮೇಲೆ ಇಂಟರ್ನ್ಯಾಷನಲ್ ಮ್ಯಾಚಸ್ಸು, T20 ಆಗಿರ್ಬೋದು, ಒನ್ ಡೇ ಆಗಿರ್ಬೋದು, ಟೆಸ್ಟ್ ಮ್ಯಾಚ್ ಆಗಿರ್ಬೋದು, ಇದಕ್ಕೆಲ್ಲ ಕಮೆಂಟ್ರಿ ಮಾಡೋದಕ್ಕೆ ಶುರು ಮಾಡ್ತೀನಿ. ಅಲ್ಲೂ ಕೂಡ ಒಂದು ಬ್ರೇಕ್ ಬಂದ್ಬಿಡತ್ತೆ, ಅಲ್ಲೂ ಕೂಡ ಅದು ಮರ್ಜ್ ಆಗೋಗುತ್ತೆ, ಜಿಯೋ ಸಿನಿಮಾ ಆ್ಯಂಡ್ ಸ್ಟಾರ್ ಮರ್ಜ್ ಆಗುತ್ತೆ. ಆ್ಯಂಡ್ ಅಗೇನ್ ಎಲ್ಲ ಅಲ್ಲಿಯ ಲೆಜೆಂಡ್ಸ್ ಏನು ಪ್ಲೇಯರ್ಸ್ ಇದ್ರು, ಪ್ರಿಫರೆನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವೈಸ್ ಆಸ್ ವೆಲ್, ಪ್ರಿಫರೆನ್ಸ್ ಅವ್ರಿಗೆ ಫಸ್ಟ್ ಸಿಗುತ್ತೆ. ಒಂದು ವರ್ಷ ಗ್ಯಾಪ್ ಆಗುತ್ತೆ, ಅಷ್ಟೇ ಇದ್ದಿದ್ದೆ ನೋಡೋಣ ಅಂತ ಅಂದ್ಕೊಂಡಿರ್ತೀನಿ. ಬಟ್ ಸೋನಿ ಸ್ಪೋರ್ಟ್ಸ್ ಕನ್ನಡದಲ್ಲಿ ಸ್ಪೋರ್ಟ್ಸ್ ಚಾನೆಲ್ನ ಶುರು ಮಾಡುತ್ತೆ, ಸೋನಿ ಸ್ಪೋರ್ಟ್ಸ್ 10/4 ಕನ್ನಡ ಅಂತ. ಅಲ್ಲಿ ಮತ್ತೆ ಕರೀತಾರೆ, ಗುರುತಿಸ್ತಾರೆ. ಈಗ ಅಲ್ಲಿ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ, ಕಮೆಂಟ್ರಿ ಕ್ರಿಕೆಟ್ ಜರ್ನಿಯಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಸೊ ಹೇಗೆ ಅನ್ಸುತ್ತೆ ಇವಾಗ ಲೈವಲ್ಲಿ ನೀವು ನೋಡಿ ಕಮೆಂಟ್ರಿ ಮಾಡಬೇಕು, ಸೊ ಆ ಒಂದು ಎಕ್ಸೈಟ್ಮೆಂಟು ಹೇಗೆ ಅನ್ಸುತ್ತೆ, ಆ ಒಂದು ಖುಷಿ, ಆ ಒಂದು ಈ ಕಡೆ ಒಂದು ಕಡೆ ನೀವು ನೋಡೋದಾದ್ರೆ ಸಿನಿಮಾ ಸೆಲೆಬ್ರಿಟೀಸ್ ಜೊತೆ ವರ್ಕ್ ಮಾಡ್ತಾರೆ, ಈ ಕಡೆ ಹೋದರೆ ಅವ್ರೊಂಥರ ರಿಯಲ್ ಸ್ಟಾರ್ಸ್ ಅಂತ ಹೇಳ್ಬೋದು. ಸೊ ಹೇಗೆ ಅನ್ಸುತ್ತೆ ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋದಕ್ಕೆ? ಆನೆಸ್ಟ್ ಆಗಿ ಹೇಳಬೇಕು ಅಂತಂದ್ರೆ, ಹೇಳಿದ್ನಲ್ಲಮ್ಮ, ಏನೋ ಒಳ್ಳೆ ಕೆಲಸ ಮಾಡಿರ್ತೀವಿ, ಏನೋ ಪುಣ್ಯದ ಕೆಲಸ ಮಾಡಿರ್ತೀವಿ. ಹಾಗಾಗಿ ಇಂಥ ಸಾಧಕರ ಜೊತೆಗೆ ಕೆಲಸ ಮಾಡುವಂಥ, ಇಂಥ ಲೆಜೆಂಡ್ಸ್ ಒಟ್ಟಿಗೆ ಕೆಲಸ ಮಾಡುವಂಥ ಭಾಗ್ಯ ನನಗೆ ಈ ಜನ್ಮದಲ್ಲಿ. ಈ ಲೆಜೆಂಡ್ಸಿಂದ ಕೂಡ ಕಲಿಯೋದಕ್ಕೆ ಸಾಕಷ್ಟು ವಿಷಯಗಳಿರ್ತವೆ. ಒಂದು ಕಡೆ ಏನು ಕಲೆ ಅಂತ ಏನು ಬರುತ್ತೆ, ಅದರಿಂದಾಗಿ ಗುರ್ತಿಸ್ಕೊಂಡಿರುವಂತಹ ಲೆಜೆಂಡ್ಸು. ಇನ್ನೊಂದು ಕಡೆ ನಾನೇನು ಆಗಬೇಕು ಅಂತ ಪುಟ್ಟ ವಯಸ್ಸಿನಿಂದ ನಾನೇನು ಕನ್ಸು ಕಟ್ಟಿದ್ದೆ, ಕ್ರಿಕೆಟರ್ ಆಗಬೇಕು ಅನ್ನೋ ಕನ್ಸಿಟ್ಕೊಂಡೇನು ಆಡ್ತಾ ಇದ್ದೆ, ಅದನ್ನ ಸಾರ್ಥಕ ಮಾಡ್ಕೊಂಡಂತ ಅಥವಾ ಅದನ್ನ ನಿಜ ಜೀವನದಲ್ಲಿ ಸಾಧಿಸಿರುವಂಥ ಲೆಜೆಂಡ್ಸ್ ಒಟ್ಟಿಗೆ ಕೆಲಸ ಮಾಡುವಂಥ ಒಂದು ಭಾಗ್ಯ. ಸೊ ತುಂಬ ಕಲಿಯಕ್ಕೆ ಸಿಗುತ್ತೆ
ಇವರಿಂದೆಲ್ಲ ಇವ್ರುಗಳ ಒಡನಾಟ ಇದೆಯಲ್ಲ, ನಿಮ್ಮ ಲೈಫಲ್ಲಿ ನೀವು ನಿಮಗೆ ಗೊತ್ತಿಲ್ಲದೆ ಒಂದೊಂದು ಮೆಟ್ಲು ಮೇಲೆ ಏರ್ತಾ ಇರ್ತೀರಿ. ಇವ್ರುಗಳ ಸಹವಾಸ ಇದೆಯಲ್ಲ, ಅದಕ್ಕೆ ಹೇಳೋದು ಸಜ್ಜನರ ಸಂಘ ಮಾಡು ಅಂತ ಹೇಳ್ತಾರೆ ಗೊತ್ತಾ. ಇವ್ರುಗಳ ಸಹವಾಸ ಮಾಡಿದಾಗ ನಿಮಗೆ ನೀವೇ ಎಲಿವೇಟ್ ಆಗ್ತಾ ಇರ್ತೀರಿ ಲೈಫಲ್ಲಿ. ನಿಮಗೆ ಗೊತ್ತಿಲ್ಲ ಒಂದಷ್ಟು ಒಳ್ಳೊಳ್ಳೆ ದಿನ ಅವರಿಂದ ಪಿಕ್ ಮಾಡಿರ್ತೀರಿ. ಇಷ್ಟು ದೊಡ್ಡ ಸಾಧನೆ ಮಾಡಿರ್ತಾರೆ ಅಂತಂದ್ರೆ ಸಾಧಾರಣ ಮನುಷ್ಯರಲ್ಲ ಅವರೆಲ್ಲ. ಅಲ್ಲಿ ತನಕ ಬರೋದಕ್ಕೆ ಅವರ ಟ್ಯಾಲೆಂಟ್ ಜೊತೆಗೆ ಅವ್ರ ಮೈಂಡ್ ಸೆಟ್ ಬೇರೆ ಥರನೇ ಇರುತ್ತೆ. ಇವರೆಲ್ಲ ರಿಯಲ್ ಲೈಫ್ನ ಹೀರೋಸ್ ಇವರೆಲ್ಲ. ಸೊ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಐ ಥಿಂಕ್ ಇಲ್ಲಿ ಕೂತ್ ಬರೀ ಪಾಡ್ಕಾಸ್ಟಲ್ಲಿ ನಾನು ಅದನ್ನು ನಿಮ್ಗೆ ವಿವರಿಸ್ತೀನಿ ಅಂದರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ಕೊಳ್ಬೋದು ನೀವು. ಇಟ್ ಈಸ್ ಸಮಥಿಂಗ್ ಎಲ್ಸ್ ಟು ಎಕ್ಸ್ಪೀರಿಯನ್ಸ್. ಹಾಗಾದ್ರೆ ನಿಮ್ಗೆ ಹೆಚ್ಚು ಮಜಾ ಕೊಡೋದು ಸಿನಿಮಾಗೆ ಡಬ್ಬಿಂಗ್ ಮಾಡೋದಾ ಅಥವಾ ಕಮೆಂಟ್ರಿ ಮಾಡೋದಾ? ನಾನು ಹಾಗೆ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ಕಲೆ ಹಾಗೂ ಕ್ರಿಕೆಟ್ ಎರಡೂ ನನಗೆ ನನ್ನ ಜೀವನ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥ ಕ್ಷೇತ್ರಗಳು. ಯಾವುದೋ ಇದೊಂದು ಮಾತ್ರ ಅಂತ ಚೂಸ್ ಮಾಡಿದ್ರೆ ನಾನು ದ್ರೋಹ ಮಾಡ್ದಾಗತ್ತೆ, ತಪ್ಪು ಮಾಡ್ದಾಗತ್ತೆ. ಕ್ರಿಕೆಟ್ ನನಗೆ ಫಸ್ಟ್ ಲವ್ ಯಾವತ್ತಿದ್ರು. ಸೊ ಅದು ಬಿಟ್ಟು ಹೊಟ್ಟೋಯ್ತಲ್ಲ ಅನ್ನೋ ನೋವಿದ್ದಾಗ್ಲೇ ಅದು ವಾಪಸ್ ಏನು ಬಂತು ನನ್ನ ಲೈಫಲ್ಲಿ, ಆ ಒಂದು ಖುಷಿ ಇದೆ ನನಗೆ. ಆ್ಯಂಡ್ ಅದು ಬಂದಾಗ ನಾನು ಅದಕ್ಕೆ ರೆಡಿ ಇರೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ದೆ ಕಲೆ. ನಾನು ಈ ಕ್ಷೇತ್ರದಲ್ಲಿ ಏನೇನು ಮಾಡಿ ಬಂದಿದ್ದೆ ನಾನು, ಅದೇ ನನ್ ಕಾದಿದ್ದು. ಸೊ ಪ್ರಾಬಬ್ಲಿ ಎವ್ರಿಥಿಂಗ್ ವಾಸ್ ಲೈನ್ಡ್ ಅಪ್. ನನಗೆ ಅದು ಸಿಗೋದಕ್ಕೂ ಅಥವಾ ನನ್ನ ರೀಚ್ ಆಗೋದಕ್ಕೂ ಕನೆಕ್ಟ್ ಆಗೋದಕ್ಕೂ ಲೇಟ್ ಆಗಿರ್ಬೋದು. ಬಟ್ ಎಲ್ಲ ಡಾಟ್ಸ್ ಇವತ್ತು ಕನೆಕ್ಟ್ ಮಾಡಿ ನೋಡಿದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಪಿಕ್ಚರ್ ಇವತ್ತು. ಸೊ ಯೂನಿವರ್ಸ್ ನನಗೆ ಅಂತ ಕ್ರಿಯೇಟ್ ಮಾಡಿಕೊಟ್ಟಿರೋ ಅವಕಾಶಗಳಿದು, ಆ ಖುಷಿ ಇದೆ. ಸೂಪರ್. ನಿಮ್ಮ ಫೇವ್ರೆಟ್ ಸ್ಪೋರ್ಟ್ಸ್ ಮ್ಯಾನ್ ಯಾರು ಹಾಗಾದ್ರೆ ಕ್ರಿಕೆಟ್ನಲ್ಲಿ? ಸಚಿನ್ ತೆಂಡೂಲ್ಕರ್ ಇಂದ ಶುರು ಮಾಡಿದ್ದು ನಾನು ಕ್ರಿಕೆಟ್. ನಾನು ಹೇಗೆ ಸಲ್ಮಾನ್ ಖಾನ್ ಅವ್ರ ಫ್ಯಾನ್ ಅಂತ ಹೇಳ್ತಿದ್ದೆ, ನನ್ನ ಬೆಡ್ರೂಮ್ ಅಲ್ಲಿ ಈ ಪೋಸ್ಟರ್ಸ್ ಹಾಕೊಳ್ಳುವಂತ ಒಂದು ವಯಸ್ಸು ಬರುತ್ತೆ, ಟೀನೇಜ್ ಅಲ್ಲಿ ಮಾಡ್ತೀವಿ ಇದನ್ನೆಲ್ಲ. ಅಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ದೊಡ್ಡ ಪೋಸ್ಟರ್ಸ್ ನನ್ನ ರೂಮ್ ನಲ್ಲಿ ಇರ್ತಾ ಇತ್ತು. ನನಗೆ ಇನ್ಸ್ಪೈರ್ ಮಾಡಿದವರು ಅವರನ್ನೇ. ಇದುವರೆಗೂ ಅವ್ರನ್ನ ಭೇಟಿ ಮಾಡೋಕೆ ಅವಕಾಶ ಸಿಕ್ಕಿಲ್ಲ, ಬಟ್ ನಂಬಿಕೆ ಇದೆ ಭೇಟಿ ಮಾಡ್ತೀನಿ ಅಂತ. ವೆರಿ ರೀಸೆಂಟ್ಲಿ ನನ್ನ ತಂದೆಯ ಫೇವ್ರೇಟ್ ಪ್ಲೇಯರ್ ಆದಂಥ ಗಾವಸ್ಕರ್ ಅವ್ರನ್ನ ಭೇಟಿ ಮಾಡಿದೆ. ಆ್ಯಂಡ್ ಅವ್ರ ಹುಟ್ಟಿದಬ್ಬನ ನಮ್ಮ ಸೋನಿ ಸ್ಪೋರ್ಟ್ಸ್ ಆಫೀಸ್ನಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ, ಚಿಕ್ಕದಾಗಿ ಮಾಡಿದ್ವಿ. ಅದನ್ನು ನನ್ನ ಫೋನ್ನಲ್ಲೇ ಕ್ಯಾಪ್ಚರ್ ಮಾಡ್ಕೊಳ್ಳೋಂಥ ಭಾಗ್ಯ ನಂದಾಯಿತು. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲೂ ಅದನ್ನು ಹಾಕ್ಕೊಂಡಿದ್ದೀನಿ. ದಿಸ್ ಈಸ್ ಸುಮಂತ್ ಭಟ್ ಅಂತ ನನ್ನ ಅಕೌಂಟ್. ಅಲ್ಲಿ ಆ ವಿಡಿಯೋ, ಅವ್ರ ಜೊತೆ ನಿಂತಿರೋ ಫೋಟೋ, ಆಮೇಲೆ ಅವ್ರು ಆಡಿರೋಂಥ ಒಳ್ಳೊಳ್ಳೆ ಮಾತುಗಳು ಆ ಸೆಲೆಬ್ರೇಷನ್ ಟೈಮ್ನಲ್ಲಿ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಮುಂಚೆನೂ ಜಿಯೋ ಸಿನಿಮಾದಲ್ಲಿ ಮಾಡಿದಾಗ್ಲೂ ನಮ್ಮ ಹೆಮ್ಮೆಯ ಕನ್ನಡದ ಕಲಿಗಳು, ಕನ್ನಡದ ಲೆಜೆಂಡ್ಸ್ ಏನಿದ್ದಾರೆ, ಕನ್ನಡಿಗರು ಏನಿದ್ದಾರೆ, ನಮ್ಮ ಅನಿಲ್ ಕುಂಬ್ಳೆ ಸರ್ ಆಗಿರ್ಬೋದು, ನಮ್ಮ ವೆಂಕಟೇಶ್ ಪ್ರಸಾದ್ ಸರ್ ಆಗಿರ್ಬೋದು, ನಮ್ಮ ರಾಹುಲ್ ದ್ರಾವಿಡ್ ಸರ್ ಆಗಿರ್ಬೋದು, ಇನ್ನು ಸಾಕಷ್ಟು ಕರ್ನಾಟಕ ಪ್ಲೇಯರ್ಸ್ ಎಲ್ಲ ಏನಿದ್ದಾರೆ, ಇವರೊಟ್ಟಿಗೆ ಏನೋ ಪ್ರತಿದಿನ ಕೂತು ಚರ್ಚೆ ಮಾಡುವಂತ ದಿನ ಶುರು ಆಗ್ತಾ ಇದ್ದಿದ್ದೆ ಇವ್ರಗಳ ಜೊತೆಗೆ. ಪ್ರತಿದಿನ ವೆರಿ ಫಸ್ಟ್ ಕಾಫಿ, ತಿಂಡಿ ಎಲ್ಲವೂ ಅವ್ರ ಜೊತೆ ತಿಂಡಿ ತಿಂದಾಗಷ್ಟೇ ಮುಗಿಸಿದ್ವಿ. ಒಂದು ಪಿಕ್ಚರ್ ಸರ್ ಅಂತ ಕೇಳ್ತೀನಿ, ಎಸ್ ಅಂತಾರೆ. ಸ್ವೀಟ್ ಹಾರ್ಟ್ಸ್ ಇವರೆಲ್ಲ, ಸ್ವೀಟ್ ಹಾರ್ಟ್ಸ್. ಎಷ್ಟು ಡೌನ್ ಟು ಅರ್ತ್ ಅಂತಂದ್ರೆ ಇವರೆಲ್ಲ ನನ್ನ ಜೀವನದ ಸ್ವಂತ ಅಣ್ಣಂದ್ರೇನೋ ಇವರು ಅಂತ ಅನ್ನಿಸ್ತಾರೆ. ಅವ್ರ ಜೊತೆ ಎಲ್ಲ ಮಾತಾಡ್ತಿರುವಾಗ, ಕೆಲಸ ಮಾಡ್ತಿರುವಾಗ, ಅವ್ರು ಗೈಡ್ ಮಾಡುವಂತ ರೀತಿ. ಈ ಕೆಲ್ಸದಲ್ಲೂ ಅಷ್ಟೇ ನಮ್ಗಿಂತ ಸಾಕಷ್ಟು ಸೀನಿಯರ್ಸ್ ಅಲ್ವಾ ಅವರು ಕಮೆಂಟ್ರಿ. ಹೇಗಿದ್ರೆ ಚೆನ್ನ, ಹೇಗ್ ಮಾಡಿದ್ರೆ ಚೆನ್ನ, ಈ ಅಂಶಗಳನ್ನ ಅವರಿಂದ ಸಾಕಷ್ಟು ಕಲಿತೀವಿ. ಎಷ್ಟು ಹೇಳಿದ್ರು ಮುಗಿಯಲ್ಲಮ್ಮ. ಸೊ ಸುಮಾರು ಎಷ್ಟು ಸೀಸನ್ಸ್ ಹಾಗಾದ್ರೆ ನೀವು ಕಮೆಂಟ್ರಿ ಮಾಡಿದ್ದೀರಾ? ಐ ಥಿಂಕ್ ಈಗ ಒಂದು 3-4 years ಇಂದ ಕ್ರಿಕೆಟ್ ಕಮೆಂಟ್ರಿ ಮಾಡ್ತಾ ಇದ್ದೀನಿ. ಈ 3-4 years ಇಂದನೂ ಇವರೆಲ್ಲರ ಒಡನಾಟ ಇದೆ. ಆ್ಯಂಡ್ ಈಗ ಸೋನಿಗೆ ಬಂದ್ಮೇಲೆ ಅಲ್ಲೇ ಬೇರೆ ಸೆಟ್ ಆಫ್ ಪ್ಲೇಯರ್ಸ್ ಇರ್ತಾರೆ. ಅವ್ರ ಒಂದು ಸೆಟ್ ಆಫ್ ಟ್ಯಾಲೆಂಟ್ಸ್ನ ಸ್ಟಾರ್ ಹೈರ್ ಮಾಡಿದ್ರೆ, ಇನ್ನೊಂದು ಸೆಟ್ ಆಫ್ ಟ್ಯಾಲೆಂಟ್ಸ್ನ ಸೋನಿ ಹೈರ್ ಮಾಡಿರುತ್ತೆ. ಸೊ ಇಲ್ಲಿ ಇನ್ನೊಂದಷ್ಟು ಸ್ಟಾರ್ಸ್ನ ನೋಡೋಕೆ ಸಿಗ್ತಾ ಇದೆ. ಸಂಜಯ್ ಮಂಜ್ರೇಕರ್ ಆಗಲಿ, ಅಜಯ್ ಜಡೇಜಾ ಅವರಾಗಲಿ. ರೀಸೆಂಟಾಗಿ ಅಜಯ್ ಜಡೇಜಾ ಅವ್ರ ಹತ್ರನೂ ಮಾತಾಡಿದಾಗ ಕನ್ನಡ ಕಮೆಂಟೇಟರ್ ನಾನು ಇದು ಒಂದು ರೀಲ್ ಮಾಡಿ ಹಾಕಿದ್ದೀನಿ ನಾನು ಇನ್ಸ್ಟಾಗ್ರಾಮ್ನಲ್ಲಿ. ಕನ್ನಡ ಅಂತ ಖುಷಿ ಪಡ್ತಾರೆ. ಅಂದ್ರೆ ಸುತ್ತಲೂ ನಿಮ್ ಕನ್ನಡಿಗರೇ ಇದ್ರು ಒಂದು ಟೈಮ್ನಲ್ಲಿ ಏನೋ ವಿಷಯನ ಹಂಚ್ಕೊಳ್ತಾರೆ. ಅದೆಲ್ಲ ಸಖತ್ ಹೆಮ್ಮೆ ಅನ್ಸುತ್ತೆ. ಒಂದು 6-7 ಜನ ನಮ್ 11 players ಆಡುವಂಥ ಏನು ಅವಕಾಶ ಇರುತ್ತೆ, ಅದ್ರಲ್ಲಿ 6-7 ಜನ ನಮ್ಮ ಕನ್ನಡದವರೇ ಇದ್ರು ಅಂತಂದ್ರೆ ಎಂಥ ಹೆಮ್ಮೆ ವಿಷಯ ಇವೆಲ್ಲ. ಯಾವ ರೇಂಜ್ ಟ್ಯಾಲೆಂಟ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು ಕರ್ನಾಟಕ. ಇವರೆಲ್ಲ ಯಾರು ಸಾಧಾರಣ ಅಲ್ಲ, ಇವರೆಲ್ಲ ಮ್ಯಾಚ್ ವಿನ್ನರ್ಸು.
ಲೆಜೆಂಡ್ಸ್ ಇವರೆಲ್ಲ. ಹೌದು. ನಮ್ಮ ಸುನಿಲ್ ಜೋಶಿ ಸರ್ ಆಗಿರ್ಬೋದು, ದೊಡ್ಡ ಗಣೇಶ್ ಸರ್ ಆಗಿರ್ಬೋದು, ನಮ್ಮ ಸುಜಿತ್ ಸೋಮಸುಂದರ್ ಸರ್ ಆಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಸಾಧಕರಿರ್ರಿ. ವಿಜಯ್ ಭಾರದ್ವಾಜ್ ಸರ್ ಆಗಿರ್ಬೋದು. ಇವ್ರದೆಲ್ಲ ಒಡನಾಟ ಇದೆ ಅಂತ ನೆನೆಸ್ಕೊಳ್ಳೋದಕ್ಕೇನೆ ಖುಷಿ ಆಗತ್ತೆ. ಐ ಫೀಲ್ ಐ ಆಮ್ ಬ್ಲೆಸ್ಡ್. ಸೀರಿಯಸ್ಲಿ ಯು ಆರ್ ಬ್ಲೆಸ್ಡ್. ಇಟ್ಸ್ ವೆರಿ ಟ್ರೂ. ಅಂಡ್ ಹಾಗೆ ಇನ್ನ ನೋಡೋದಾದ್ರೆ ಈಗ ಒಂದ್ ಕಡೆ ಮೆನ್ಸ್ IPLಗೆ ನೀವು ಕಮೆಂಟೇಟರ್ ಆಗಿ WPL, ಮಾಡ್ತೀರಾ, yes. ಅಂಡ್ ಈ ಕಡೆ ವುಮೆನ್ಸ್ದು ಮಾಡಿದೀರಾ ಅಲ್ವಾ? ಸೊ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಹಂಗೆ ನೀವು ತುಂಬಾ ಎಂಜಾಯ್ ಮಾಡುವಂಥದ್ದು ಯಾವುದು, ಮೆನ್ಸ್ದ ವುಮೆನ್ಸ್ದ? ಸಿ, ನನಗೆ ಈ ಮೆನ್ಸ್ ಕ್ರಿಕೆಟ್ ಏನಿದೆ ಇದನ್ನ ಸಾಕಷ್ಟು ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೀವಿ ಅಲ್ವಾ. ಬಟ್ ಅವ್ರ ರೇಂಜ್ಗೆ ಬಂದು ನಿಲ್ತೀವಿ ಅನ್ನೋ ಒಂದು ಆ ಪೊಟೆನ್ಷಿಯಲ್ನ ತೋರಿಸ್ತಾರೆ ಗೊತ್ತಾ ನಮ್ಮ ಹೆಣ್ಮಕ್ಳು. ವೆರಿ ಫಸ್ಟ್ WPL ನನ್ನ ಕಮೆಂಟ್ರಿ ಜರ್ನಿ ಶುರುವಾಗಿದ್ದು WPL ಇಂದ. ವೆರಿ ಫಸ್ಟ್ ಮ್ಯಾಚ್ ನಾನು ಮಾಡಿದ್ದೆ WPL. ಸೊ ನನಗೆ ಆ ರೆಸ್ಪೆಕ್ಟ್ ಏನಿದೆ ಹೆಣ್ಮಕ್ಳ ಮೇಲೆ, ಆ ರೆಸ್ಪೆಕ್ಟ್ ಏನಿದೆ, ಏನೋ ಬೇರೆದೇ ಸ್ಥಾನ ಇದೆ. ಹೆಣ್ಮಕ್ಳು ಒಂದು ಕ್ಷಣ ನಾನು ಅವ್ರನ್ನ ನೋಡೋದೇ ಬೇರೆ ಬೇರೆ ಲೆವೆಲಲ್ಲಿ ನೋಡ್ತೀನಿ. ಅವ್ರನ್ನೆಲ್ಲ ದೇವತೆಗಳು ಅಂತಾನೆ ನೋಡೋದು ನಾನು. ಬಿಕಾಸ್ ನಮ್ಗಿಂತ ಹೆಚ್ಚು ಪವರ್ಫುಲ್ ರೀ ಅವರೆಲ್ಲ. ನನಗೆ ಅವ್ರ ಈಕ್ವಾಲಿಟಿ ಅಂತ ಕೇಳ್ತಾರಲ್ಲ, ಯಾಕೆ ಡಿಗ್ರೇಡ್ ಮಾಡ್ಕೊಳ್ತೀರಾ ತಾಯಿ ನೀವು ಅಂತ ಅನ್ಸದ್ ನನಗೆ. ದೇ ಆರ್ ಸಮ್ವೇರ್ ಎಲ್ಸ್. ನೀವು ಲೆಕ್ಕ ಹಾಕಿದ್ರು ದೇವ್ರು ಅವ್ರಿಗೆ ಕೊಟ್ಟಿರೋಂಥ ವರಗಳೇನಿದಾವೆ, ನಾವು ಅದರಲ್ಲಿ ಸಣ್ಣ ಪರ್ಸೆಂಟೇಜಲ್ಲೂ ಇಲ್ಲ. ನಾವು ಅವರು ದಿನನಿತ್ಯದಲ್ಲಿ ಅವ್ರು ಅನುಭವಿಸುವಂತ ನೋವುಗಳಾಗಿರ್ಬೋದು, ಎದುರಿಸುವಂತ ಚಾಲೆಂಜಸ್ ಆಗಿರ್ಬೋದು, ನಾವು ಎಲ್ಲಿಗೂ ಹತ್ರ ಇಲ್ಲ ಅವ್ರನ್ನ. ಬಟ್ ಸ್ಪೋರ್ಟ್ಸ್ ಅಲ್ಲಿ ಹಿಂದೆ ಉಳಿದು ಬಿಟ್ಟಿದ್ರು. ಬಟ್ ಇಲ್ಲಿ ಕೊಟ್ರು ನೋಡಿ ಎಂಟ್ರಿ. ನಮ್ಮ RCBಗೆ ಫಸ್ಟ್ ಆ ಟೈಟಲ್ ನ ಚಾಂಪಿಯನ್ ಅನ್ನೋ ಪಟ್ಟ ತಂದು ಕೊಟ್ಟಿದ್ದೆ ನಮ್ಮ ಹೆಣ್ಮಕ್ಳು ರೀ. ಅಲ್ಲಿಂದ ಬ್ಯಾಕ್ ಟು ಬ್ಯಾಕ್ ಅಂದ್ರೆ ಅದೃಷ್ಟ ಖುಲಾಯಿಸ್ತು ಅಂತಾರೆ ಗೊತ್ತಾ. ಅದು ನಮ್ಮ ಹೆಣ್ಮಕ್ಳಿಂದಾನೇ ಆಗಿದ್ದು. RCB ಫಸ್ಟ್ ಟ್ರೋಫಿ ಕೇಳಿ, ಫಸ್ಟ್ ಚಾಂಪಿಯನ್ಶಿಪ್ ಹೆಣ್ಮಕ್ಳೇ ತಂದು ಕೊಟ್ಟಿದ್ದು. ಈ ಮಟ್ಟಿಗೆ ಪರ್ಫಾರ್ಮ್ ಮಾಡ್ತಾರೆ. ಅಂದ್ರೆ ಇಷ್ಟು ವರ್ಷಗಳ ಹಿಸ್ಟ್ರಿ ಇರೋಂಥ ಮೆನ್ಸ್ ಕ್ರಿಕೆಟ್ನಲ್ಲಿ ಇವತ್ತು ಬಂದು ಅವರು ಕೂಡ ವರ್ಲ್ಡ್ ಚಾಂಪಿಯನ್ಸ್ ಆಗ್ತಾರೆ, ವರ್ಲ್ಡ್ ಕಪ್ ಗೆದ್ಕೊಡೋದಾಗ್ಲಿ, ಇಲ್ಲಿ ನಮ್ಮ ಇಂಡಿಯನ್ ಕ್ರಿಕೆಟ್ನಲ್ಲಿ IPL WPL ನಂದು ಟ್ರೋಫಿಗಳನ್ನ ಗೆಲ್ಸ್ಕೊಡುವಂಥದ್ದಾಗ್ಲಿ, ಈ ರೇಂಜ್ಗೆ ಇದ್ದಾರೆ ನಮ್ಮ ಹೆಣ್ಮಕ್ಳು ಅಂತಂದಾಗ ನಮ್ಮ ಟ್ಯಾಲೆಂಟ್ ಇನ್ನೆಷ್ಟರ ಮಟ್ಟಿಗೆ ಇರಬೇಡ ನಮ್ಮ ದೇಶದಲ್ಲಿ. ಆ್ಯಂಡ್ ಇನ್ನೂ ಎಷ್ಟು ಟ್ಯಾಲೆಂಟ್ಸ್ ಬರೋದಕ್ಕೆ ಬಾಕಿ ಇದೆ ಇನ್ನು. ಸೊ ಅಗೇನ್ ಐ ಫೀಲ್ ಐ ಆಮ್ ಬ್ಲೆಸ್ಡ್. ಈ ಎಲ್ಲ ದೊಡ್ಡ ದೊಡ್ಡ ಆಟಗಾರ್ತಿಯರು, ಆಟಗಾರರ ಆಟವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅದನ್ನ ಇಟ್ಸ್ ಕಾಲ್ಡ್ ಕಾಲಿಂಗ್ ದ ಗೇಮ್ ಕಮೆಂಟ್ರಿಯನ್ನ ಇದನ್ನ ಮಾಡ್ತಿದ್ದೀನಿ. ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಅಂಡ್ ಇನ್ನು ಈಗ ಒಂದು ಸ್ಮಾಲ್ ಕ್ವಶನ್ಸ್ ರೌಂಡ್ ಹೋಗ್ಬಿಡಲ್ವಾ? ಶೋರ್. ನನ್ನ ಫಸ್ಟ್ ಕ್ವಶನ್ ನಿಮಗೆ, ಕನ್ನಡದಲ್ಲಿ ನೀವು ವಾಯ್ಸ್ ಓವರ್ ಮಾಡುವಾಗ ಹೆಚ್ಚು ಪ್ರಾಮುಖ್ಯತೆ ಕೊಡುವ ಒಂದು ಮಹತ್ವ ಯಾವುದು? ಸೀಮಿತವಾಗಕ್ಕಾಗೋದಿಲ್ಲ. 2-3 ಅಂಶಗಳು ಬೇಕು. ಒಂದು ಉಚ್ಚಾರಣೆ ಪಕ್ಕಾ ಇರಬೇಕು. ಇನ್ನೊಂದು ಡಬ್ಬಿಂಗ್ ಮಾಡ್ತಿದ್ರೆ ಆ ಪರ್ಟಿಕ್ಯುಲರ್ ಆ ಶಾರ್ಟ್ನ ಮೂಡ್ ಏನಿದೆ ಅದು. ಆ್ಯಂಡ್ ಲಿಪ್ ಸಿಂಕ್ ಎಷ್ಟು ಬೇರೆ ಭಾಷೆಯಿಂದ ಮಾಡ್ತಿದ್ರೆ ಲಿಪ್ ಸಿಂಕ್ ಆದಷ್ಟು ನಮ್ಮ ಕನ್ನಡ ಪದಗಳು ಅದಕ್ಕೆ ಸಿಂಕ್ ಆಗುವಂಥ ಪದಗಳನ್ನು ಹುಡುಕುವಂಥ ಕೆಲಸ. ರೈಟರ್ಸ್ ಅದನ್ನು ಮಾಡಿರ್ತಾರೆ. ಕೆಲವೊಮ್ಮೆ ಇನ್ನೊಂದು ಬೇರೆ ಪದ ನನ್ನ ಹತ್ರ ಇದೆ ಅಂತ ಅನ್ಸಿದ್ರೆ ಅವ್ರ ಪರ್ಮಿಷನ್ ಕೇಳಿಕೊಂಡು ಅದನ್ನು ಮಾಡ್ತೀನಿ. ವಾಯ್ಸ್ ಓವರ್ ಅಂತಾದರೆ ಅಗೇನ್ ಫಸ್ಟ್ ಪ್ರೊನೌನ್ಸಿಯೇಷನ್, ಆಮೇಲೆ ಸ್ಕ್ರಿಪ್ಟ್ ಏನಿರುತ್ತೆ, ಅದ್ರ ಮೂಡ್ ಏನಿದೆ, ಏನು ಬೇಕು ಆ ಜಾಗಕ್ಕೆ ಅದಾಗಿರುತ್ತೆ. ಇವೆರಡು ಬೇಕೇ ಬೇಕು. ಶುದ್ಧ ಉಚ್ಚಾರಣೆ ಎಷ್ಟು ಮುಖ್ಯ? ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ನೀವು ಮನೇಲಿ ಹೇಗಾದರೂ ಮಾತಾಡಿ, ಏನಾದರೂ ಮಾತಾಡಿ, ಬೇರೆ ಯಾವ ಭಾಷೆಯವರೇ ಆಗಿರಿ, ಬೇರೆ ಬೇರೆ ಡೈಲೆಕ್ಟ್ ಎಲ್ಲವೂ ಇರ್ತವೆ. ಸಾಕಷ್ಟು ಶೈಲಿಯ ಕನ್ನಡ ನಾವು ಮಾತಾಡ್ತೀವಿ. ಬಟ್ ಈ ಕೆಲಸಕ್ಕೆ ಅಂತ ಬಂದಾಗ ಅಲ್ಲಿಗೆ ಏನು ಬೇಕೋ ಅದನ್ನು ಮಾತ್ರ ಡೆಲಿವರ್ ಮಾಡಿ. ಹಾಗಾಗಿ ಉಚ್ಚಾರಣೆ ನೀವು ಮನೇಲಿ ಹೇಗಾದರೂ ಮಾತಾಡ್ಬೋದು. ನಿಮ್ಮ ಆಡು ಭಾಷೆಯಲ್ಲಿ ಕೆಲವೊಂದು ಕಡೆ ಕೆಲವು ಪದಗಳಿಗೆ, ಕೆಲವು ಅಕ್ಷರಗಳಿಗೆ ನಾವು ಈ ಒತ್ತಕ್ಷರವನ್ನು ಹೇಳೋದೇ ಇಲ್ಲ, ಹಾಗೆ ತಗೊಳ್ತೀವಿ. ಈಗ ಇಂಥ ಸಂದರ್ಭದಲ್ಲಿ ಅಂತ ನಾವು ಮಾತಾಡುವಾಗ ಹೇಳೋದಿಲ್ಲ. ಇಂಥ ಸಂದರ್ಭ ಬಂದಾಗ ಅಂತ ಹಿಂಗೆ ತೇಲ್ಸ್ಬಿಡ್ತೀವಿ. ಅದನ್ನ ನಡೆಯುತ್ತೆ. ಆಡು ಭಾಷೆ ನೀವು ಪರ್ಸ್ನಲಿ ಇದ್ದಾಗ ಮನೇಲಿ ಮಾತಾಡುವಾಗ ನಡೆಯುತ್ತೆ. ಬಟ್ ಕೆಲಸದಲ್ಲಿ ಅದು ಬೇಕು ಅಂತ ನಿರ್ದೇಶಕರು ಅಥವಾ ಸಂಬಂಧಪಟ್ಟಂಥ ಆ ಪ್ರಾಜೆಕ್ಟ್ ನಿಮ್ಗೆ ಕೊಟ್ಟಂಥ ವ್ಯಕ್ತಿ ಏನಾದರೂ ಕೇಳ್ತಾರೆ ಅಂತಂದ್ರೆ ಅದಕ್ಕೆ ನೀವು ರೆಡಿ ಇರ್ಬೇಕು. ನಿಮಗೆ ಗೊತ್ತಿರಬೇಕು. ಅದು ಅಲ್ಲೂ ಗೊತ್ತಿಲ್ಲದಿರೋ ಥರ ತಪ್ಪು ಮಾಡಬೇಡಿ, ಅಷ್ಟೇ ಕೇಳ್ಕೊಬೇಕು. ವಿಭಿನ್ನ ಪಾತ್ರಗಳಿಗೆ ವಿಭಿನ್ನವಾದ ಧ್ವನಿಯನ್ನ ಹೇಗೆ ರೂಪಿಸ್ತೀರಾ? ಹೇಳೋದಲ್ಲ, ಒಂಚೂರು ತರಲೆ ಬುದ್ಧಿಗಳು, ಮಿಮಿಕ್ರಿ ಎಲ್ಲ ಮಾಡೋ ಇನ್ಬಿಲ್ಟ್ ಕೆಲವು ಟ್ಯಾಲೆಂಟ್ಸ್ ಇರ್ತವೆ. ಅದೆಲ್ಲ ಅವಾಗವಾಗ ಹೊರಗೆ ಬರೋದಕ್ಕೆ ಅವಕಾಶ ಸಿಕ್ಕಾಗ ತೋರಿಸ್ಬಿಡ್ಬೇಕು. ಭಾವನೆಗಳನ್ನ ನಿಮ್ಮೊಂದು ಧ್ವನಿ ಮೂಲಕ ಹೇಗೆ ವ್ಯಕ್ತಪಡಿಸ್ತೀರಾ? ನನಗೆ ಇದರಲ್ಲಿ
ಡೆಫಿನೆಟ್ಲಿ ನಮ್ಮ ಡೈರೆಕ್ಟರ್ಸ್ ಆ್ಯಂಡ್ ನಮ್ಮ ರೈಟರ್ಸ್ ಏನಿರ್ತಾರೆ ಇವರು ಒಂದು ಮಟ್ಟಿಗೆ ನನಗೆ ಆಲ್ರೆಡಿ ಹೆಲ್ಪ್ ಮಾಡಿಬಿಟ್ಟಿರ್ತಾರೆ. ಒಂದು ನಾನು ವಿಜುವಲ್ ನೋಡಿದಾಗ, ಡಬ್ಬಿಂಗ್ ಅಂತ ಬಂದಾಗ ವಿಜುವಲ್ ನೋಡಿದಾಗ ಏನು ಮಾಡಬೇಕು ಅನ್ನೋದ್ರ ಒಂದು ರಫ್ ಐಡಿಯಾ, ಒಂದು ಫಸ್ಟ್ ಇಂಪ್ರೆಷನ್ ಏನೋ ಒಂದು ಬಂದಿರುತ್ತೆ, ಇದು ಹಿಂಗಿರಬೇಕು ಅಂತ. ಅದನ್ನು ಟ್ರೈ ಮಾಡಿದಾಗ ಇಲ್ಲ ಅದು ಹಾಗಲ್ಲ, ಹೀಗೆ ಮಾಡಬೇಕು ಅಂತ ಡಬ್ಬಿಂಗ್ ಡೈರೆಕ್ಟರ್ ನಮಗೆ ಒಂದಷ್ಟು ಇನ್ಸಿಸ್ಟ್ ಮಾಡ್ತಾರೆ. ಆ್ಯಂಡ್ ಕೆಲವೊಂದು ಸನ್ನಿವೇಶಗಳಲ್ಲಿ ರೈಟರ್ಸ್ ಕೂಡ ಇರ್ತಾರೆ, ಅವರು ಹೀಗೆ ಮಾಡಬಹುದಾ ನೋಡಿ ಅಂತಲೂ ಸಜೆಸ್ಟ್ ಮಾಡ್ತಾರೆ. ಇಟ್ಸ್ ಎ ಟೀಮ್ ವರ್ಕ್. ಸೊ ಕ್ರೆಡಿಟ್ಸ್ ಅವ್ರಿಗೂ ಹೋಗುತ್ತೆ. ಆ್ಯಂಡ್ ಫಸ್ಟ್ ನಾವು ಅಂದ್ಕೊಂಡಾಗ ಏನೋ ಟ್ರೈ ಮಾಡಿರ್ತೀವಿ, ಅದು ಓಕೆ ಆದರೆ ಓಕೆ, ಕಂಪ್ಲೀಟ್ ಕ್ರೆಡಿಟ್ಸ್ ನಮಗೆ. ಇಲ್ಲ ಅಂದರೆ ಅವರ ಇನ್ಪುಟ್ಸ್ ಮೂಲಕ ಬಂದಿರುತ್ತೆ. ಹಾಗಾಗಿ ನಿಮ್ಮ ಧ್ವನಿಯನ್ನ ಕೇಳಿ ಯಾರಾದರೂ ನಿಮ್ಮನ್ನ ಬಂದು ಗುರುತಿಸಿದಾರಾ? ತುಂಬಾ ಕಡಿಮೆ. ಅದೇ ಆರ್ಜೆಯಿಂಗ್ ಮಾಡುವಾಗ ಆಗಿದೆ ಅಷ್ಟೇ, ಬಿಟ್ರೆ ಇನ್ನೆಲ್ಲಾ ಕಡೆ ನಾನು ಹೇಳಿದ್ ಓ ಅಂತ ಆಮೇಲೆ ಕನೆಕ್ಟ್ ಆಗಿದ್ದಾರೆ. ಇನ್ನ ನಿಮ್ಮ ಈ ಒಂದು ಜರ್ನಿಯಲ್ಲಿ ನಿಮಗೆ ತುಂಬಾ ಇಷ್ಟವಾದ ಪಾತ್ರ ಯಾವುದು? ತುಂಬಾ ಚಾಲೆಂಜಿಂಗ್ ಆಗಿದ್ದಂತ ಒಂದು ಪ್ರಾಜೆಕ್ಟ್ ಅಂತಂದ್ರೆ ವಿಕ್ರಮ್ ಸರ್ದೇನೆ ಕೋಬ್ರಾ ಅಂತ. ಇನ್ಫ್ಯಾಕ್ಟ್ ಡಾಕ್ಟರ್ ಸ್ಟ್ರೇಂಜ್ ಅನ್ನೋಂಥ ಒಂದು ಹಾಲಿವುಡ್ ಸಿನಿಮಾ ಮಾಡಿರ್ತೀನಿ, ಅದರಲ್ಲಿ ಡಾಕ್ಟರ್ ಸ್ಟ್ರೇಂಜ್ಗೆನೆ ಡಬ್ ಮಾಡಿರ್ತೀನಿ. ಅದಕ್ಕಿಂತ ಫೇವ್ರೇಟ್ ಅಂತಂದ್ರೆ ನನಗೆ ಇದೇನೆ ಕೋಬ್ರಾ ಅನ್ನುವಂಥ ಸಿನಿಮಾ. ಸೋನಿ ಲಿವ್ನಲ್ಲಿದೆ, ಕನ್ನಡ ವರ್ಷನ್, ಇದು ಮಿಸ್ ಮಾಡಿದೆ ನೋಡಿ. PS 1 and 2 ಮಾಡಿದಾಗ ನಾನೇನು ಭೇಟಿ ಆದೆ ಚೆನ್ನೈನಲ್ಲಿ ವಿಕ್ರಮ್ ಸರ್ನ ಅಂತ ಹೇಳಿದೆ, ಆಗ ಅವರೇ ಕೊಟ್ಟಂತ ಪ್ರಾಜೆಕ್ಟ್ ಇದು. ಸುಮಂತ್, ಇದಕ್ಕಿಂತ ಮುಂಚೆ ನಂದು ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದಕ್ಕೆ ಕನ್ನಡ ವಾಯ್ಸ್ ಹುಡುಕ್ತಾ ಇದ್ವಿ, ನೀವೇ ಅಂತ ಫಿಕ್ಸ್ ಆಗಿದ್ದೀನಿ, ಇರಿ ಒಂದು ನಿಮಿಷ ಅಂದ್ಬಿಟ್ಟು ನಾನು ಮುಂದೆನೇ ಡೈರೆಕ್ಟ್ರಿಗೆ ಫೋನ್ ಮಾಡಿ ಐ ಫೋನ್ ಮೈ ಕನ್ನಡ ವಾಯ್ಸ್, ಹಿಸ್ ನೇಮ್ ಇಸ್ ಸುಮಂತ್, ಹಿಲ್ ಬಿ ಡಬ್ಬಿಂಗ್ ಫಾರ್ ಮೀ, ಯಾ ಥ್ಯಾಂಕ್ ಯು ಅಂತ ಇಟ್ಟಿರ್ತಾರೆ. ಅಲ್ಲಿಂದ ಟಕ್ ಅಂತ ನಂಬರ್ ಹೋಗಿರುತ್ತೆ, ಎಲ್ಲ ಆಗುತ್ತೆ. ಆ ಸಿನಿಮಾ ನೋಡಿ 12ರಿಂದ 15 ಬೇರೆ ಬೇರೆ ಪಾತ್ರಗಳನ್ನ ವಿಕ್ರಮ್ ಸರ್ ಮಾಡಿದ್ದಾರೆ. ಒಂದೊಂದು ಪಾತ್ರಕ್ಕೂ ಒಂದೊಂದು ಥರದ ವಾಯ್ಸ್. ನನ್ನಲ್ಲಿ ಈ ಥರದ ಟ್ಯಾಲೆಂಟ್ ಇದೆ ಅಂತ ವಿಕ್ರಮ್ ಸರ್ ಗುರ್ತಿಸಿದ್ರಲ್ಲ ಅನ್ನೋದು ಒಂದು ದೊಡ್ಡ ವಿಷಯ. ಆದರೆ ಪುಣ್ಯಾತ್ಮ ಯಾಕೆ ಕೊಟ್ರು ಈ ಪ್ರಾಜೆಕ್ಟ್ ನನಗೆ ಅಂತ ಕಣ್ಣೀರು ಹಾಕೋ ತನಕನೂ ಆ ಥರ ಇದೆ. ಅದು ಒಂದು ಸೀನ್ ಇದೆ, ಇಂಟ್ರಾಗೇಷನ್ ಸೀನ್ ಇದೆ, ಒಂದು ಕಡೆ 5 ನಿಮಿಷದ ಒಂದು ಸೀನು. ಅದನ್ನ ಡೈರೆಕ್ಟ್ರು ಮತ್ತು ವಿಕ್ರಮ್ ಸರ್ ಅದನ್ನ ಹೇಗೆ ಈ ಥರದೊಂದು ಸೀನ್ ಮಾಡ್ಬೋದು ಅಂತ ಫಸ್ಟ್ ಅಂದ್ಕೊಂಡ್ರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅಂತೀನಿ. ಅದನ್ನ ವಿಜುವಲಿ ಕನ್ವರ್ಟ್ ಮಾಡಿದಾರಲ್ಲ, ಅದಕ್ಕೆ ಸೆಕೆಂಡ್ ಹ್ಯಾಟ್ಸ್ ಆಫ್, ಸಲ್ಯೂಟ್ ಅದಕ್ಕೆ. ಅದನ್ನ ನಾನು ಮಾಡಬಹುದು ಅಂತ ವಿಕ್ರಮ್ ಸರ್ ಅಂದ್ಕೊಂಡ್ರಲ್ಲ, ಅದಕ್ಕೆ ಧನ್ಯವಾದಗಳು. ಆ್ಯಂಡ್ ಕೋಬ್ರಾ ಸಿನಿಮಾ ಹೆಸರು ಸೋನಿ ಲಿವ್ನಲ್ಲಿದೆ, ಕನ್ನಡ ವರ್ಷನ್ ನೋಡಿ. ಸ್ಪೆಷಲಿ ಈ 5 ನಿಮಿಷಗಳ ಈ ಸೀನ್ನ ನೋಡಿ. ವಿಕ್ರಮ್ ಸರ್ ಇರ್ತಾರೆ, ಸುತ್ತಲೂ ಒಂದು ಬೇರೆ ಬೇರೆ ಪಾತ್ರಗಳಿದಾವೆ, ಅವರೆಲ್ರಿಗೂ ತಮಿಳಲ್ಲಿ ವಿಕ್ರಮ್ ಸರ್ ಡಬ್ ಮಾಡಿದ್ದಾರೆ. ಏನಕ್ಕೆ ಅನ್ನೋದು ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಐ ಡೋಂಟ್ ವಾಂಟ್ ಟು ಬಿ ಅ ಸ್ಪಾಯ್ಲರ್. ನೀವು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ವಿಕ್ರಮ್ ಸರ್ ಏನಕ್ಕೆ ಡಬ್ ಮಾಡಿದ್ದಾರೆ ಅದನ್ನ ಅಂತ. ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಆಬ್ವಿಯಸ್ಲಿ ಅವ್ರು ಎಲ್ಲೆಲ್ಲಿ ಮಾತಾಡಿರ್ತಾರಲ್ಲ ನಾನು ಡಬ್ ಮಾಡಲೇಬೇಕು. ಆ ಚಾಲೆಂಜಸ್ನ ನಾನು ಎದುರಿಸಿದ್ದೀನಿ. ನನ್ನ ಫೇವ್ರೇಟ್ ಅಂತಂದ್ರೆ ಅದನ್ನೇ ಕೋಬ್ರಾ ಸಿನಿಮಾ. ಸೂಪರ್. ಈಗ ಒಂದು ಸ್ಮಾಲ್ ರ್ಯಾಪಿಡ್ ರೌಂಡ್ ಹೋಗ್ಬಿಡೋಣ. ಎಸ್, ಐ ಆಮ್ ರೆಡಿ. ಡಬ್ಬಿಂಗ್ ಅಥವಾ ವಾಯ್ಸ್ ಓವರ್? ಡಬ್ಬಿಂಗ್. ಸಿನಿಮಾ ಅಥವಾ ವೆಬ್ ಸೀರೀಸ್? ಕಂಟೆಂಟ್ ಬೊಂಬಾಟ್ ಆಗಿದ್ರೆ ವೆಬ್ ಸೀರೀಸು, ಇಲ್ಲಾಂದ್ರೆ ಸಿನಿಮಾ. ಓಕೆ. ಕಾರ್ಟೂನ್ ಅಥವಾ ಡಾಕ್ಯುಮೆಂಟ್ರಿ? ಜ್ವರ ಬರ್ಸ್ಕೊಳಕ್ ಆಸೆ ಇದ್ರೆ ಕಾರ್ಟೂನು, ಇಲ್ಲ ನನ್ನ ವಾಯ್ಸ್ ನಾನೇ ಕೇಳಿಸ್ಕೊಂಡು ಚೆನ್ನಾಗಿದೆ ಅಲ್ವಾ ಅಂತ ಖುಷಿ ಪಡ್ಬೇಕು ಅಂದ್ರೆ ಡಾಕ್ಯುಮೆಂಟ್ರಿ. ಯಾವಾಗಾದ್ರೂ ಟ್ರೈ ಮಾಡಿದ್ದೀರಾ ಕಾರ್ಟೂನ್? ಖಂಡಿತ, 2 ಮಾಡಿದ್ದೀನಿ. ಅದಕ್ಕೆ ಹೇಳಿದ್ದು, ಕೋವಿಡ್ ನಲ್ಲಿ ಕೆಲಸ ಹೊರಟೋಯ್ತು. ಸೊ ಕಮಿಟ್ಮೆಂಟ್ಸ್, ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ಅಂತ ಏನಿರ್ತವೆ ನಮಗೆ, ಅದನ್ನ ಭರಿಸಲೇಬೇಕು ಅನ್ನುವಂಥ ಆ ಒತ್ತಡ ಏನಿತ್ತು, ಅದರಿಂದ ಪಾರಾಗೋದಕ್ಕೆ ನನ್ಗೆ ಹೆಲ್ಪ್ ಮಾಡಿದ್ದೆ ಕಾರ್ಟೂನ್ಸ್. ಒಂದೇ ಒಂದು ಪ್ರಾಜೆಕ್ಟ್ ನಲ್ಲಿ 3-4 ಬೇರೆ ಬೇರೆ ಥರದ ಕಾರ್ಟೂನ್ ಕ್ಯಾರೆಕ್ಟರ್ಸ್ಗೆ ಡಬ್ ಮಾಡಿ ಮುಗಿಸಿ ಮನೆಗೆ ಬರೋಷ್ಟೊತ್ತಿಗೆ ಜ್ವರ ಬಂದಿರೋದು, ಗಂಟ್ಲಿಗೆ ಅಷ್ಟು ಸ್ಟ್ರೈನ್ ಆಗ್ತಿತ್ತು. ಅಂಡ್ ಕೋವಿಡ್ ಆಗಿರೋದ್ರಿಂದ ಜ್ವರ ಇದೆ ಅಂತಾನೆ ಹೇಳ್ಕೊಳ್ಳೋ ಹಾಗಿಲ್ಲ. ಇಟ್ ವಾಸಂಟ್ ಕೋವಿಡ್, ಬಟ್ ಸ್ಟ್ರೈನ್ಗೆ ಆಗ್ತಾ ಇದ್ದಿದ್ದು. ಸೊ ಆಲ್ಮೋಸ್ಟ್ ಪ್ರತಿದಿನ ಡೋಲೋ ನುಂಗಿ ಕಾರ್ಟೂನ್ ಕ್ಯಾರೆಕ್ಟರ್ಸ್ಗೆ ಡಬ್ ಮಾಡಿರೋ ದಿನಗಳು. ಹಾಗಾಗಿ ಹುಷಾರ್ ತಪ್ಪಬೇಕು ಅಂತಂದ್ರೆ ಹೌದು, ಅಷ್ಟು ಸ್ಟ್ರೈನ್ ಆಗತ್ತೆ. ಸೂಪರ್. ಆಡ್ಸ್ ಅಥವಾ ಆಡಿಯೋ ಬುಕ್? ಆಡಿಯೋ ಬುಕ್. ಸ್ಟುಡಿಯೋ ಅಥವಾ ಹೋಮ್ ಸ್ಟುಡಿಯೋ? ನಥಿಂಗ್ ಲೈಕ್ ಸ್ಟುಡಿಯೋ ಬೆಸ್ಟ್. ಮಾರ್ನಿಂಗ್ ರೆಕಾರ್ಡಿಂಗ್ ಅಥವಾ ನೈಟ್ ರೆಕಾರ್ಡಿಂಗ್? ನನಗೆ ಅವಕಾಶ ಜಾಸ್ತಿ ನೈಟ್ ರೆಕಾರ್ಡಿಂಗೇ. ಪೀಸ್ಫುಲ್ ಆಗಿರುತ್ತೆ, ಕ್ವೈಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಬಟ್ ಮಾರ್ನಿಂಗ್ ಅಡ್ವಾಂಟೇಜ್ ಏನು ಅಂದರೆ ವಾಯ್ಸ್ ಫ್ರೆಶ್ ಇರುತ್ತೆ, ಔಟ್ಪುಟ್ ಸಖತ್ತಾಗಿರುತ್ತೆ. ಸ್ಟ್ರಿಕ್ಟ್ ಕ್ಯಾರೆಕ್ಟರ್ ಅಥವಾ ಕಾಮಿಡಿ ಕ್ಯಾರೆಕ್ಟರ್ ಯಾವ್ದು ತುಂಬ ಇಷ್ಟ ಆಗುತ್ತೆ ಮಾಡೋಕ್ಕೆ? ಎರಡೂ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದೀನಿ. ಐ ಥಿಂಕ್ ಸ್ಟ್ರಿಕ್ಟ್ ಪಾತ್ರಗಳಲ್ಲಿ ನನ್ನ ಔಟ್ಪುಟ್ ಇನ್ನೂ ಎಕ್ಸ್ಟ್ರಾ ಚೆನ್ನಾಗೆ ಬರುತ್ತೆ ಅಂತ ಅನ್ಸುತ್ತೆ. ಟೆಸ್ಟ್ ಮ್ಯಾಚ್ ಅಥವಾ T20? ಕ್ಲಾಸ್ ಬೇಕು ಅಂದರೆ ಟೆಸ್ಟ್ ಮ್ಯಾಚು, ಮಾಸ್ ಅಂದರೆ T20.
ಬ್ಯಾಟಿಂಗ್ ಅಥವಾ ಬೌಲಿಂಗ್? ಬ್ಯಾಟಿಂಗ್. IPL ಅಥವಾ ವರ್ಲ್ಡ್ ಕಪ್? ವರ್ಲ್ಡ್ ಕಪ್. ಓಕೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಥವಾ ಬೇರೆ ಸ್ಟೇಡಿಯಂ ಆದ್ರೆ ಓಕೆ? ಚಿನ್ನಸ್ವಾಮಿನೇ ಆಗ್ಬೇಕು. ಮೋಸ್ಟ್ ಅವೇಟೆಡ್ ಆನ್ಸರ್ ಇದು. ಖಂಡಿತ. ಬಿಕಾಸ್ ನಾವು ಆಡ್ಬೇಕಾದ್ರೆ ಚಿನ್ನಸ್ವಾಮಿ ಇಲ್ಲಿ ಒಂದು ಮ್ಯಾಚ್ ಆಡೋಕೆ ಚಾನ್ಸ್ ಸಿಕ್ಕರೆ ಚೆನ್ನಾಗಿರೋದು ಅನ್ನೋ ಕನ್ಸೇನಿತ್ತಲ್ಲ, ಅದು ಪ್ರತಿ ಸಲ ಹೋದಾಗ ಅದು ಬರುತ್ತೆ ತಲೆಗೆ. ಇಲ್ಲಿ ನಾನು ಆ ಮ್ಯಾಚ್ ಆಡಿದೆ, ಇಲ್ಲಿ ಮ್ಯಾಚ್ ಆಡಿದೆ. ಕ್ರೇಜಿ. ಸರಿ, ನಮ್ಮ ಹೋಮ್ ಮತ್ತೆ ಸ್ಟೇಡಿಯಂ ಅಲ್ವಾ, ಬಿಟ್ಕೊಡೋ ಮಾತೇ ಇಲ್ಲ. ಚಾನ್ಸೇ ಇಲ್ಲ. ಅಂದ್ರೆ ನಮ್ಮ ಪ್ರತಿಯೊಂದು ಕನಸಿಗೆ, ಅಂದ್ರೆ ಪ್ಲೇಯರ್ ಆಗಿ ಪ್ರತಿಯೊಂದು ಕನಸಿಗೆ ಡಿಫಾಲ್ಟ್ ಅಟ್ಯಾಚ್ಮೆಂಟ್ ಅದು ಇದ್ದೇ ಇರುತ್ತೆ. ಸೂಪರ್. ಡೇ ಮ್ಯಾಚ್ ಅಥವಾ ನೈಟ್ ಮ್ಯಾಚ್? ಡೇ ಮ್ಯಾಚೇ ಬೆಟರ್. ಅದು ಬೆಟರ್ ಅಂತೀರಾ? ಯಾಕಂದ್ರೆ ನೈಟ್ ಟೈಮ್ ರೆಸ್ಟ್ಲೆಸ್ ಆಗತ್ತೆ ಅಂತ. ಹೌದು. ಓಕೆ, ನಂಗೆ ಗೊತ್ತಿಲ್ಲ ಇದರಲ್ಲಿ ನೀವು ಯಾರನ್ನ ಪಿಕ್ ಮಾಡ್ತೀರಾ ಅಂತ. ವಿರಾಟ್ ಕೊಹ್ಲಿ ಅಥವಾ ರೋಹಿತ್ ಶರ್ಮಾ? ವಿರಾಟ್ ಕೊಹ್ಲಿ. ಓಕೆ, ಸೂಪರ್. ರಾಹುಲ್ ದ್ರಾವಿಡ್ ಅಥವಾ ಸಚಿನ್ ತೆಂಡೂಲ್ಕರ್? ಸಚಿನ್ ತೆಂಡೂಲ್ಕರ್. ರಾಹುಲ್ ಸರ್ ನೆಕ್ಸ್ಟ್ ಟೈಮ್ ಮೀಟ್ ಮಾಡಕ್ ಹೇಳ್ತಾರೆ ನಿಮ್ಮನ್ನ. ಇದನ್ನ ಅವ್ರು ಹೇಗಾದ್ರೂ ಹೈಡ್ ಮಾಡ್ಬೇಕು. ABD ಅಥವಾ ಕ್ರಿಸ್ ಗೇಲ್? ABD ಫಾರ್ ಶೋರ್. ಅಗೇನ್ ಇನ್ನೊಂದು ಟ್ವಿಸ್ಟೆಡ್ ಕ್ವಶನ್ ನಿಮ್ಗೆ. ರಾಹುಲ್ ದ್ರಾವಿಡ್ ಅಥವಾ ಸೌರವ್ ಗಂಗೂಲಿ? ರಾಹುಲ್ ದ್ರಾವಿಡ್. ನೋಡ್ದ ಒಂದು ಆನ್ಸರ್ ಕೊಟ್ಟೆ ನಾನು. ಥ್ಯಾಂಕ್ ಯು ಈ ಆಪ್ಷನ್ ಕೊಟ್ಟಿದ್ದಕ್ಕೆ, ಉಳಿಸಿದ್ರಿ ನನ್ನ. ಆಪ್ಷನಲ್ ಕ್ವಶನ್ ಇದು. ಯುವರಾಜ್ ಸಿಂಗ್ ಅಥವಾ ಸುರೇಶ್ ರೈನಾ? ಸುರೇಶ್ ರೈನಾ. ನಿಮ್ಮ ಫೇವರೇಟ್ಸ್ ಇದೆಲ್ಲಾನು. ಓಕೆ. ಬೆಸ್ಟ್ ಬ್ಯಾಟ್ಸ್ಮನ್? ಸಚಿನ್ ತೆಂಡೂಲ್ಕರ್. ಬೆಸ್ಟ್ ಬೌಲರ್? ಜಾವಗಲ್ ಶ್ರೀನಾಥ್. ಬೆಸ್ಟ್ ವಿಕೆಟ್ ಕೀಪರ್? MSD. ಬೆಸ್ಟ್ ಕ್ಯಾಪ್ಟನ್? MSD. ಬೆಸ್ಟ್ ಫಿನಿಶರ್? MSD. ಬೆಸ್ಟ್ ಫಾಸ್ಟ್ ಬೌಲರ್? ಬುಮ್ರಾ. ಬೆಸ್ಟ್ ಸ್ಪಿನ್ನರ್? ಅನಿಲ್ ಕುಂಬ್ಳೆ. ಬೆಸ್ಟ್ ಫೀಲ್ಡರ್? ಜಾಂಟಿ ರೂಟ್ಸ್. ಬೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ? ನಮ್ಮ RCBಯ ಮನೆ, ನಮ್ಮ ಚಿನ್ನಸ್ವಾಮಿ. ಇದು ತುಂಬಾ ಪವರ್ಟಿಕ್ ಕ್ವಶನ್ ಅಂತ ಹೇಳ್ಬೋದು. ನಂಗೆ ಗೊತ್ತು ನಿಮ್ ಉತ್ತರ ಏನಿರುತ್ತೆ ಅಂತ, ಬಟ್ ಸ್ಟಿಲ್ ಕೇಳ್ತಾ ಇದೀನಿ. ಬೆಸ್ಟ್ IPL ಟೀಮ್? ನನ್ ಅದರ್ ದ್ಯಾನ್ ನಮ್ಮ RCB. ಅಮೇಝಿಂಗ್. ಸೊ ಹೇಗೆ ಅನ್ನಿಸ್ತು ಸರ್ ನಮ್ಮ ಒಂದು ಎಪಿಸೋಡ್ ನಲ್ಲಿ ನಿಮ್ಮ ಒಂದು ಪಾಡ್ಕಾಸ್ಟ್ ಮಾಡಿದ್ದು? ಸೊ ಏನ್ ಗೊತ್ತಾ, ನಮ್ ತರ ತೆರೆ ಮರೆಯಲ್ಲಿರೋರ್ಗೆ ಇಷ್ಟೊಂದು ವಿಷಯಗಳನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗೋದು ಕಡಿಮೆ. ಆಮೇಲೆ ಈ ಥರದ ಅವಕಾಶಗಳು ತೀರಾ ಕಡಿಮೆ. ನಮ್ನ ಯಾರಾದರೂ ಗುರುತಿಸಿ ಹೀಗೆ ಬನ್ನಿ ಹಂಚ್ಕೊಳ್ಳಿ ನಮ್ಮ ಜೊತೆ, ಜನಕ್ಕೂ ಗೊತ್ತಾಗ್ಲಿ ಅಂತ ಅಂತಿರಲ್ಲ, ಅದೇ ತುಂಬಾ ಖುಷಿ ಕೊಡುತ್ತೆ. ಶುರು ಮಾಡಿದಾಗ್ಲೂ ನಾನು RJ ವಾವ್ ಅಂತಾರೆ, ಆ ಟೈಮಲ್ಲೂ ಎಕ್ಸ್ಪೋಜರ್ ಅಷ್ಟಕ್ಕಷ್ಟೇ. ಆಮೇಲೆ ಈ ಟೈಟ್ ಹಾಡಿದಾಗ ನೀವು ಹಾಡ್ರು ಈಗ, ಅಯ್ಯೋ ಈಗಲಾದರೂ ಆ ಥರದ್ದು ಹಿಟ್ ಕೊಟ್ಟಿದ್ರಿ ಅಂತ ಅನ್ಸುತ್ತೆ. ಯಾವಾಗ ಆ್ಯಕ್ಚುಲಿ ಆ ಹಿಟ್ಸ್ ಅಥವಾ ಆ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿದ್ವೋ ಆವಾಗ ಈ ಥರದ ಎಕ್ಸ್ಪೋಜರ್ ಸಿಗಲೇ ಇಲ್ಲ. ಯಾವಾಗ ಏನು ನೀವೊಂದು ಒಳ್ಳೆ ಕೆಲಸ ಮಾಡಿ ಅದಕ್ಕೋಸ್ಕರ ನೀವು ಫೇಮಸ್ ಆಗಬೇಕು ಅಂತ ಒಂದು ಏನು ಬರ್ದಿರುತ್ತಲ್ಲ, ಅದಾಗಲೇ ಇಲ್ಲ. ಬಟ್ ಅಟ್ಲೀಸ್ಟ್ ಆಗಿರೋದು ನಿಂಗೆ ಹೇಳ್ಕೊಳ್ಳೋ ಅವಕಾಶ ಆದರೂ ಸಿಗ್ತಾ ಇದೆಯಲ್ಲ ಅನ್ನೋ ಸಮಾಧಾನ ಇದೆ, ಆ ಖುಷಿ ಇದೆ. ಈ ಥರ ನಮ್ಮನ್ನು ಗುರುತಿಸಿ ಅವಕಾಶ ಕೊಡೋ ನಿಮ್ಮಂಥವ್ರಿಗೂ ಮತ್ತು ಈ ಥರದ ಸಂಸ್ಥೆಗಳಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಸಿನಿಮಾದ ಡಬ್ಬಿಂಗ್ ಆಗಿರ್ಬೋದು ಅಥವಾ ಕಮೆಂಟ್ರೀಸ್ ಆಗಿರ್ಬೋದು, ಸೊ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೂ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಸೊ ಇನ್ನು ನಿಮ್ಮೊಂದು ಸಾಧನೆ ಹೆಚ್ಚು ನಮ್ಮ ಕೀರ್ತಿಯನ್ನು ಹೆಚ್ಚಿಸ್ಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಹರ್ಕೆಯಿಂದ ಎಲ್ಲವೂ ಆಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್.